ಎಂದು ಮಾನವ ಕಾಯ್ದೆಯೋ ಅಂದು ಸಭೆಯೊಳು ಶ್ರೀಹರಿ ಸಾರಿ ಬೇಡುವೆ ಮಾಧವ ತೋರು ನಿನ್ನಯ ಪಾದವ. ಅಚ್ಯುತಾನಂದನೇ ಗೋಪಾಲ ಕೃಷ್ಣನೇ ಅಚ್ಯುತಾನಂದನೇ ಗೋಪಾಲ ಕೃಷ್ಣನೇ ರಕ್ಷಿಸೆಮ್ಮನು ಅನುದಿನ ನಿತ್ಯ ಭಜನೆಯ ಮಾಡ್ಪೆನು ರಕ್ಷಿಸೆಮ್ಮನು ಅನುದಿನ ನಿತ್ಯ ಭಜನೆಯ ಮಾಡ್ಪೆನು ಸಾರಿ ಬೇಡುವೆ ಮಾಧವ ತೋರೋ ನಿನ್ನಯ ಪಾದವ ಬಾರಿ ಬಾರಿಗೂ ಭಜಿಸುವೆ ಪಾರೊಲಿದು ಮುರಾರಿಯೇ ಸಾರಿ ಬೇಡುವೆ ಮಾಧವ ತೋರೋ ನಿನ್ನಯ ಪಾದವ ತೋರೋ ನಿನ್ನಯ ಪಾದವ. ಹತವತಾರದ ಭಕ್ತರ ಬಂಧು ಹತವತಾರದ ಭಕ್ತರ ಬಂಧು ಮತ್ತೆಲ್ಲೂ ಕಾಣದ ಕಾರುಣ್ಯ ಸಿಂಧು ಮಥುರಾ ನಗರದಿಂದ ಇಲ್ಲಿಗೆ ಬಂದಿಹನು ಯಾವ ಕಾರಣಕ್ಕೆ ಯಾವ್ಯಾವ ಕಾರಣಕ್ಕೆ ಉಡುಪಿಗೆ ಬಂದಿಹನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಹತವತಾರದ ಭಕ್ತರ ಬಂಧು ಹತವತಾರದ ಭಕ್ತರ ಬಂಧು ಮತ್ತೆಲ್ಲೂ ಕಾಣದ ಕಾರುಣ್ಯ ಸಿಂಧು ಮತ್ತೆಲ್ಲೂ ಕಾಣದ ಕಾರುಣ್ಯ ಸಿಂಧು ಮಥುರಾ ನಗರದಿಂದ ಇಲ್ಲಿಗೆ ಬಂದಿಹನು ಮಥುರಾ ನಗರದಿಂದ ಇಲ್ಲಿಗೆ ಬಂದಿಹನು ಯಾವ ಕಾರಣಕ್ಕೆ ಯಾವ್ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಯಾವ್ಯಾವ ಕಾರಣ ಯಾವ ಕಾರಣಕ್ಕೆ ಉಡುಪಿಗೆ ಬಂದಿಹನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು
ಕೃತಿಗಳಿ ದಾಸರಯಾದವ ದಾಸರ ಕೃತಿಗಳಿ ದಾಸರಯಾದವ ವಾಸುಕಿ ಶಯನ ವಿಶಾಲ ವದನ ವಾಸುಕಿ ಶಯನ ವಿಶಾಲ ವದನ ದಶರಥನಗೆ ಈಶನಾದವ ದಾಸರಥನಿಗೆ ಈಶನಾದವ ದೋಷವ ಪರಿಸಲು ದೋಷವಾರಿಸಲು ದೀಪವ ಕೇಶವ ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಭವಸಾಗರ ದಡಲು ಹರಿಗೋಲಾದವ ಭವಸಾಗರ ದಡಲು ಹರಿಗೋಲಾದವ ತ್ರಿಗುಣಾತೀರ್ಥನು ವಾಮನಿಗೋಳಿಂದ ತ್ರಿಗುಣಾತೀರ್ಥನು ವಾಮೆಯ ಜೊತೆಯಲ್ಲಿ ಕಂಗೊಳಿಸುವವನು ವಾಮೆಯ ಜೊತೆಯಲ್ಲಿ ಕಂಗೊಳಿಸುವವನು ಯಾವ ಕಾರಣಗೆ ಯಾವ ಕಾರಣಗೆ ಯಾವ ಕಾರಣಗೆ ಯಾವ ಕಾರಣಗೆ ಯಾವ ಕಾರಣಗೆ ಇಲ್ಲಿಗೆ ಬಂದಿಹನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಕೀರ್ತನಗಾರರ ಕೀರ್ತಿಯೇ ಇವನು ಕೀರ್ತನಗಾರರ ಕೀರ್ತಿಯೇ ಇವನು ಕಾರಣಿಕ ಪುರುಷ ಜಗಕ್ಕೆ ಗಾರ್ತನು ಕಾರಣಿಕ ಪುರುಷ ಜಗಕ್ಕೆ ಗಾರ್ತನು ದಾಸ ಸುಶೀಲನ ಮಹದಭಿಲಾಷನು ದಾಸ ಸುಶೀಲನ ಮಹದಭಿಲಾಷನು ತರೆಯಳು ದಾಕ್ಷಿಣ ತರೆಯಳು ದಾಕ್ಷಿಣ ತರೆಯಳು ದಾಕ್ಷಿಣ ಪಂಡರಿ ವಾಸನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಅತವತಾರದ ಭಕ್ತರ ಬಂಧು ಅತವತಾರದ ಭಕ್ತರ ಬಂಧು ಮತ್ತೆಲ್ಲೂ ಕಾಣದ ಕಾರುಣ್ಯ ಸಿಂಧು ಮತ್ತೆಲ್ಲೂ ಕಾಣದ ಕಾರುಣ್ಯ ಸಿಂಧು ಮಧುರ ನಗರದಿಂದ ಇಲ್ಲಿಗೆ ಬಂದಿಹನು ಮಧುರಾ ನಗರದಿಂದ ಇಲ್ಲಿಗೆ ಬಂದಿಹನು ಯಾವ ಕಾರಣಕ್ಕೆ ಯಾವ್ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಯಾವ ಕಾರಣಕ್ಕೆ ಉಡುಪಿಗೆ ಬಂದಿಹನು ಕೃಷ್ಣ ನಿಲ್ಲಿಹನು ಉಡುಪಿಯ ಕೃಷ್ಣ ನಿಲ್ಲಿಹನು ಕೃಷ್ಣ ನಿಲ್ಲಿಹನು ಕೃಷ್ಣ ನಿಲ್ಲಿಹನು ಕೃಷ್ಣ ನಿಲ್ಲಿಹನು ಕೃಷ್ಣ ನಿಲ್ಲಿಹನು
ಎಲ್ಲರನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿನಿ ರೆರೆದವರು ಯಾರು? ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನು ಕಟ್ಟಿನಿ ರೆರೆದವರು ಯಾರು? ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು, ಹುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇಟ್ಟವರು ಯಾರು? ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇಟ್ಟವರು ಯಾರು? ಬಲ್ಲಿದನು ಕಾಗಿನೆಲೆ ಆದಿಕೇಶವರಾಯ, ಬಲ್ಲಿದನು ಕಾಗಿನೆ ಆದಿಕೇಶವರಾಯ. ಎಲ್ಲರನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಲ್ಲಣಿಸದಿರು ಕಂಡ್ಯ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ.
ಕೃಷ್ಣ 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 ಹರಿ ಓಂ 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 ಹರಿನಾಮಗಳು ಹರಿ ಭಜನೆಗಳು ಹರಿ ಓಂ ಹರಿ ಓಂ ಹರಿ ಓಂ ಹರಿ ಹರಿ ಬಯಸು ಕಲಹರಿಣಿ ಅಖಿಲ ಹೃದಯ ಮುರಳಿಗಾನಲೋಲ ನುಡಿಸೋ ಮಧುರ ಸಂಗೀತ ಹರಿನಾಮಗಳು ಹರಿ ಭಜನೆಗಳು ಹರಿ ಓಂ ಹರಿ ಓಂ ಹರಿ ಓಂ ಹರಿ ಹರಿ ಬಯಸು ಕಲಹರಿಣಿ ಅಖಿಲ ಹೃದಯ ಮುರಳಿಗಾನಲೋಲ ನುಡಿಸೋ ಮಧುರ ಸಂಗೀತ ಹರಿನಾಮಗಳು ಹರಿ ಭಜನೆಗಳು ಓಂ ಹರಿ ಓಂ ಹರಿ ಓಂ ಹರಿ ಹರಿ ಬಯಸು ಕಲಹರಿಣಿ ಅಖಿಲ ಹೃದಯ ಮುರಳಿಗಾನಲೋಲ ನುಡಿಸೋ ಮಧುರ ಸಂಗೀತ ಕಣ್ಮನಸನು ತುಂಬುವ ಪುಟ್ಟ ಬಾಲ ನೀನು ತಾನೇ ಆಕಾಶ ನಂದನದಿ ತೇಲಾಡುವ ಮೇಘ ತಾನೇ ಕಣ್ಮನಸನು ತುಂಬುವ ಪುಟ್ಟ ಬಾಲ ನೀನು ತಾನೇ ಆಕಾಶ ನಂದನದಿ ತೇಲಾಡುವ ಮೇಘ ತಾನೇ ಆರ್ಯಕುಲ ನಂದನಂದನ ರಥವ ನಡೆಸು ಪಾರ್ಥಗೆ ಜಯವ ತಂದು ಕೊಟ್ಟವನೇ ನಮ್ಮ ಬಾಳ ರಥವ ನಡೆಸು ಬಾ ಹರಿನಾಮಗಳು ಹರಿ ಭಜನೆಗಳು ಹರಿ ಓಂ ಹರಿ ಓಂ ಹರಿ ಓಂ ಹರಿ ಹರಿ ಬಯಸು ಕಲಹರಿಣಿ ಅಖಿಲ ಹೃದಯ ಮುರಳಿಗಾನಲೋ ನುಡಿಸೋ ಮಧುರ ಸಂಗೀತ ಕೃಷ್ಣ ಚತರ ವಿಧೇಜ ಯದುಕುಲನಾಥ ಜ್ಞಾನದ ದೇವ ಗೋವರ್ಧನಗಿರಿಯನ್ನೆತ್ತಿ ಗೋಪಾಲರ ಸಲಹಿದೆ ಕಳಿಂಗನ ಎಡೆಯ ಮೆಟ್ಟೆಯವನ ಮದವನಿ ಮುರಿದೆ ಗೋವರ್ಧನಗಿರಿಯನ್ನೆತ್ತಿ ಗೋಪಾಲರ ಸಲಹಿದೆ ಕಳಿಂಗನ ಎಡೆಯ ಮೆಟ್ಟೆಯವನ ಮದವನಿ ಮುರಿದೆ ಗೋಕುಲದ ಮಾಯ ಮಾಧವ ನಮ್ಮನದ ಮೆಟ್ಟಿಲೇರೆ ನೃತ್ಯ ಮಾಡೋ ಚಿತ್ತದಲ್ಲಿ ಗಾನಲೋಲ ಕೃಷ್ಣ ಮೋಹನ ಹರಿನಾಮಗಳು ಹರಿ ಭಜನೆಗಳು ಹರಿ ಓಂ ಹರಿ ಓಂ ಹರಿ ಓಂ ಹರಿ ಹರಿ ಬಯಸು ಕಲಹರಿಣಿ ಅಖಿಲ ಹೃದಯ ಮುರಳಿಗಾನಲೋಲ ನುಡಿಸೋ ಮಧುರ ಸಂಗೀತ ಹರಿನಾಮಗಳು ಹರಿ ಭಜನೆಗಳು ಹರಿ ಓಂ ಹರಿ ಓಂ ಹರಿ ಓಂ ಹರಿ ಹರಿ ಬಯಸು ಕಲಹರಿಣಿ ಅಖಿಲ ಹೃದಯ ಮುರಳಿಗಾನಲೋಲ ನುಡಿಸೋ ಮಧುರ ಸಂಗೀತ ಹರಿನಾಮಗಳು ಹರಿ ಭಜನೆಗಳು ಹರಿನಾಮಗಳು ಹರಿ ಭಜನೆಗಳು ಹರಿನಾಮಗಳು ಹರಿ ಭಜನೆಗಳು
ಸಂಗ ಎಂದಿಗಾಗುವುದು ಸಜ್ಜನರ ಸಂಗ ಎಂದಿಗಾಗುವುದು ಸಜ್ಜನರ ಸಂಗ ಎಂದಿಗಾಗುವುದು ದುರ್ಜನರ ಸಂಗದಿಂದ ದುರ್ಜನರ ಸಂಗದಿಂದ ನೊಂದೆನಯ್ಯ ದುರ್ಜನರ ಸಂಗದಿಂದ ದುರ್ಜನರ ಸಂಗದಿಂದ ನೊಂದೆನಯ್ಯ ಸಜ್ಜನರ ಸಂಗ ಎಂದಿಗಾಗುವುದು ಸಜ್ಜನರ ಸಂಗ ಎಂದಿಗಾಗುವುದು ತಾವೇ ತಮ್ಮ ತುದಿಸಿಕೊಂಬರು ತಾವೇ ತಮ್ಮ ತುದಿಸಿಕೊಂಬರು ಹೇಯವಿಲ್ಲದೆ ಜರೆವರು ಪರರ ಹೇಯವಿಲ್ಲದೆ ಜರೆವರು ಪರರ ಭಾವಿಸಲಾರಿಯರು ಗುರು ಹಿರಿಯರನ್ನು ಭಾವಿಸಲಾರಿಯರು ಗುರು ಹಿರಿಯರನ್ನು ಗಾವಳಿ ಜನರಿಂದ ನೊಂದೆನಯ್ಯ ಗಾವಳಿ ಜನರಿಂದ ನೊಂದೆನಯ್ಯ ಸಜ್ಜನರ ಸಂಗ ಎಂದಿಗಾಗುವುದು ಸಜ್ಜನರ ಸಂಗ ಎಂದಿಗಾಗುವುದು ಮುನ್ನ ಮಾಡಿದ ದುಷ್ಕರ್ಮದಿಂದ ಮುನ್ನ ಮಾಡಿದ ದುಷ್ಕರ್ಮದಿಂದ ಬೆನ್ನ ಬಿಡದು ದುರ್ಜನರ ಸಂಗ ಬೆನ್ನ ಬಿಡದು ದುರ್ಜನರ ಸಂಗ ಮುನ್ನ ಮಾಡಿದ ಮುನ್ನ ಮಾಡಿದ ದುಷ್ಕರ್ಮದಿಂದ ಮುನ್ನ ಮಾಡಿದ ದುಷ್ಕರ್ಮದಿಂದ ಬೆನ್ನ ಬಿಡದು ದುರ್ಜನರ ಸಂಗ ಬೆನ್ನ ಬಿಡದು ದುರ್ಜನರ ಸಂಗ ಇನ್ನೂ ನಿನ್ನವರೊಳಗಿಟ್ಟು ಸಲಹೋ ಇನ್ನೂ ನಿನ್ನವರೊಳಗಿಟ್ಟು ಸಲಹೋ ಪ್ರಸನ್ನ ಪುರಂದರ ವಿಠಲರಾಯ ಪ್ರಸನ್ನ ಪುರಂದರ ವಿಠಲರಾಯ ಸಜ್ಜನರ ಸಂಗ ಎಂದಿಗಾಗುವುದು ಸಜ್ಜನರ ಸಂಗ ಎಂದಿಗಾಗುವುದು ದುರ್ಜನರ ಸಂಗದಿಂದ ದುರ್ಜನರ ಸಂಗದಿಂದ ನೊಂದೆನಯ್ಯ ದುರ್ಜನರ ಸಂಗದಿಂದ ದುರ್ಜನರ ಸಂಗದಿಂದ ನೊಂದೆನಯ್ಯ ಸಜ್ಜನರ ಸಂಗ ಎಂದಿಗಾಗುವುದು ಸಜ್ಜನರ ಸಂಗ ಎಂದಿಗಾಗುವುದು ಎಂದಿಗಾಗುವುದು ಎಂದಿಗಾಗುವುದು
ಗೋವಿಂದ ಗೋವಿಂದ ಕೃಷ್ಣ ಹರೇ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಗೋವಿಂದ ಗೋವಿಂದ ಕೃಷ್ಣ ಹರೇ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ ಗೋವಿಂದ ಮುಕುಂದ ಗೋಪಾಲ ಕೃಷ್ಣ. ಭಕ್ತರಿಗೊಡೆಯ ನೀನಾಗಿ ಭಕ್ತರಿಗೊಡೆಯ ನೀನಾಗಿ ಭಕ್ತರಿಗೊಡೆಯ ನೀನಾಗಿ ಭಕ್ತರಿಗೊಡೆಯ ನೀನಾಗಿ ಹಸು ಮಕ್ಕಳ ಕೂಡೆಯ ನೀನಾದೆ ಹೋದೆ ಭಕ್ತರಿಗೊಡೆಯ ನೀನಾಗಿ ಹಸು ಮಕ್ಕಳ ಕೂಡೆಯ ನೀನಾದೆ ಹೋದೆ ಸಿಕ್ಕದೆ ಬಹುದಿನಕ್ಕಾಗಿ ಸಿಕ್ಕದೆ ಬಹುದಿನಕ್ಕಾಗಿ ಧಿಮ್ 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 ಎಂದು ಕುಣಿಸುವೆ ಬಾ ಚೆನ್ನಾಗಿ ಧಿಮ್ 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 ಎಂದು ಕುಣಿಸು ಬಾ ಚೆನ್ನಾಗಿ. ಜಯ ಪಾಂಡುರಂಗ ಜಯ ಪಾಂಡುರಂಗ ಜಯ ಪಾಂಡುರಂಗ ಪ್ರಭೋ ವಿಠಲ ಜಯ ಪಾಂಡುರಂಗ ಪ್ರಭೋ ವಿಠಲ ಜಗದಾಧಾರ ಜಯ ವಿಠಲ ಜಗದಾಧಾರ ಜಯ ವಿಠಲ ಜಗದಾಧಾರ ಜಯ ವಿಠಲ ಜಗದಾಧಾರ ಜಯ ವಿಠಲ. ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ 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 ಜಯ ಹರಿ ವಿಠಲ 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 ಜಯ ಹರಿ ವಿಠಲ 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 ಜಯ ಹರಿ ವಿಠಲ 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 ಜಯ ಓಂ ವಿಠಲ ವಿಠಲ ಜಯ ಹರಿ ವಿಠಲ 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 ಜಯ ಹರಿ ವಿಠಲ ವಿಠಲ ಜಯ ಹರಿ ವಿಠಲ ಮಯ ಜಯ ಹರಿ ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮದ್ ರಮಣ ಗೋವಿಂದನಿ ಗೋವಿಂದ ಗೋವಿಂದ. ಇದುವರೆವಿಗೂ ತಮ್ಮ ಭಕ್ತಿ ಸುಧೆಯಿಂದ ಶ್ರೀಕೃಷ್ಣನನ್ನು ಮೆಚ್ಚಿಸಿದ ಶ್ರೀ ಅಯ್ಯಪ್ಪ ಭಜನಾ ತಂಡದ ಎಲ್ಲ ಸದಸ್ಯರಿಗೂ ಪರ್ಯಾಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇವರೆಲ್ಲರನ್ನೂ ಸಹ ಕೃಷ್ಣ ಪ್ರಸಾದವನ್ನಿತ್ತು ಗೌರವಿಸಬೇಕೆಂದು ಪ್ರೊಫೆಸರ್ ML ಸಾಮಗ ಹಾಗೂ ಲಕ್ಷ್ಮೀನಾರಾಯಣ ಉಪಾಧ್ಯಾಯ ಮತ್ತು ಗುರುಪ್ರಸಾದ್ ಇವರನ್ನು ಕೇಳಿಕೊಳ್ತಾ ಇದ್ದೇನೆ. ಪರ್ಯಾಯ ಸಾಂಸ್ಕೃತಿಕ ಸಮಿತಿಯ ಮುಖ್ಯಸ್ಥರುಗಳು ಇವರು.
ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಏನಂದರೆ ಮಸ್ತ್ ಎಕ್ಸೈಟಿಂಗ್ ಆದದ್ದು. ಅದನ್ನ ಮತ್ತು ಬಂದಿದೆ ಟ್ರೈಲರ್ ಕೂಡ ಒಂದು ಐಡಿಯಾ ಬರೋದು. ರೆಡಿ? 5, 4, 3, 2, 1, let's go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದ ಎಲ್ಲ ಉಡುಪಿಯ ಕೃಷ್ಣ ಭಕ್ತರೇ, ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಈ ಆನಂದ ತೀರ್ಥ ಮಂಟಪದಲ್ಲಿ ಇದುವರೆಗೆ ತಾವೆಲ್ಲ ಭಜನಾ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ, ಆಸ್ವಾದಿಸಿದ್ದೀರಿ, ಆನಂದಿಸಿದ್ದೀರಿ. ಇದೀಗ ಇಂದಿನ ದಿವಸದಲ್ಲಿ ಈ ವೇದಿಕೆಯಲ್ಲಿ ಶ್ರೀಮತಿ ಲಕ್ಷ್ಮೀ ರಾಜ್ಕುಮಾರ್ ಪ್ರಖರ ವಾಗ್ಮಿಗಳು ದೂರದ ಬೆಂಗಳೂರಿನಿಂದ ಕಾರ್ಯಕ್ರಮವನ್ನು ಉಪನ್ಯಾಸವನ್ನು ನೀಡುವುದಕ್ಕೆ ಆಗಮಿಸಿದ್ದಾರೆ. ಶ್ರೀಮತಿ ಲಕ್ಷ್ಮೀ ರಾಜ್ಕುಮಾರ್ ಇವರು ರಾಷ್ಟ್ರೀಯವಾದಿ ಪತ್ರಕರ್ತೆಯಾಗಿ ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮ್ಮಂಚೂರು ಪಾಡ್ದು ಬರ್ಕ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡು ಏ ದೊಡ್ಡಕ್ ಪಾಡ್ಲೆತ್ತ ತಡಿಯಲ್ಲ ಮೇಂಟೈನ್ ಮಲ್ಪು ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೇಳೆ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ಗುನು ಅವು ಏಗುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ அந்த பள்ளக்கு என்ன பொண்ணு மத்மால் போல ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪುಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ ಯಾನ್ ಎರನ್ ತೋಚ್ಪಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ ಮದ್ಮೆಗೆ ಬಲೆ ತೈರ ಒಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ದಲ್ಲ ಪಂಡ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಗೊತ್ತು ಓಡ್ದ ಅಪ್ಪ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರನ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎನ್ನ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ಆನೆ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದಿ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಶ್ರೀರಾಮನ ಈ ಪಟ್ಟಾಭಿಷೇಕದ ಈ ಪರ್ವಕಾಲದಲ್ಲಿ ಶ್ರೀಮತಿ ಲಕ್ಷ್ಮೀ ರಾಜಕುಮಾರ್ ಇವರು ವೇದಿಕೆಗೆ ಬಂದು ನಮ್ಮನ್ನು ಸೇರಿಕೊಂಡು ತನ್ನ ಉಪನ್ಯಾಸವನ್ನು ಪ್ರಾರಂಭಿಸಬೇಕು ಅಂತ ಅವರಲ್ಲಿ ಪ್ರೀತಿಪೂರ್ವಕವಾಗಿ ಪರ್ಯಾಯ ಸ್ವಾಗತ ಸಮಿತಿಯ ಪರವಾಗಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಪರವಾಗಿ ಹಾಗೂ ಸೇರಿರುವಂತಹ ಎಲ್ಲ ಆಧ್ಯಾತ್ಮ ಬಂಧುಗಳ ಪರವಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೀಮತಿ ಲಕ್ಷ್ಮೀ ರಾಜ್ಕುಮಾರ್ ಇವರಿಗೆ ಎಲ್ಲರ ಪರವಾಗಿ ಮಗದೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಮಧ್ಯಕ್ಕೆ ಕೊಡೆ ಮಾಡುವ ಅದು ಅಟ್ಟಾಗಿ
ಹಿರಣ್ಯಗರ್ಭಾತ್ ಆರಬ್ಧಾಂ ಶೇಷವ್ಯಾಸಾದಿ ಮಧ್ಯಮಾಂ ಸ್ವಾಮಿ ಶ್ರೀರಾಮಪಾದಾಂತಾಂ ವಂದೇ ಗುರು ಪರಂಪರಾಂ. ಮೊದಲನೇದಾಗಿ ಕೃಷ್ಣನ ನೆಲ ಉಡುಪಿಗೆ ಕಾಲಿಡುವ ಸೌಭಾಗ್ಯ ನನಗೆ ಒದಗಿ ಬಂತು. ಅದಕ್ಕಾಗಿ ಜಗದೋದ್ಧಾರಕ ಕೃಷ್ಣನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿರುವ ಎಲ್ಲ ಅಷ್ಟಮಠಗಳ ಯತಿವರ್ಯರುಗಳಿಗೆ ಅವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಪರಶುರಾಮನ ವಿಚಾರವನ್ನು ಹೇಳಿದೆ. ಆಧ್ಯಾತ್ಮ ಮತ್ತು ಕ್ಷಾತ್ರ ಅಂತ ಮಾತನಾಡುವಂಥ ಒಂದು ಸಂದರ್ಭ ಒದಗಿ ಬಂದಿದೆ. ಪರಶುರಾಮರ ಆದಿಗುರು ಪರಶುರಾಮರ ನಮ್ಮ ಪರಮಗುರು ಪರಶುರಾಮರ ನೆಲದಲ್ಲಿ ನಿಂತು ಇದನ್ನು ಮಾತನಾಡೋದಕ್ಕಿಂತ ಸೂಕ್ತವಾದಂಥ ವಿಚಾರ ಇನ್ನೊಂದಿಲ್ಲ ಅಂತ ಅನ್ನಿಸ್ತು ನನಗೆ. ಉಡುಪಿಯ ಜನರೆದುರು, ಅದರಲ್ಲೂ ಕರ್ನಾಟಕದ ಅತ್ಯಂತ ಪ್ರಜ್ಞಾವಂತ ಜನರು ಇರ್ತಕ್ಕಂಥ ಜಾಗ ಉಡುಪಿ. ಹಾಗಾಗಿ ಉಡುಪಿಯ ಜನರೆದುರು ಈ ವಿಚಾರವನ್ನು ಮಾತನಾಡುವಂಥದ್ದು. ಮತ್ತು ಜನ ಎಷ್ಟೇ ಇರಲಿ, 2 ಜನ ಇದ್ದರೂ ಕೂಡ ನಾನು ಇಷ್ಟೇ ಆರಾಮವಾಗಿ ನಾನು ಹೇಳಬೇಕಾಗಿರುವಂಥ ವಿಚಾರವನ್ನು ಹೇಳಬೇಕಾಗಿರುವಂಥದ್ದು ಗುರು ಪರಂಪರೆ ನನಗೆ ವಹಿಸಿರುವಂಥ ಕರ್ತವ್ಯ. ಹಾಗಾಗಿ ಅದನ್ನು ಯಾವುದೇ ನಿರೀಕ್ಷೆ ಇಲ್ಲದೆ, ಯಾವುದೇ ಸ್ವಾರ್ಥವೂ ಇಲ್ಲದೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಗ್ರತಃ ಚತುರೋ ವೇದಾಃ ಪೃಷ್ಠತಃ ಸಶರೌ ಧನುಃ ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಶಾಪಾದಪಿ ಶರಾದಪಿ. ಬಹುಶಃ ನನಗಿಂತ ಚೆನ್ನಾಗಿ ಉಡುಪಿಯ ಜನಗಳಿಗೆ ಇದು ಗೊತ್ತಿರುತ್ತೆ. ಪರಶುರಾಮರನ್ನ ಕುರಿತಾಗಿ ಹೇಳುವಂಥ ಒಂದು ಶ್ಲೋಕ. ಹೇಗಿದ್ದಾರೆ ಪರಶುರಾಮರು? ಅಗ್ರತಃ ಚತುರೋ ವೇದಾಃ, ಕೈಯಲ್ಲಿ 4 ವೇದಗಳನ್ನು ಹಿಡಿದುಕೊಂಡಂಥವ್ರು, ಅಂದರೆ 4 ವೇದಗಳನ್ನು ಅರೆದು ಕುಡಿದಂಥ ಮಹಾಜ್ಞಾನಿಗಳು. ಪೃಷ್ಠತಃ ಸಶರೌ ಧನುಃ, ಅವ್ರ ಹತ್ರ ಬಿಲ್ಲು ಬಾಣವೂ ಇದೆ, ಸಕಲ ವಿದ್ಯೆಗೂ ಅವರು ಗುರುಗಳು. ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ, ಕ್ಷಾತ್ರವೂ ಇದೆ ಬ್ರಾಹ್ಮವೂ ಇದೆ. ಶಾಪಾದಪಿ ಶರಾದಪಿ, 2ಕ್ಕೂ ರೆಡಿ ಇದ್ದೀನಿ ನಾನು. ಯುದ್ಧಕ್ಕೆ ಬರ್ತೀಯಾ? ಅದಕ್ಕೂ ರೆಡಿ ಇದ್ದೀನಿ. ಬ್ರಹ್ಮದ ಬಗ್ಗೆ ಮಾತನಾಡ್ತೀಯಾ? ಬ್ರಹ್ಮಜ್ಞಾನಿಯೂ ಹೌದು, ಅದನ್ನು ಕೊಡೋದಕ್ಕೆ ರೆಡಿ ಇದ್ದೀನಿ. ಇದು ಭಾರತೀಯ ನೆಲದ ಆದರ್ಶ. ಆಧ್ಯಾತ್ಮ ಮತ್ತು ಕ್ಷಾತ್ರಕ್ಕೆ ಈ ನೆಲದ ಕೊಡುಗೆಯಾಗಿ ಪರಮೋಚ್ಚ ಉತ್ಕೃಷ್ಟ ಉದಾಹರಣೆಯಾಗಿ ನಿಲ್ಲುವಂಥವರು ಆದಿಗುರು ಪರಶುರಾಮರು. ಹಾಗಾಗಿ ಅವರ ಆಶೀರ್ವಾದವನ್ನು ಬೇಡ್ತಾ ಅವ್ರು ಏನು 4 ಮಾತನ್ನು ನುಡಿಸ್ತಾರೋ ಅದನ್ನು ಆಡೋದಕ್ಕೆ ನಿಮ್ಮ ಮುಂದೆ ನಿಂತಿದ್ದೀನಿ. ಆಧ್ಯಾತ್ಮ ಅಂದ ತಕ್ಷಣ ಈಗೇನೋ ಹೇಳಿದ್ರು ಪರಿಚಯದಲ್ಲಿ, ಅವರೇನೋ ಸ್ವಲ್ಪ ತಪ್ಪಾಗಿ ಹೇಳಿದ್ರು, ಏನೋ ಆಧ್ಯಾತ್ಮದಲ್ಲಿ ಸಾಧನೆ ಅನ್ನುವಂಥದ್ದನ್ನು ಹೇಳಿದ್ರು. ನಾನು ಆಧ್ಯಾತ್ಮಿಕವಾಗಿ ಸಾಧನೆ ಅನ್ನುವಂಥದ್ದನ್ನು ಏನನ್ನೂ ಕೂಡ ಇನ್ನೂ ಮಾಡಿಲ್ಲ. ಈ ಜನ್ಮದಲ್ಲಿ ಏನಾದರೂ ಸಾಧ್ಯ ಆಗುತ್ತಾ ಕಾದು ನೋಡಬೇಕು. ಆದರೆ ನಾವು ಬಹಳ ತಪ್ಪಾಗಿ ಕೆಲವು ವಿಚಾರಗಳನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಅನ್ನೋದಂತೂ ಸಮಾಜದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಆಧ್ಯಾತ್ಮ ಅನ್ನೋ ಶಬ್ದ ಬಂದ ತಕ್ಷಣನೇ ಅದೆಲ್ಲ ವಯಸ್ಸಾದವ್ರಿಗೆ, ಅದೆಲ್ಲ ಈ ಮೂಗು ಮುಚ್ಕೊಂಡು ಕೂತ್ಕೊಂಡು ಜಪ ಮಾಡೋರಿಗೆ ಅನ್ನೋ ಭಾವನೆ ಬರುತ್ತೆ. ಯಾರಾದರೂ ಆಧ್ಯಾತ್ಮದ ಬಗ್ಗೆ ಮಾತಾಡ್ತೀವಿ ಅಂದ ತಕ್ಷಣ ನಾವು ಅದೆಲ್ಲ ವಯಸ್ಸಾದ್ಮೇಲೆ, ರಿಟೈರ್ಡ್ ಆದಮೇಲೆ ನೋಡ್ತೀನಿ ನಾನು, ಹೀಗ್ಯಾಕೆ ಬೇಕು ಅದೆಲ್ಲ ಅಂತ, ಹಾಗೇ ಭಾವನೆ ಬಂದು ಹೋಗಿದೆ. ದುರಂತ ಅಂತ ಹೇಳಬೇಕು ಇದನ್ನು. ಇನ್ನು ಕ್ಷಾತ್ರ ಅಂತಂದ್ರೆ ಹಾಗಂದ್ರೆ ಏನು ಅಂತ ಕೇಳ್ತಾರೆ. ನಮ್ಮ ಮಕ್ಕಳಿಗೆ ನಾವು ಕೇಳಿದ್ರೆ, ಹೈಸ್ಕೂಲ್ ಮಕ್ಕಳಿಗೆ, ನಮ್ಮ ಶಾಲಾ ಮಕ್ಕಳಿಗೆ ಕ್ಷಾತ್ರ ಅನ್ನೋಂಥ ಒಂದು ಗುಣ ಇದೆಯಪ್ಪ ಅಂತ ಹೇಳಿದ್ರೆ, ಏನು ಹಾಗಂದ್ರೆ ಈ ಕಥೆಲೆಲ್ಲ ಬರುತ್ತಲ್ಲ ಅದಾ ಅಂತ ಕೇಳ್ತಾರೆ. ಇಂಥ ಒಂದು ಪರಿಸ್ಥಿತಿಗೆ ನಾವು ಈ ಭಾರತದ ಅತ್ಯಂತ ಪರಮೋತ್ಕೃಷ್ಟ ಮೌಲ್ಯಗಳನ್ನು, ಆಧ್ಯಾತ್ಮ ಮತ್ತು ಕ್ಷಾತ್ರ ಇವೆರಡೂ ಕೂಡ ವಿಶ್ವಕ್ಕೆ ಭಾರತ ಕೊಟ್ಟಿರ್ತಕ್ಕಂಥ ಪರಮೋತ್ಕೃಷ್ಟ ಮೌಲ್ಯಗಳು, ಅದು ಇವತ್ತು ಇಂಥ ಸ್ಥಿತಿಗೆ ಬಂದು ನಿಂತಿದೆ. ಅದು ಏನು ಅಂತಲೇ ನಮಗೆ ಗೊತ್ತಿಲ್ಲ. ಗೀತೆ ಬಗ್ಗೆ ಮಾತನಾಡ್ತೀವಿ ನಾವು. ನಿಜ, ಇಲ್ಲಿ ಗೀತಾ ಯಜ್ಞವನ್ನು ಮಾಡಲಾಗ್ತಾ ಇದೆ. ಶಾಲೆಗಳಲ್ಲಿ ಭಗವದ್ಗೀತೆಗಳನ್ನು ಹೇಳ್ಕೊಡೋ ಅಂಥದ್ದು, ಮಕ್ಕಳಿಗೆ ಬರೆಸೋ ಅಂಥದ್ದು, ಇದೆಲ್ಲ ನಡೀತಾ ಇದೆ. ಆದರೆ ಎಷ್ಟರ ಮಟ್ಟಿಗೆ ನಾವು ಭಗವದ್ಗೀತೆಯನ್ನು ಇಂಟರ್ನಲೈಸ್ ಮಾಡ್ಕೊಂಡಿದ್ದೀವಿ? ನಿಜವಾದ ಭಗವದ್ಗೀತೆ ಅರ್ಥ ಏನಪ್ಪ ಅದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವ? ಸುಮ್ಮನೆ ಅದನ್ನೊಂದು ಶ್ಲೋಕದ ಥರ ಮಣ ಹೇಳ್ಕೊಂಡು ಹೋಗ್ತಾ ಇದ್ದೀವ? ಅಥವಾ ನಾವು ಅದನ್ನು ಅರ್ಥ ಮಾಡ್ಕೊಂಡಿದ್ದಿದ್ರೆ ನಾವು ಹೀಗೆ ಯಾಕಿರ್ತಿದ್ವಿ? ಭಗವದ್ಗೀತೆನ ನಾವು ಅರ್ಥ ಮಾಡ್ಕೊಳ್ಳೋ ಕೆಲಸ ಮಾಡಿದ್ದಿದ್ರೆ ಕ್ಷಾತ್ರ ಅಂದರೆ ಏನು ಅನ್ನೋದು ನಮಗೆ ಬಹಳ ಚೆನ್ನಾಗಿ ಗೊತ್ತಿರ್ತಾ ಇತ್ತು. ಆಧ್ಯಾತ್ಮ ಮತ್ತು ಕ್ಷಾತ್ರವನ್ನೇ ಇಡೀ ಭಗವದ್ಗೀತೆಯ, ಅದರ ಅನುಸಂಧಾನವನ್ನೇ ಇಡೀ ಭಗವದ್ಗೀತೆಯ ತುಂಬ ಕೃಷ್ಣ ಹೇಳಿರ್ತಕ್ಕಂಥದ್ದು. 7 ಅರ್ಜುನ, ನಿನ್ನ ಹೃದಯ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧ ಮಾಡು ಅನ್ನುವಂಥದ್ದನ್ನು ಹೇಳ್ತಾನೆ ಭಗವದ್ಗೀತೆಯನ್ನು. ಭಗವದ್ಗೀತೆಯನ್ನು ಆತ್ಮವಿಕಾಸದ ಒಂದು ನಿತ್ಯ ಗ್ರಂಥ ಅಂತ ಕರೆಯಲಾಗತ್ತೆ, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಅಂತ. ಅಂಥ ಭಗವದ್ಗೀತೆಯಲ್ಲಿ
ಏನು ಹೇಳ್ತಾನೆ ಕೃಷ್ಣ? ಹೋಗಿ ಮೂಗು ಮುಚ್ಕೊಂಡು ಕೂತ್ಕೊಂಡು ಜಪ ಮಾಡು ಅಂತ ಹೇಳ್ತಾನ? ಖಂಡಿತವಾಗ್ಲೂ ಇಲ್ಲ. ಏಳು ಅರ್ಜುನ, ಹಿಡಿ ನಿನ್ನ ಗಾಂಡಿವ, ನಿನ್ನ ಬಿಲ್ಲನ್ನೆತ್ತು, ನೀನು ಯುದ್ಧಕ್ಕೆ ಹೋಗು ಅಂತ ಹೇಳ್ತಾನೆ. ನಿನ್ನ ಎಲ್ಲ ಹೃದಯ ದೌರ್ಬಲ್ಯವನ್ನು ತ್ಯಜಿಸು ಅಂತ ಹೇಳ್ತಾನೆ. ನಮಗೆ ಆ ಅರಿವು ಇದೆಯಾ? ನಮ್ಮ ಮಕ್ಕಳಿಗಾದರೂ ಅದನ್ನು ಹೇಳ್ತೀವ ನಾವು? ಕಡೆ ಪಕ್ಷ ನಾವು ಏನು ಹೇಳ್ತೀವಿ? ಸುಮ್ಮನೆ ಜಪ ಮಾಡು, 4 ಶ್ಲೋಕ ಕಲ್ತ್ಕೊ. ನಮ್ಮ ಮಕ್ಕಳು 4 ಶ್ಲೋಕ ಭಗವದ್ಗೀತೆ ಊರು ಹೊಡೆದ್ಬಿಟ್ಟು ಎಲ್ಲರಾದ್ರೂ ಒಪ್ಪಿಸ್ಬಿಟ್ರೆ ಆಹಾ ಅದೇನು ಖುಷಿ ನಮಗೆ. ಕಲ್ತ್ಬಿಟ್ಟಿದ್ದಾರೆ. ಏನು ಕಲ್ತಿದ್ದಾರೆ? ತಲೆಮಾರುಗಳನ್ನು ನಾವು ಭಗವದ್ಗೀತೆಯ ಆ ಒಂದು ಜ್ಞಾನದ ಅರಿವೇ ಇಲ್ಲದಂತೆ ಮರವಿನಲ್ಲಿ ವಿಸ್ಮೃತಿಯಲ್ಲಿ ಬೆಳೆಸ್ತಾ ಇದ್ದೇವೆ ಅನೇಕ ತಲೆಮಾರುಗಳನ್ನು. ಸುಮ್ಮನೆ ಅದನ್ನೊಂದು ಶ್ಲೋಕ ಗ್ರಂಥವಾಗಿ ಸುಮ್ಮನೆ ಒಂದು ಭಜನೆ ರೀತಿಯಲ್ಲಿ ಹೇಳ್ಕೊಂಡು ಹೋಗ್ತೇವೆ. ನೋ, ಅದಲ್ಲ ಅದು. ಅದನ್ನ ಕಾರ್ಯಗತಗೊಳಿಸ್ತಾ ಇದ್ದೀವ ನಾವು, ಪ್ರತಿನಿತ್ಯ ಬಳಸ್ತಾ ಇದ್ದೀವ ನಾವು. ಗೀತೆಯ ಪ್ರತಿಫಲನ ನಮ್ಮ ಬದುಕಿನ ನಿರ್ಧಾರಗಳಲ್ಲಿ ಆಗದೇ ಇದ್ದರೆ ನಾವು ಅದು ಎಷ್ಟು ಇಂಥ ಯಜ್ಞ ಮಾಡಿದ್ರೂ ಉಪಯೋಗ ಇಲ್ಲ. ಗೀತೆಯ ಪ್ರತಿಫಲನ, ಕೃಷ್ಣನ ಆ ಒಂದು ಜ್ಞಾನದ ಪ್ರತಿಫಲನ ನಮ್ಮ ಬದುಕಿನಲ್ಲಿ ಆಗದೆ ಹೋದರೆ, ನಮ್ಮ ನಿರ್ಧಾರಗಳನ್ನು ಬದಲಿಸದೆ ಹೋದರೆ, ನಮ್ಮ ಬದುಕನ್ನು ಅದು ಬದಲಿಸದೆ ಹೋದರೆ ಎಷ್ಟು ಕೋಟಿ ಗೀತಾ ಯಜ್ಞ ಮಾಡಿದ್ರೂ ಕೂಡ ಅದು ಸಾಕಾಗೋದಿಲ್ಲ. ಸೊ ಹಾಗಾದ್ರೆ ಏನು ಮಾಡಬೇಕು? ಯುದ್ಧ ಮಾಡು ಅಂತ ಯಾಕೆ ಹೇಳ್ತಾನೆ ಕೃಷ್ಣ? ನಮ್ಮಲ್ಲಿ ಪ್ರಶ್ನೆ ಬರಬೇಕಲ್ವಾ? ಅಯ್ಯೋ ಯುದ್ಧ ಮಾಡು ಅಂತ ಹೇಳಿ ಹೊಡಿ ಬಡಿ ಕೊಲ್ಲು ಅಂತ ಹೇಳ್ದಂಗೆ ಆಯ್ತಲ್ಲ ಅಲ್ಲಿಗೆ. ಯಾಕಪ್ಪ ಇದನ್ನ ಯಾಕೆ ಹೇಳ್ತಾ ಇದ್ದಾನೆ ಕೃಷ್ಣ? ಈ ಒಂದು ಪ್ರಶ್ನೆ ನಮ್ಮಲ್ಲಿ ಬರಬೇಕಲ್ವಾ? ನಮಗೇನಾಗೋಗಿದೆ ಗೊತ್ತಾ? ಇವತ್ತು ಕಂಫರ್ಟ್ ಒಂದನ್ನು ಬಿಟ್ಟು ಬೇರೆ ಏನೂ ಬೇಡ. 3 ಹೊತ್ತು ನಮಗೆ ಹೊಟ್ಟೆ ತುಂಬುತ್ತಾ, ಆರಾಮಾಗಿದ್ದೀವ, ಒಳ್ಳೆ ಆಹಾರ ಸಿಗ್ತಾ, ಓಡಾಡಲಿಕ್ಕೆ ಕಾರೋ ಬೈಕೋ ಇದೆಯಾ, ಮಕ್ಕಳೆಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರಾ, ಸಾಕು. ಅಷ್ಟೇ ಬದುಕು. ಅದರ ಆಚೆಗೆ ಇನ್ನೊಂದೇನೂ ನಾವು ನೋಡೋದಿಲ್ಲ. ಟೈಮ್ ಪಾಸಿಗೆ ಹೋಗಿ ದೇವಸ್ಥಾನಕ್ಕೆ ಒಂದು ರೌಂಡು ಹಾಕಿ ನಮಸ್ಕಾರ ಮಾಡಿ ಭಜನೆ ಗಿಜನೆ ಕೇಳ್ಕೊಂಡು, ತಪ್ಪು ಅಂತ ನಾನು ಹೇಳೋದಿಲ್ಲ. ಈ ಭಾವನೆ ಈ ದೇಶಕ್ಕೆ ಏನು ಕೊಟ್ಟಿದೆ? ಹೀಗೆ ನಾವು ಕೋಟ್ಯಂತರ ಜನ ಮೈಮರವಿನಿಂದ ನಂದಲ್ಲ ಅಂತ ಬದುಕ್ತಾ ಇದ್ದೀವಲ್ಲ, ಅದು ಈ ದೇಶಕ್ಕೆ 1000 ವರ್ಷಗಳ ದಾಸ್ಯವನ್ನು ತಂದೊಡ್ಡಿತು. ಇವತ್ತು ನಮ್ಮ ಮಕ್ಕಳು ಕೇಳ್ತಾರಲ್ಲ, ಎಲ್ಲಿ ನಮ್ಮ 64 ವಿದ್ಯೆಗಳು, ಎಲ್ಲಿ ನಮ್ಮ ಅಷ್ಟೊಂದು ಅನಂತವಾದಂಥ ಜ್ಞಾನ ಪರಂಪರೆ ಎಲ್ಲವೂ ಇತ್ತಲ್ಲ ಈ ದೇಶದಲ್ಲಿ, ಅಂಥ ಅಗಾಧವಾದ ಸಂಪತ್ತಿತ್ತಲ್ಲ, ಇಡೀ ವಿಶ್ವಕ್ಕೆ ಅತ್ಯಂತ ಹೆಚ್ಚು ಇಡೀ ವಿಶ್ವಕ್ಕೆ ಹಂಚುವಷ್ಟು ಸಂಪತ್ತು ನಮ್ಮಲ್ಲಿತ್ತಲ್ಲ, ಅದೆಲ್ಲ ಎಲ್ಲಿ ಹೋಯಿತು? ನಮಗೆ ಯಾಕೆ ಸಿಗ್ತಾ ಇಲ್ಲ ಇವತ್ತು? ನಾವು ಯಾಕೆ ಇಷ್ಟು ಬಡತನದಲ್ಲಿದ್ದೀವಿ, ನಾವು ಯಾಕೆ ಇಷ್ಟು ಅಜ್ಞಾನದಲ್ಲಿದ್ದೀವಿ ಅಂತ ನಮ್ಮ ಮಕ್ಕಳು ಮರಿಮಕ್ಕಳು ಕೇಳ್ತಾರಲ್ಲ, ಅದಕ್ಕೆ ಯಾರು ಕಾರಣ? ನನ್ನ ಪಾಡು, ನಾನು ಸುಖವಾಗಿದ್ದೀನಾ, ನಾನು ಆರಾಮಾಗಿದ್ದೀನಾ, ನಾನು ಕಂಫರ್ಟೇಬಲ್ ಆಗಿದ್ದೀನಾ? ನಮ್ಮ ಈ ಉದಾಸ್ಯದ ಭಾವನೆ ಇದೆ ಅಲ್ಲ, ಇದೇ ಕಾರಣ ಅಲ್ವಾ? ಇವತ್ತಿನ ನಮ್ಮ ಉದಾಸ್ಯ ಇದೆಯಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ, ಯಾರು ಹೆಂಗಾರ ಮಾಡ್ಕೊಳ್ಳಿ, ನನಗೇನು ಬೇಕಾಗಿದೆ, ನನ್ನ ಜೀವನ ಅಂತೂ ಆಯಿತು, ಗೌರ್ಮೆಂಟ್ ನೌಕರಿ ಇದೆ ಅಥವಾ ಇನ್ನೇನೋ ಆಸ್ತಿ ಮನೆ ಇದೆ ಅಥವಾ ಮತ್ತೇನೋ ಇದೆ, ನಾವು ಕಂಫರ್ಟೇಬಲ್ ಆಗಿದ್ದರೆ ಸಾಕು. ಬೇರೆಯವ್ರು ಏನಾದರೂ ಆಗಲಿ, ಅರೆ ನಮ್ಮೂರಲ್ಲಿ ಏನೂ ಆಗ್ತಿಲ್ವಲ್ಲ, ಪಕ್ಕದ ಮನೆಗೆ ಬೆಂಕಿ ಬಿದ್ದಿರುತ್ತಾನೆ, ಅಲ್ಲೆಲ್ಲೋ ಬೆಂಕಿ ಹೊತ್ಕೊಂಡು ಉರಿತಿರುತ್ತಾನೆ. ಈ ಭಾವನೆಯೇ ಅಲ್ಲವೇ ನಮ್ಮನ್ನು 1000 ವರ್ಷಗಳ ದಾಸ್ಯಕ್ಕೆ ತಳ್ಳಿರೋ ಅಂಥದ್ದು? ಇವತ್ತು ಅದನ್ನೇ ಮುಂದುವರಿಸ್ಕೊಂಡು ಹೋದರೆ, ಯಾರೋ ಒಬ್ಬರು ಮಹಾಪುರುಷರು, ಮೋದಿಯವರಂಥ ಮಹಾಪುರುಷರು ಇಷ್ಟೆಲ್ಲ ಮಾಡಿದ್ದು, ನಾವು ಇದೇ ಭಾವನೆನೇ ಮುಂದುವರಿಸ್ಕೊಂಡು ಹೋದರೆ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಆಗೋದಿಲ್ವೇ? ನಮ್ಮ ಬೇಜವಾಬ್ದಾರಿತನದಿಂದಾಗಿ ನಾವು ಅನೇಕ ಮಹಾಪುರುಷರು ಈ ದೇಶಕ್ಕಾಗಿ ಪ್ರಾಣ ತೆತ್ತರು. ಸೊ ನಾವೇನು ಮಾಡ್ತೀವಿ ಹಾಗಾದರೆ? ಸುಮ್ಮನೆ ಆರಾಮಾಗಿರ್ತೀವಿ, ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಮಗೆ 3 ಹೊತ್ತಿನ ಊಟ ತಿಂಡಿ ನಿದ್ರೆ, ನಮ್ಮ ಸುಖ ಭೋಗ ಆರಾಮ ಅಷ್ಟೇ. ನಮಗೆ ನಮ್ಮ ಮಂಡಿ ನೋವು, ಯಾಕೆ ಹೀಗಾಗ್ತದೆ? ಅಪ್ರಜ್ಞೆಯಿಂದ ಇಡೀ ಜೀವನವನ್ನು ಕಳಿತೀವಿ. ಶಿಕ್ಷಣವೇ ಹಾಗಿದೆ, ಬೇರೆ ಏನನ್ನೂ ಹೇಳ್ಕೊಡೋದಿಲ್ಲ. ಅದು ನೀನು ದುಡ್ಡು ಗಳಿಸೋದು ಹೇಗೆ ಒಂದನ್ನು ಬಿಟ್ಟರೆ, ನೀನು ದೊಡ್ಡವನಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನೌಕರಿ ಹಿಡಿಬೇಕು ಅನ್ನೋದನ್ನೊಂದನ್ನು ಬಿಟ್ಟರೆ ಬೇರೆ ಏನನ್ನೂ ಅದು ಹೇಳ್ಕೊಡೋದಿಲ್ಲ. ಮತ್ತೆಲ್ಲಿ ಆಧ್ಯಾತ್ಮ, ಮತ್ತೆಲ್ಲಿ ಕ್ಷಾತ್ರ? ಯಾಕೆ ಬೇಕು ಕ್ಷಾತ್ರ? ಯಾಕೆ ಬೇಕು ಆಧ್ಯಾತ್ಮ? ನನಗೇನು ಆಗಿಲ್ವಲ್ಲ. ಆದರೆ ಈ ಪ್ರಶ್ನೆ ಒಂದಲ್ಲ ಒಂದು ದಿನ ನಮ್ಮನ್ನು ಕಾಡದೆ ಬಿಡುತ್ತೆಯೇ? ನಮ್ಮ ಮಕ್ಕಳ ಮೂಲಕವಾದರೂ ನಮ್ಮನ್ನು ಕಾಡದೆ ಬಿಡುತ್ತೆಯೇ? ಸೊ ಕೃಷ್ಣ ಹೇಳಿರುವಂಥದ್ದು ಹೇಳ್ತಾ ಇದ್ದೆ ಭಗವದ್ಗೀತೆನಲ್ಲಿ, ಹೃದಯ ದೌರ್ಬಲ್ಯದ ಬಗ್ಗೆ. ಸ್ವತಃ ಕೃಷ್ಣ ಹೇಗೆ ಬದುಕಿದ? ಕೃಷ್ಣನನ್ನು ದೇವರಾಗಿ ನಾವು ಪೂಜಿಸುವಂಥವ್ರು ಕೇವಲ ಅಷ್ಟಕ್ಕೆ ಸೀಮಿತಗೊಳಿಸ್ಬಿಡ್ತೀವಿ. ಸುಮ್ಮನೆ ಅದೊಂದು ಮಜಾ, ಒಂದು ಭಾವನೆಯ ಉತ್ಕರ್ಷ ಅಷ್ಟೇ.
ಒಂದು ಭಕ್ತಿ ತುಂಬಿಕೊಂಡು ಒಂದು ಕೈ ಮುಗಿದು ನಮಸ್ಕಾರ ಮಾಡಿ, ಆ ಹೆಚ್ಚು ಅಂದರೆ ಭಜನೆಗೆ ತಲೆದೂಗಿ, ಹೆಚ್ಚು ಅಂದರೆ ಕೃಷ್ಣನ ಒಂದಿಷ್ಟು ಗುಣಗಳನ್ನು ಕೊಂಡಾಡಿ, ಹೆಚ್ಚು ಅಂದರೆ ಅಲಂಕಾರ ಮಾಡಿ, ತಪ್ಪು ಅಂತ ನಾನು ಹೇಳೋದಿಲ್ಲ, ಸರಿ, ಅದೆಲ್ಲವೂ ಸರಿಯೇ. ಅದರ ಆಚೆಗೆ ಏನು ಪಡ್ಕೊಂಡ್ರೆ ಕೃಷ್ಣನಿಂದ? ಕೃಷ್ಣನನ್ನು ಇವತ್ತು ಜೀವಂತವಾಗಿ ನಾವು ಕಂಡುಕೊಳ್ಳೋ ಬಗೆ ಹಾಗೆ. ಕೃಷ್ಣ ತನ್ನ ರಾಜಧಾನಿಯನ್ನ, ಇದೇ ಭಗವದ್ಗೀತೆಯನ್ನ ಉಪದೇಶ ಮಾಡಿದಂಥ ಕೃಷ್ಣ ತನ್ನ ಸ್ವಂತ ರಾಜಧಾನಿಯನ್ನ 10 ಬಾರಿ ಪುನರ್ ನಿರ್ಮಾಣ ಮಾಡ್ತಾನೆ. 10 ಬಾರಿ ಕೃಷ್ಣನ ರಾಜಧಾನಿ ನಾಶ ಆಗತ್ತೆ. 10 ಬಾರಿಯೂ ಅವನು ಛಲ ಬಿಡದೆ ರಾಜಧಾನಿಯನ್ನ ಮತ್ತೆ ಮರಳಿ ಅಷ್ಟೇ ವೈಭವದಿಂದ ಕಟ್ಟುತ್ತಾನೆ. ಒಂದು ಜೀವಮಾನದಲ್ಲಿ 10 ಬಾರಿ ಕಟ್ಟುತ್ತಾನೆ. ಡಾಕ್ಟರ್ SR ರಾವ್ ಅವರು ದ ಸಂಕನ್ ಸಿಟಿ ಆಫ್ ದ್ವಾರಕಾ ಅನ್ನುವಂಥ ಅವರ ಪುಸ್ತಕದಲ್ಲಿ ಸವಿವರವಾಗಿ ಇದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಹಾಗೆ ಪ್ರತಿ ಸಾರಿ ದ್ವಾರಕೆ ನಾಶ ಆಗ್ತಾ ಇತ್ತು. ಒಂದು ಶತ್ರುಗಳ ಕಾಟದಿಂದ ನಾಶ ಆಗ್ತಾ ಇತ್ತು. ಅಲ್ಲಿ ವ್ಯಾಪಾರ ಅತ್ಯಂತ ಭರ್ಜರಿಯಾಗಿ ನಡೀತಾ ಇತ್ತು. ಅದು ಅತ್ಯಂತ ಶ್ರೀಮಂತ ಜಾಗವಾಗಿತ್ತು. ಹಾಗಾಗಿ ಶತ್ರುಗಳ ಕಾಟ ಅತ್ಯಂತ ಹೆಚ್ಚಾಗಿತ್ತು. ದುಷ್ಟರ ಕಾಟ ಅತ್ಯಂತ ಹೆಚ್ಚಾಗಿತ್ತು. ನಿಮಗೆ ಗೊತ್ತು ಹೇಗೆ ಜರಾಸಂಧ, ಶಿಶುಪಾಲ, ಯಾರ್ಯಾರ ಜೊತೆ ಕೃಷ್ಣ ಶತ್ರುತ್ವ ಇತ್ತು ಮತ್ತು ಮುಂದೆ ಅವರನ್ನು ಹೇಗೆ ನಾಶ ಮಾಡ್ದ ಅನ್ನುವಂಥದ್ದು ಮುಲಾಜಿಲ್ದ ಸಿಗದು ಬೆಸ್ಸಾಗ್ತಾನೆ ಕೃಷ್ಣ. ನಮಗಿದೆಯಾ ಇವತ್ತು ಆ ಧೈರ್ಯ? ನಮಗಿದೆಯಾ ಇವತ್ತು? 10 ಸಾರಿ ತನ್ನ ರಾಜಧಾನಿಯನ್ನ ಮರು ನಿರ್ಮಾಣ ತಕ್ಷಣವೇ, ಯಾರೋ ಮೋದಿಜಿ ಬರಲಿ ಇನ್ಯಾರೋ ಬರಲಿ ಅಂತ ಕಾಯ್ತಾ ಕೂತ್ಕೊಳ್ಳಿಲ್ಲ ಕೃಷ್ಣ. ಭಗವದ್ಗೀತೆಯನ್ನು ಬೋಧನೆ ಮಾಡ್ದ, ಕ್ಷಾತ್ರವನ್ನು ಮೆರೆದ. ಇದು ಈ ದೇಶದ ಸತ್ವ. ಇದು ಕ್ಷಾತ್ರ ಅಂತಂದ್ರೆ, ಇದು ಬ್ರಾಹ್ಮ, ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ ಅಂತಂದ್ರೆ ಅದೇನೆ. ಸೊ ನಾವೇನು ಮಾಡ್ತೀವಿ? ಯಾಕೆ ಇವತ್ತು ನಮಗೆ ಸಾಧ್ಯ ಆಗ್ತಾ ಇಲ್ಲ? ಗೀತೆಯ ಕಲಿಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಗೀತೆಯ ಕಲಿಕೆ ಆಗ್ತಾ ಇಲ್ಲ. ಶ್ಲೋಕದ ಹಾಗೆ ಮಣಮಣ ಮಣಮಣ ಓದ್ಕೊಂಡು ಹೋಗೋ ಅಂಥದ್ದು ನಡೀತಾ ಇದೆ. ನಾನು ಯಾವಾಗ ಅರ್ಜುನ ಆಗಬೇಕು, ನಾನು ಹೇಗೆ ಎದ್ದು ನಿಲ್ಲಬೇಕು ಅನ್ನೋಂಥದ್ದನ್ನು ಹೇಳುವಂಥ ವಿಚಾರಗಳು ನಡೀತಾ ಇಲ್ಲ. ಪ್ರಾಕ್ಟಿಕಲ್ ಲೈಫಲ್ಲಿ, ಡೇ ಟು ಡೇ ಲೈಫಲ್ಲಿ ಅದನ್ನು ಅಪ್ಲೈ ಮಾಡುವಂಥದ್ದು ಸಾಧ್ಯ ಆಗ್ತಾ ಇಲ್ಲ ಅಂತ. ಇದು ಯಾವುದೋ ಒಂದಷ್ಟು ವರ್ಗದ ಜನರಿಗೆ, ಯಾರೋ ಒಂದಷ್ಟು ಜನರಿಗೆ ಮಾತ್ರ ಅನ್ನುವಂಥದ್ದು ಆಗ್ಬಿಟ್ಟಿದೆ ಅಂತ. ಯಾಕೆ ಹಾಗಾಯಿತು? ನಾವೇನಾದರೂ ಯೋಚನೆ ಮಾಡ್ತೀವ ಅದ್ರ ಬಗ್ಗೆ? ಭಗವದ್ಗೀತೆ ವಿಚಾರವಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು 100 ಶ್ಲೋಕ ಓದೋದು ಬೇಡ, ನೀವು ಮತ್ತೇನೂ ಮಾಡೋದು ಬೇಡ, ನೀವು ಇಷ್ಟೆಲ್ಲ ಯಜ್ಞ ಮತ್ತೊಂದು ಮಾಡೋದೇ ಬೇಕಾಗಿಲ್ಲ. ವಿವೇಕಾನಂದರು ಹೇಳಿರುವಂಥ 2 ವಿಚಾರ. ಸಾಂಖ್ಯಯೋಗದಲ್ಲಿ ಕುತಸ್ತ್ವಾ ಕಶ್ಮಲಮಿದಂ ಅನ್ನುವಂಥ ಶ್ಲೋಕ ಬರ್ತದೆ. ಅದೊಂದು ಶ್ಲೋಕ, ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯುಜುಷ್ಟಂ ಅಸ್ವರ್ಗಂ ಅಕೀರ್ತಿಕರಂ ಅರ್ಜುನ. ಯುದ್ಧ ಮಾಡದೆ ಕೂತ್ಕೊಳ್ಳೋ ಅಂಥದ್ದು, ಬೇಜವಾಬ್ದಾರಿಯಿಂದ ಕೂತ್ಕೊಳ್ಳೋ ಅಂಥದ್ದು ಅಕೀರ್ತಿಕರ, ಅನಾರ್ಯ ಅಂತಂದ್ರೆ ಕೃಷ್ಣ ಹೇಳೋದು ಯಾವುದೋ ಒಂದು ಜನಾಂಗಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ. ಅನಾರ್ಯ ಅಂತಂದ್ರೆ ಅಸಭ್ಯವಾದದ್ದು, ಸರಿಯಾದದ್ದಲ್ಲ, ಶೋಭೆ ತರುವಂಥದ್ದಲ್ಲ, ಅತ್ಯಂತ ಹೀನಾಯವಾದ ಕೆಲಸ. ಏನು? ಕರ್ತವ್ಯ ಮಾಡದೆ ಕೂರುವಂಥದ್ದು, ಯುದ್ಧ ಮಾಡದೆ ಕೂರುವಂಥದ್ದು. ಯುದ್ಧ ಅಂದರೆ ಏನು? ತನ್ನ ರಾಷ್ಟ್ರವನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ತನ್ನ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ತನ್ನವನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು, ನಮ್ಮ ಮೌಲ್ಯಗಳನ್ನು ರಕ್ಷಣೆ ಮಾಡುವಂಥದ್ದು. ಎದ್ದು ನಿಂತು ನಾನಿದ್ದೇನೆ, ನಾನು ಇದಕ್ಕೆ ಧ್ವನಿ ಎತ್ತುತ್ತೇನೆ ಅಂತ ಹೇಳದೇ ಇರುವಂಥದ್ದು. ನಂಗೆ ಯಾಕೆ ಬೇಕು ಇದೆಲ್ಲ? ಸುಮ್ಮನೆ ನೋವಾಗುತ್ತೆ, ಸುಮ್ಮನೆ ಅವ್ರಿವ್ರಿಗೆ ಹಿಂಸೆ ಆಗುತ್ತೆ, ಸುಮ್ಮನೆ ಏನೋ ಯಾರಿಗೋ ಬೇಜಾರಾಗುತ್ತೆ, ಇನ್ನೇನೋ ತೊಂದರೆ ಆಗುತ್ತೆ. ಇಂಥದ್ದನ್ನು ಮಾಡದೆ, ಇಲ್ಲ ನಾನು ಇದಕ್ಕೆ ಧ್ವನಿ ಎತ್ತುತ್ತೇನೆ, ನಾನು ಇದ್ರ ವಿರುದ್ಧ ಹೋರಾಟ ಮಾಡ್ತೇನೆ ಅಂತ ಎದ್ದು ನಿಲ್ಲದೇ ಇರುವಂಥದ್ದು ಇದೆಯಲ್ಲ, ನಮ್ಮ ನಿರ್ವಿಣ್ಯತೆ ಇದೆಯಲ್ಲ, ಇದು ಕಶ್ಮಲ ಅಂತ ಹೇಳ್ತಾನೆ ಕೃಷ್ಣ. ಈ ಒಂದು ಶ್ಲೋಕವನ್ನು ವಿವೇಕಾನಂದರು ಉಲ್ಲೇಖ ಮಾಡ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥ ಶ್ಲೋಕ, ಕ್ಲೈಬ್ಯಂ ಮಾಸ್ಮ ಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪಃ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಹೇಳ್ತಾನೆ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಕೇವಲ 2 ಶ್ಲೋಕವನ್ನು ಜೀವಮಾನ ಪೂರ್ತಿ ಪಾರಾಯಣ ಮಾಡಿ ಇದನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡು ಬಿಟ್ಟರೆ ಸಾಕು, ಈ ದೇಶದ ಅನೇಕ ಸಮಸ್ಯೆಗಳು ಪರಿಹಾರ ಆಗಿ ಹೋಗುತ್ತೆ. ಅವತ್ತು ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ದಂಥ ಈ ದೇಶ ಪರಮದಾಸ್ಯದಲ್ಲಿ ಬಿದ್ದಿದ್ದಂಥ ಸಂದರ್ಭದಲ್ಲಿ ವಿವೇಕಾನಂದರು ಈ ಮಾತನ್ನು ಹೇಳಿರ್ತಕ್ಕಂಥದ್ದು. 2 ಶ್ಲೋಕವನ್ನು ನಾವು ಅರಗಿಸಿಕೊಂಡ್ರೆ ಸಾಕು ಅಂತ. ಕ್ಲೈಬ್ಯಂ ಏನು ನೋಡಿ, ಯಾಕೆ ಹೇಳ್ತಾನೆ? ಕ್ಷುದ್ರಂ ಹೃದಯ ದೌರ್ಬಲ್ಯಂ ಅಂತ ಯಾಕೆ ಹೇಳ್ತಾನೆ?
ಎಲ್ಲರಿಗೂ ಹೃದಯ ದೌರ್ಬಲ್ಯ ಇದೆ. ಕ್ಷಾತ್ರ ಇಲ್ಲದೇ ಇರೋದಕ್ಕೆ, ಕ್ಷಾತ್ರ ಹ್ರಾಸ ಆಗೋದಕ್ಕೆ ಏನು ಕಾರಣ ಅಂದರೆ ಹೃದಯ ದೌರ್ಬಲ್ಯ. ಯಾವ ಥರದ ಹೃದಯ ದೌರ್ಬಲ್ಯ? ಅಯ್ಯೋ ನನಗೆ ಕಷ್ಟ ಉಂಟು. ಕೃಷ್ಣನಿಗೆ ಕಷ್ಟ ಇರಲಿಲ್ವೇ? ಎಂಥ ಹೋರಾಟದ ಬದುಕುರಿ. ಮಗುವಾಗಿ ಹುಟ್ಟಿದ ಕ್ಷಣದಿಂದ ಕಷ್ಟ, ಹುಟ್ಟಿದ ಕ್ಷಣದಿಂದ. ಮಗುವಾಗಿ ಜನಿಸಿದ ಕೂಡಲೇ ಮೃತ್ಯು ಎದುರಿಗೆ ನಿಂತಿತ್ತು. ಪ್ರತಿ ಹೆಜ್ಜೆಯಲ್ಲಿ ಕಷ್ಟ, ಪ್ರತಿ ಹೆಜ್ಜೆಯಲ್ಲಿ ಕಷ್ಟ, ಪ್ರತಿ ಹೆಜ್ಜೆಯೂ ಹೋರಾಟದ ಬದುಕೆ. ಹುಟ್ಟಿದಾಗಿನಿಂದ ದೇಹ ತ್ಯಾಗ ಮಾಡುವವರೆಗೂ ಕೂಡ ಹೋರಾಟ. ಒಂದು ಕ್ಷಣ ಹಿಂತೆಗೆದನ ಕೃಷ್ಣ? ಯಾವುದಕ್ಕಾದ್ರೂ ನೆಪ ಹೇಳಿದನ ಕೃಷ್ಣ? ಯಾವುದಾದ್ರೂ ನನಗಾಗೋದಿಲ್ಲ, ನಾನು ಮಾಡೋದಿಲ್ಲ, ನನಗ್ಯಾಕೆ ಬೇಕು ಈ ಸ್ವಾರ್ಥ ಇತ್ತ? ಅರ್ಜುನನ ಹೃದಯ ದೌರ್ಬಲ್ಯವನ್ನು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ, ಏಳು ಬಿಟ್ಟಾಕೋದನ್ನ ತ್ಯಜಿಸು ಅಂತ ಹೇಳ್ತಾರೆ ಕೃಷ್ಣ. ನಾನು, ನನ್ನವರು, ನನ್ನ ಮಗ, ನನ್ನ ಮಗಳು, ನನ್ನ ಕುಟುಂಬ, ನಾವು ಬದುಕಿದ್ರೆ ಸಾಕು. ಇದು ಹೃದಯ ದೌರ್ಬಲ್ಯ. ನಮಗ್ಯಾಕೆ ಬೇಕು ಇತರರ ಕಾಳಜಿ? ಸುಮ್ಮನೆ ಬೇರೆಯವ್ರ ಜೊತೆ ಗಲಾಟೆ ನಮಗ್ಯಾಕೆ ಬೇಕು? ಬೇರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ನಂಗೆ ಟೈಮ್ ಇಲ್ಲ, ನನ್ನ ಮನೆ ನಾನು ನೋಡ್ಕೊಂಡ್ರೆ ಸಾಕಾಗಿದೆ. ಇದು ಮೋಹ, ಇದು ಹೃದಯ ದೌರ್ಬಲ್ಯ. ವಿವೇಕಾನಂದರು ಊರು ತುಂಬ ಹುಟ್ಟಬೇಕು, ನಮ್ಮ ಮನೇಲಿ ಹುಟ್ಟೋದು ಬೇಡ. ಸುಭಾಷ್ ಚಂದ್ರ ಬೋಸರು ಇರಬೇಕು, ನಾವು ಕೈ ಮುಗಿತೀವಿ, ಸಲ್ಯೂಟ್ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಹುಟ್ಟೋದು ಬೇಡ. ನಾನಾಗೋದು ಬೇಡ, ನನಗೆ ಬೇರೆ ಕೆಲಸ ಇದೆ. ನಾನು ಏನು ಮಾಡಬೇಕು? ನನ್ನ ಕಂಫರ್ಟನ್ನು ಮಾತ್ರ ನೋಡಬೇಕು. ನಂದು ಇವತ್ತಿನ ಕೆಲಸ ಏನು? ಫೈನಾನ್ಷಿಯಲಿ ಹೌ ಸೆಕ್ಯೂರ್ ಆಮ್ ಐ? ನನಗೆ ಸಮಾಜದಲ್ಲಿ ಎಷ್ಟು ನನಗೆ ಇವತ್ತು ಪ್ರತಿಷ್ಠೆ ಇದೆ, ನಾನು ಎಷ್ಟು ಸೆಕ್ಯೂರ್ ಆಗಿ. ಈ ಸೆಕ್ಯೂರಿಟಿಯ ಹುಡುಕಾಟ ಇದೆಯಲ್ಲ, ಇದು ನಿಲ್ಲುವ ಹುಡುಕಾಟವ? ಈ ಭದ್ರತೆ, ಜೀವನದ ಭದ್ರತೆಯ ಹುಡುಕಾಟ ಇದೆಯಲ್ಲ, ಜೀವನದಲ್ಲಿ ಒಂದ್ಸಾರಿ ಎಲ್ಲ ಸರಿ ಹೋಗುತ್ತೆ, ಒಂದು ಆದರ್ಶಮಯ ಕ್ಷಣ ಬರುತ್ತೆ ಅಂತ ನಾವೇನು ಹುಡುಕ್ತಾ ಇದ್ದೀವಲ್ಲ, ಇದು ನಿಲ್ಲುವ ಹುಡುಕಾಟವ? ಇವತ್ತು ನನಗೆ ಸಮಸ್ಯೆಗಳೇ ಇಲ್ಲಪ್ಪ, ಎಲ್ಲ ಸರಿ ಹೋಯ್ತು, ಐ ಆಮ್ 100% ಹ್ಯಾಪಿ. ಯಾರಾದರೂ ಹೇಳ್ತೀರಾ 100% ಹ್ಯಾಪಿ? ಯಾವತ್ತೂ ನಿಲ್ಲೋ ಹುಡುಕಾಟ ಅಲ್ಲ ಇದು. ಅದಕ್ಕೋಸ್ಕರನೇ ಆಧ್ಯಾತ್ಮ ಬೇಕಾಗಿರುವಂಥದ್ದು. ಇದು ನಿಲ್ಲುವ ಹುಡುಕಾಟ ಅಲ್ಲ. ನಿಮ್ಮ ಶಕ್ತಿಯನ್ನು, ನಿಮ್ಮ ಜನ್ಮವನ್ನು ಅಲ್ಲಿ ವ್ಯಯಿಸಿ ವ್ಯರ್ಥ ಮಾಡಿಕೊಳ್ಳಬೇಡಿ ಅನ್ನೋದನ್ನು ಹೇಳುವಂಥದ್ದೇನೆ ಆಧ್ಯಾತ್ಮ. ಹಾಗಾದರೆ ಏನು ಮಾಡಬೇಕು? ನಮ್ಮ ಶಕ್ತಿಯನ್ನು, ನಮ್ಮ ಈ ಜನ್ಮವನ್ನು ಸಾರ್ಥಕಗೊಳಿಸ್ಕೊಳ್ಳೋದಕ್ಕೆ ಏನು ಮಾಡ್ಬೇಕು? ಹಾಗಾದರೆ ಕ್ಷಾತ್ರ ಉತ್ತರ. ಹಿಂದೆ ವರ್ಣ ವ್ಯವಸ್ಥೆ ಇತ್ತು. ಹಿಂದೆ ಪ್ರತಿಯೊಬ್ಬರಿಗೂ ಕೂಡ ಅವರವರದ್ದೇ ಆದಂತಹ ಕಾರ್ಯಗಳನ್ನು ನಿಯೋಜಿಸಲಾಗ್ತಾ ಇತ್ತು. ಯಾರು ಜ್ಞಾನಾರ್ಜನೆ ಮಾಡಬೇಕು, ಯಾರು ಕ್ಷತ್ರಿಯರಾಗಿ ದೇಶ ಸಂರಕ್ಷಣೆಯ ಕೆಲಸವನ್ನು ಮಾಡಬೇಕು, ಮತ್ತಾರು ವೈಶ್ಯರು ಅವರು ಏನು ಕೆಲಸ ಮಾಡಿ, ಹೀಗೆ. ಆದರೆ ಇವತ್ತು ಬಹುಶಃ ಅಂಥ ಒಂದು ವರ್ಗೀಕರಣ ಇವತ್ತು ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಇವತ್ತು 4 ವರ್ಣಗಳು ಕೂಡ ಒಬ್ಬೊಬ್ಬರಲ್ಲೇ ಇರುತ್ತೆ. 4 ವರ್ಣವೂ ಕೂಡ ಪ್ರತಿ ವ್ಯಕ್ತಿಯಲ್ಲೂ ಬೇಕಾಗಿದೆ ಅಂತ ನಾನು ಹೇಳ್ತೇನೆ. ಒಬ್ಬ ಮನುಷ್ಯ ಎಲ್ಲ ಕೆಲಸವನ್ನು, ಸಣ್ಣ ಪುಟ್ಟ ಕೆಲಸವನ್ನು ಮಾಡೋದಕ್ಕೆ, ಒಂದು ತನ್ನ ಊರಿನ ಸ್ವಚ್ಛತೆಯನ್ನು, ತನ್ನ ಊರಿನ ಚರಂಡಿ ಸ್ವಚ್ಛತೆಯನ್ನು ತಾನೇ ಮಾಡೋದಕ್ಕೆ ರೆಡಿ ಇರಬೇಕು. ತನ್ನ ಊರಿನ ವಾಣಿಜ್ಯ ಎಷ್ಟರ ಮಟ್ಟಿಗೆ ಸುಧಾರಿಸ್ತಾ ಇದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ತಾನೇ ನೋಡೋದಕ್ಕೆ ರೆಡಿ ಇರಬೇಕು ಒಬ್ಬ ಮನುಷ್ಯ. ಅದೇ ರೀತಿ ತನ್ನ ಊರಿನ ಸಂರಕ್ಷಣೆಯ ವಿಷಯ ಬಂದಾಗ ತಾನೇ ಕ್ಷತ್ರಿಯನೂ ಆಗ ನಿಲ್ಲಬೇಕು. ಅದೇ ರೀತಿನಲ್ಲಿ ಜ್ಞಾನಾರ್ಜನೆ. ಇವತ್ತು ಕೈಯಲ್ಲಿ ಮೊಬೈಲ್ ಇದೆ ರೀ, ನಾವು ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಎಲ್ಲ ಮಾಹಿತಿ, ಇಡೀ ವಿಶ್ವದ ಎಲ್ಲ ಮಾಹಿತಿ ಬಂದು ಬೀಳುತ್ತೆ. ನಾವೇನು ಮಾಡ್ತೀವಿ? ಎಲ್ಲರೂ ತೀಡ್ತೀವಿ. ಹಿಂಗೆ ಯಾರು ತೀಡಲ್ಲ ಹೇಳಿ? ಎಲ್ಲರೂ ಹಿಂಗೆ 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 ಮಾಡ್ಕೊಂಡು ಕೂತಿರುವಂಥದ್ದು. ಏನು ಬಂತು ಅದರಿಂದ? ಪ್ರತಿ ಕ್ಷಣ ಭಗವಂತನ ಕೊಡುಗೆ. ಪ್ರತಿ ಕ್ಷಣ ನಾವು ಉಸಿರಾಡುವ ಒಂದೊಂದು ಉಸಿರು ಭಗವಂತನ ಕೊಡುಗೆ. ಇದು ಆಧ್ಯಾತ್ಮ. ಅದನ್ನು ಹೇಗೆ ಉಪಯೋಗಿಸ್ತೀವಿ ನಾವು? ನಮ್ಮ ಪ್ರತಿಯೊಂದು ಉಸಿರನ್ನು, ಭಗವಂತನ ಕೊಡುಗೆ ಆಗಿರುವಂಥ ಈ ಶರೀರವನ್ನು, ಈ ಜನ್ಮವನ್ನು ನಾವು ಹೇಗೆ ಉಪಯೋಗಿಸ್ತೀವಿ? ಅಲ್ಲಿಗೆ, ಅದಕ್ಕೆ ಉತ್ತರ ಕ್ಷಾತ್ರ. 1000 ವರ್ಷಗಳಲ್ಲಿ ಕಳೆದು ಹೋಗಿರುವಂಥ ಸಾವಿರಾರು ಜ್ಞಾನ ಪರಂಪರೆಗಳನ್ನು, ಸಮೃದ್ಧಿಯನ್ನು, ಮೌಲ್ಯಗಳನ್ನು ಪುನರುತ್ಥಾನ ಮಾಡೋದಕ್ಕೆ ನಾನೇನು ಮಾಡಿದೆ ಇವತ್ತು? ಈ ಪ್ರಶ್ನೆಗೆ ನಾವು ಒಬ್ಬೊಬ್ಬರು ಉತ್ತರ ಕಂಡುಕೊಳ್ಳದೆ ಹೋದರೆ ನಾವು ಎಷ್ಟು ಆಧ್ಯಾತ್ಮದ ಬಗ್ಗೆ ಮಾತನಾಡಿದ್ರು, ಎಷ್ಟು ಕ್ಷಾತ್ರದ ಬಗ್ಗೆ ಮಾತನಾಡಿದ್ರು ವ್ಯರ್ಥ ಅಂತ ಅನ್ಸುತ್ತೆ. ಹಾಗಾಗಿ ನಾನು ಇಲ್ಲಿ ಸಾಕಷ್ಟು ಜನ ಮಕ್ಕಳು ಬರ್ತಾ ಇದ್ದಾರೆ. ನನಗೆ ಅವ್ರನ್ನ ನೋಡಿದ್ರೆ ಭಾಳ ಖುಷಿ ಆಗುತ್ತೆ. ಭರವಸೆಯ ಬೆಳಕು ಅಂತ ಅನ್ಸುತ್ತೆ ನನಗೆ ಅವ್ರನ್ನ ನೋಡಿದಾಗ. ಅವರೆಲ್ಲ ಕುತೂಹಲ ಇದೆ, ಏನೋ ಹೇಳ್ತಾರೆ ಕೇಳೋಣ. ಮತ್ತು ಅವರೆಲ್ಲ ರಿಸೆಪ್ಟಿವಿಟಿ ಇದೆ. ಏನಾದರೂ ಒಂದು ಹೇಳಿದ ತಕ್ಷಣ ನಾವಿದನ್ನು ಮಾಡಬೇಕು. ಮೋದಿಜಿ ಮಾಡಿದ್ರಲ್ಲ, ನಾವಿದನ್ನು ಮಾಡಬೇಕು. ಇವತ್ತು ನೀವು ಕಾಲೇಜ್ ಮಕ್ಕಳೆದ್ರು ಹೋಗಿ ಕೂತಾಗ ಆ ಸಂತೋಷ ನನಗಾಗತ್ತೆ. ಯಾಕಂತಂದ್ರೆ ಅವರಲ್ಲೊಂದು ಹುಮ್ಮಸ್ಸಿದೆ. ಏನು ಅಂದರೆ ಸಾಧನೆ ಮಾಡಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು, ಇಡೀ ವಿಶ್ವ ನನ್ನತ್ತ ನೋಡುವಂಥ ಒಂದು ಸಾಧನೆ ಮಾಡಬೇಕು.
ಇದು ಕ್ಷಾತ್ರ. ಯಾವ ವಯಸ್ಸಿನಲ್ಲಿ ಕ್ಷಾತ್ರವನ್ನು ತಿಳ್ಕೊಳ್ಬೇಕು? 6ನೇ ವಯಸ್ಸಿಗೆ. ಹಿಂದೆ ಉಪನಯನ ಅಂತ ಮಾಡ್ತಾ ಇದ್ರಲ್ಲ, ಈಗಲೂ ಮಾಡ್ತಾರೆ, ಸುಮ್ಮನೆ ಅದನ್ನೊಂದು ದೊಡ್ಡ ಇವೆಂಟ್ ಆಗಿ ಜನರನ್ನು ಕರೆದು ಊಟ ಹಾಕಿ ಎಷ್ಟು ಖರ್ಚು ಮಾಡಿದ್ವಿ, ಎಷ್ಟು ಲಕ್ಷ ಖರ್ಚು ಮಾಡಿದ್ವಿ ಅನ್ನೋದೇನೆ ಒಂದು ದೊಡ್ಡ ತೋರಿಕೆಯ ಪ್ರದರ್ಶನದ ವಿಷಯವಾಗಿ ಕೆಲವರು ಮಾಡ್ತಾರೆ. ಎಲ್ಲರೂ ಹಾಗೆ ಮಾಡೋದಿಲ್ಲ, ಅನೇಕರು ಪಾಪ ಸರಿಯಾಗೂ ಮಾಡ್ತಾರೆ. 6ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಆಧ್ಯಾತ್ಮ ಜ್ಞಾನವನ್ನು ಕೊಡಬೇಕು. ಕೊಡ್ತಾ ಇದ್ದೀವ ನಾವು? 6ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಕ್ಷಾತ್ರ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು, ದಂಡ ಹಿಡಿಯೋದು ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು, ಮಾರ್ಷಲ್ ಆರ್ಟ್ಸ್ ಕಲಿಸೋದಕ್ಕೆ ಶುರು ಮಾಡಬೇಕು. ಮಾಡ್ತಾ ಇದ್ದೀವ ನಾವು? 6ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಹೃದಯ ದೌರ್ಬಲ್ಯ ಬೆಳೆಯದೇ ಇರೋ ಹಾಗೆ ನಾವು ನೋಡಬೇಕು. ಮಾಡ್ತಾ ಇದ್ದೀವ ನಾವು? ಯುದ್ಧ ಮಾಡದೇ ಇರುವಂಥದ್ದು ಅನ್ನುವಂಥದ್ದು, ಅಂದರೆ ಜೀವನದ ಹೋರಾಟವನ್ನು ಮಾಡದೇ ಇರುವಂಥದ್ದು ಅನ್ನುವಂಥದ್ದು ಅತ್ಯಂತ ಹೇಯವಾದುದು, ತುಚ್ಛವಾದುದು. ನಾವು ಹೇಗೆ ಈ ಕದಿಯೋದು, ಸುಳ್ಳು ಹೇಳೋದು, ಕೊಲೆ ಮಾಡೋದು ಇಂಥದ್ದನ್ನೆಲ್ಲ ತುಚ್ಛ ಕೆಲಸ ಅಂತ ಭಾವಿಸ್ತೀವೋ, ಅದೇ ರೀತಿಯಲ್ಲಿ ಆ ಗುಂಪಿನ ಪಾಪಕ್ಕೆ ಈ ಯುದ್ಧ ಮಾಡದೇ ಇರೋದನ್ನು, ಬದುಕಿನ ಹೋರಾಟವನ್ನು ಮಾಡದೇ ಇರೋದನ್ನು ಕೃಷ್ಣ ಸೇರಿಸ್ತಾನೆ ಅಂತ. ನಾನು ಸ್ವಾಮಿ ಸೋಮನಾಥಾನಂದರ ಗೀತಾ ಭಾವಧಾರೆಯನ್ನು ಅಭ್ಯಾಸ ಮಾಡ್ತೀನಿ. ಸೊ ಅವರು ಹೇಳಿರುವಂಥದ್ದನ್ನು ಬೇಕಾದಷ್ಟು ಎಲ್ಲರ ಭಾಷೆಗಳಲ್ಲೂ ಇದೇ ರೀತಿಯಲ್ಲಿ ಬರುತ್ತೆ. ಕ್ಷಾತ್ರದ ಒಂದು ವರ್ಣನೆಯೇ ಬರುವಂಥದ್ದು. ಸೊ ಹಾಗೆ ಮಾಡದೇ ಇದ್ರೆ ಏನಾಗುತ್ತೆ? ನಾವೀಗ ಕ್ಷಾತ್ರವನ್ನು ನಾವು ಪರಿಗಣನೆಗೆ ತಗೊಳ್ಳದೆ ಹೋದರೆ ನಮ್ಮ ಪಾಡಿಗೆ ನಾವು ಬದುಕ್ತೀವಪ್ಪ ಅಂತ ಇದ್ದು ಬಿಟ್ರೆ ಏನಾಗತ್ತೆ ಅಂತ ನೋಡ್ತಾ ಹೋದರೆ, 1000 ವರ್ಷಗಳಲ್ಲಿ ಏನಾಯ್ತಲ್ಲ, ಯಾವ ಒಂದು ಲೂಟಿ ದರೋಡೆ ಏನನ್ನ ನಾವು ಕಂಡುವಲ್ಲ, ಒಂದು ದಾಸ್ಯಕ್ಕೆ ಹೇಗೆ ಭಾರತ ಹಂತ ಹಂತವಾಗಿ ಹೋಯ್ತಲ್ಲ, ಖಂಡಿತವಾಗ್ಲೂ ಇವತ್ತಿನ ನಮ್ಮ ಬೇಜವಾಬ್ದಾರಿ ಈ ದೇಶವನ್ನು ಅಥವಾ ಯಾವುದೇ ದೇಶವನ್ನು ಅಂಥದ್ದೊಂದು ದಾಸ್ಯಕ್ಕೆ ತಳ್ಳುತ್ತೆ. ನೋಡಿ, ಶ್ರೀರಾಮಚಂದ್ರನ ಬಗ್ಗೆ ಮಾತನಾಡುವಾಗ ನಾವು ಹೇಳ್ತೇವೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತ. ಆದರ್ಶವೂ ಇತ್ತು, ಕಠೋರತೆಯೂ ಇತ್ತು, ದುಷ್ಟರೆದುರು ಹೂವಿನಂಥ ಸುಕೋಮಲತೆಯೂ ಇತ್ತು ಅಂತ. ಈ 3 ವಿಚಾರಗಳ ಸಂಗಮ ಇದೆಯಲ್ಲ, ಆದರ್ಶ, ಕ್ಷಾತ್ರ ಮತ್ತು ಮೃದುವಾದ ಹೃದಯ, ಮಾನವ ಪ್ರೇಮ, ಇವತ್ತು ಯಾವ ನಾಯಕರಲ್ಲಿದೆ? ಇವತ್ತು ಕರ್ನಾಟಕದಲ್ಲಿ ಒಂದು ಸಾರಿ ಕಣ್ಣು ಮುಂದೆ ತಂದುಕೊಳ್ಳಿ ನೀವು ನಾಯಕರುಗಳನ್ನೆಲ್ಲ. ನಮ್ಮದೇ ರಾಜ್ಯವನ್ನು ನಾವು ಗಮನಿಸಿದ್ರೆ ಯಾರಾದರೂ ಇದ್ದಾರಾ ಈ ಥರ? ಸ್ವಲ್ಪ ಹತ್ತಿರಕ್ಕಾದ್ರೂ ಬರೋ ಅಂಥವ್ರು ಒಂದು 4 ಹೆಸರು ಹೇಳ್ಬೋದಾ ಈ ಥರ ಇದ್ದಾರಪ್ಪ ಅಂತ, ಇಂಥ ಒಬ್ಬರು ನಾಯಕರು ಇವರು ಅಂತ? ಕೃಷ್ಣನಂಥ ಒಬ್ಬ ನಾಯಕ, ರಾಮನಂಥ ಒಬ್ಬ ನಾಯಕ, ವಿತ್ ಆಲ್ ದ ಅಡ್ಮಿನಿಸ್ಟ್ರೇಟಿವ್ ಕೇಪಬಿಲಿಟೀಸ್, ಆದರ್ಶವನ್ನು ಉಳ್ಳಂಥ ನಾಯಕ ಯಾರಾದರೂ ಇದ್ದಾರಾ? ಒಬ್ಬ ನಾಯಕನನ್ನು ಇವತ್ತು ನಮಗೆ ಅಂಥವ್ರನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಮ್ಮ ಸಮಾಜ ಹೇಗಿದೆ ಅಂತ ನಾವು ಯೋಚನೆ ಮಾಡಬೇಕಲ್ವಾ? ಯಾಕೆ ಹೀಗಾಗಿದೆ? ಯಾಕೆ ಇಷ್ಟು ಮೌಲ್ಯ ಹ್ರಾಸ ಆಗಿದೆ? ಮೌಲ್ಯಗಳು ಗಾಳಿಗೆ ಬಿಸಿ ನೀರು ಬಿಸಿಯಾಗಿ ಆರು ಹೋಗುತ್ತಲ್ಲ, ಹಾಗೆ ಆರು ಹೋಗ್ತಾ ಇದೆಯಲ್ಲ, ಯಾಕೆ? ನಾವು ಚಿಂತೆ ಮಾಡಿದ್ದೀವಿ. ಯಾಕೆ ನಾವು ಮಕ್ಕಳಿಗೆ ನಾವು ಅದನ್ನು ಕಲಿಸ್ತಾನೇ ಇಲ್ಲ? ನಮಗೆ ಮೌಲ್ಯಗಳು ಬೇಡ, ನಮಗೆ ಕಂಫರ್ಟ್ ಮಾತ್ರ ಬೇಕು. ಇನ್ನು ನಾಯಕ ಹೇಗೆ ಹುಟ್ಕೊಂಡು ಬರ್ತಾನೆ ಜನರ ಮಧ್ಯದಿಂದ? ಜನರೇನು ನಮಗೆ ಬರೀ ಫ್ರೀ ಅಕ್ಕಿ ಬೇಕು, ಫ್ರೀ ಕರೆಂಟ್ ಬೇಕು, ಇನ್ನೂ ಏನಾದ್ರು ಫ್ರೀ ಕೊಟ್ಟರೆ ಅದೂ ಬೇಕು, ಎಷ್ಟು ಫ್ರೀ ಕೊಟ್ಟರು ಅದೂ ಬೇಕು ನಮಗೆ. ಎಂತ ಮಾಡ್ತೀರಿ ಅದನ್ನ ಇಟ್ಕೊಂಡು? ಇನ್ನಷ್ಟು ಸೋಮಾರಿಗಳಾಗ್ತೀವಿ, ಇನ್ನಷ್ಟು ದುಡಿದೇ ಇರೋದು ಹೇಗೆ, ಇನ್ನಷ್ಟು ಫ್ರೀ ತಗೊಳ್ಳೋದು ಹೇಗೆ ಅನ್ನೋದನ್ನು ಹುಡುಕ್ತೀವಿ. ನನಗೆ ಬಡ ಜನಗಳ ಹಸಿವು ಏನು ಅಂತ ಬಹಳ ಚೆನ್ನಾಗಿ ಅರ್ಥ ಆಗ್ತದೆ. ಅತ್ಯಂತ ಕಡು ಬಡತನವನ್ನು ಕಂಡೋಳು ನಾನು. ಅದರ ಅರ್ಥ ಫ್ರೀಯಾಗಿ ಕೊಟ್ಟ ತಕ್ಷಣ ಮನುಷ್ಯ ಸಬಲನಾಗ್ತಾನೆ ಅಂತ ಅಲ್ಲ. ಮನುಷ್ಯನಿಗೆ ಮೀನು ಹಿಡಿಯೋದು ಹೇಗೆ ಅಂತ ಕಲಿಸ್ಬೇಕೇ ಹೊರತು, ಆ ಸಾಮರ್ಥ್ಯವನ್ನು ಅವನಲ್ಲಿ ವೃದ್ಧಿ ಮಾಡಬೇಕೇ ಹೊರತು, ದಿನಾಲೂ ಮೀನು ತಂದು ಕೊಟ್ಟರೆ ಆತನಿಗೆ ಮೀನು ಹಿಡಿಯೋ ಕಲೆ ಬರೋದೇ ಇಲ್ಲ, ಆತ ಸಬಲನಾಗೋದೇ ಇಲ್ಲ. ತಮ್ಮ ಸ್ವಾರ್ಥಕ್ಕೆ ಜನಗಳ ಭಾವನೆಯನ್ನು ದುರ್ಬಳಕೆ ಮಾಡ್ಕೊಳ್ಳೋ ಅಂಥದ್ದು ಅಂತ ಅಷ್ಟೇ ಹೇಳ್ಬೋದು ಇದನ್ನು. ಸೊ ನಮ್ಮಲ್ಲಿ ಹೃದಯ ದೌರ್ಬಲ್ಯ ಇರೋದ್ರಿಂದ ಅಯ್ಯೋ ನಾವು ಬಡವರು, ಅಯ್ಯೋ ನಮಗೆ ಕಷ್ಟ, ಅಯ್ಯೋ ನನಗಿದಿಲ್ಲ ಅದಿಲ್ಲ, ಈ ಅಯ್ಯೋ ಇದೆಯಲ್ಲ ಇದು ನಮ್ಮನ್ನು ಸಾಯಿಸ್ತಾ ಇದೆ ಅಂತ. ಇಂಥ ಒಂದು ಹೃದಯ ದೌರ್ಬಲ್ಯವನ್ನು ತ್ಯಜಿಸು ಅಂತ ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು. ನಾವು ಜಗತ್ತನ್ನು ನೋಡುವ ದೃಷ್ಟಿಕೋನ ಬದಲಾಗದೆ ಹೋದರೆ, ನಾವು ನಮ್ಮನ್ನು ನೋಡಿಕೊಳ್ಳೋ ದೃಷ್ಟಿಕೋನ ನಾನು ಯಾರಿವತ್ತು, ನಾನು ಹೇಗಿದ್ದೇನೆ, ನಾನು ಏನು ಮಾಡಬಲ್ಲೆ, ಇದು ನಮ್ಮನ್ನು ಆಂತರ್ಯದಿಂದ ಬದಲಾಯಿಸದೆ ಹೋದರೆ ನಾವು ಎಷ್ಟು ಗೀತೆಯ ಬಗ್ಗೆ ಮಾತನಾಡಿಯೂ ಕೂಡ ವ್ಯರ್ಥವಾಗ್ತದೆ. ಆದರೆ ಸರಿಯಾಗಿ ಗೀತೆಯನ್ನು ಒಂದು ಬಾರಿ ಓದಿದ್ರೂ ಸಾಕು, ಒಂದೇ ಒಂದು ಬಾರಿ ಸರಿಯಾಗಿ ಓದಿದ್ರೂ ಸಾಕು, ಇಂಥ ಬದಲಾವಣೆ ಸಾಧ್ಯ ಆಗುತ್ತೆ ಮನುಷ್ಯನಲ್ಲಿ. ಹಾಗೆ ಓದ್ತೀವ ನಾವು? ಹಾಗೆ ಓದೋ ಹಾಗೆ ಇದೆಯಾ ಇವತ್ತು ಪರಿಸ್ಥಿತಿ?
ಇನ್ನೊಂದು ಶ್ಲೋಕ ಬರುತ್ತೆ, ನಮಗೆ ಯಾಕೆ ಮೋಹಕ್ಕೆ ಬೀಳ್ತೀವಿ ನಾವು? ಈ ಎಲ್ಲ ಅರಿಷಡ್ ವರ್ಗಗಳಿದ್ದಾವಲ್ಲ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಒಂದ್ಸರಿ ನೋಡ್ಕೊಂಡ್ರೆ ಒಂದು ದಿನದಲ್ಲಿ ಇವೆಲ್ಲವೂ ಬಂದೋಗಿರುತ್ತೆ ನಮ್ಮದ್ರಲ್ಲಿ. ಒಂದ್ಸರಿ ನಮ್ಮನ್ನೇ ನಾವು ಕನ್ನಡಿ ಎದುರು ನಿಂತು ನೋಡ್ಕೊಂಡ್ರೆ ನಮಗೆ ಆಸೆಗಳು 108 ಆಸೆಗಳು, ಅರ್ಥಹೀನವಾದ ಆಸೆಗಳು. ಒಂದಕ್ಕಾದರೂ ಅರ್ಥ ಇದೆಯೇನ್ರಿ? 108 ಆಸೆಗಳು, ಅದರಲ್ಲಿ ಒಂದರಲ್ಲೂ ಕೂಡ ಸಮಷ್ಟಿ ಭಾವನೆ ಇಲ್ಲ. ಜಗತ್ತಿಗೆ ಒಳ್ಳೇದಾಗಲಿ ಅಂತ ನಾವು ಎಷ್ಟು ಹೊತ್ತು ಯೋಚನೆ ಮಾಡ್ತೀವಿ? ಒಂದು ದಿನದಲ್ಲಿ ಈ ಜಗತ್ತಿಗೆ ಒಳ್ಳೇದಾಗಲಿ ಅಂತ ನಾವು ಎಷ್ಟು ಕೆಲಸಗಳನ್ನು ಮಾಡ್ತೀವಿ? ಬರೀ ಸ್ವಾರ್ಥ, ನನಗೆ ನನಗೆ ನನಗೆ. ಸೊ ಹಾಗಾಗಿ ಯಾಕೆ ಹಂಗಾಗ್ಬಿಟ್ಟಿದೆ? ಯಾಕೆ ಹಂಗಾಗಿದೆ ಅಂತಂದರೆ, ಒಂದು ಸೆಕೆಂಡ್ ಅದು ಕುತ್ರ ಗೀತೆನಲ್ಲೇ ಇದೆ. ನಾವು ವೈಶ್ವಿಕ ಭಾವನೆಯನ್ನೇ ಬೆಳೆಸ್ಕೊಳ್ಳೋದಿಲ್ಲ. ನಾವು ಏನು, ಈ ದೇಹ ಏನು, ಈ ವ್ಯಕ್ತಿ ಏನು, ಇದನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಕೆಲಸನೇ ನಾವು ಮಾಡ್ಕೊಂಡಿರೋದಿಲ್ಲ. ಸೊ ಇದೇ ಅರ್ಜುನನಿಗೆ ಆತ ತಾನು ಯುದ್ಧನೇ ಮಾಡೋದಿಲ್ಲ ಅಂತ ಕೂತಿದ್ದಾಗ ಇದೇ ಗೀತೆಯಲ್ಲಿ ನತ್ವೇವಾಹಂ ಜಾತು ನ ಸಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ನಾನು ಇಲ್ಲ ಅನ್ನೋಂಥ ಕಾಲವೇ ಇರಲಿಲ್ಲ. ನೀನಿಲ್ಲಿ ಇವತ್ತಿದೆಯಲ್ಲಪ್ಪ ಚೇತನ ಸ್ವರೂಪ, ನೀನು ಇಲ್ಲ ಅನ್ನುವಂಥ ಕಾಲವೇ ಇರಲಿಲ್ಲ. ನಿಂದು ಏನಿದೆ ಈ ದೇಹ, ಇದು ನಶ್ವರ. ನೀನು ಯಾವಾಗಲೂ ಇದ್ದೆ, ಮುಂದೂ ಇರ್ತೀಯ. ನೀನಾಗಲಿ ಈ ರಾಜರುಗಳಾಗಲಿ, ಅರ್ಜುನನಿಗೆ ಹೇಳೋವಂಥದ್ದು ಕೃಷ್ಣ. ಸುಮ್ಮನೆ ಕತೆ ಥರ ಕೇಳ್ಬಿಡ್ತೀವಿ ಇದನ್ನು ಅಲ್ವಾ? ತುಂಬ ಸರಿ ಕೇಳಿದೀವಲ್ವ, ಇದೇನು ಹೊಸದ, ನಾನೇನು ಹೊಸ ವಿಚಾರ ಹೇಳ್ತಾ ಇದ್ದೀನ? ಇಲ್ಲ, ಸುಮ್ಮನೆ ಕೇಳ್ಬಿಡ್ತೀವಿ ಕತೆ ಥರ. ಇಲ್ಲ ದೇಹ ನಶ್ವರ, ಆತ್ಮ ಶಾಶ್ವತ ಅಂತೆಲ್ಲ ಕೇಳ್ಕೊಂಡು ಕತೆ ಕೇಳ್ಕೊಂಡು ಮತ್ತೆ ಮರುದಿನ ಇನ್ನೊಂದು ಉಪನ್ಯಾಸಕ್ಕೆ ಬರ್ತೀವಿ. ಏನು ಲಾಭ ಬಂತು ನಮಗೆ? ನಮ್ಮ ದೇಹ ನಶ್ವರ ಅನ್ನೋದು ಅನುಭವಕ್ಕೆ ಬರದೇ ಹೋದಲ್ಲಿ, ಅನುಭವದಲ್ಲಿ ಇದು ಪ್ರಾಪ್ತವಾಗದೇ ಹೋದಲ್ಲಿ, ಸುಮ್ಮನೆ ಯಾವುದೊಂದು ಕಾಗಕ್ಕ ಗುಬ್ಬಕ್ಕನ ಕಥೆನ ಕೇಳ್ದಂಗೆ ಇದನ್ನೂ ಕೇಳ್ಕೊಂಡು ಹೋದರೆ ಏನೂ ಬರೋದಿಲ್ಲ. ಹೇಗೆ ಬರುತ್ತೆ ಅನುಭವದಲ್ಲಿ? ಇಂಥ ಪುಟ್ಟ ಪುಟ್ಟ ಮಕ್ಕಳಿಗೆ ಅನುಭವದಲ್ಲಿ ನಿನ್ನ ದೇಹ ನಶ್ವರನಪ್ಪ ಅಂತ ಹೇಳಿದ್ರೆ ಅವಕ್ಕೆ ಹೇಗೆ ಗೊತ್ತಾಗತ್ತೆ? ನೀವೇನು ಹೇಳ್ತಿದ್ರೋ ನಂಗೆ ಅರ್ಥ ಆಗಲ್ಲ ಅಂತವೆ ಅವು. ಅನುಷ್ಠಾನದ ಮುಖಾಂತರ, ಗುರು ಪರಂಪರೆಯ ಮುಖಾಂತರ ದೇಹದ ಆಚೆಗೆ ಹೋಗೋದು ಹೇಗೆ, ದೇಹದ ಆಚೆಗಿನ ಅನುಭವಗಳನ್ನು ಗಳಿಸ್ಕೊಳ್ಳೋದು ಹೇಗೆ, ಇದನ್ನು ಬಹಳ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಬಹಳ ಎಳವೆಯಿಂದಲೇ ಕಲಿಸಲಾಗ್ತಾ ಇತ್ತು ಹಿಂದೆ. ಹೇಗಿತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಅನ್ನೋದನ್ನು ಧರ್ಮಪಾಲ್ ಅವರು ಬರೆದಿರೋದನ್ನು ನಾನು ಪ್ರತಿ ಭಾಷಣದಲ್ಲೂ ಹೇಳ್ತೀನಿ. ಅಷ್ಟು ಹೇಳಿದ್ರು ನಮಗೇನು ಎಚ್ಚರ ಬಂದುಬಿಡೋದಿಲ್ಲ, ಹೇಳಬೇಕಾಗತ್ತ ಹೇಳ್ತೀನಿ. ಧರ್ಮಪಾಲ್ ಅವರು ಸುಮಾರು 30-40 ವರ್ಷ ಇಂಗ್ಲೆಂಡಿಗೆ ಹೋಗಿ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಬಹಳ ಆಳವಾಗಿ ಅಧ್ಯಯನ ಮಾಡ್ತಾರೆ. ಹೇಗೆ ಅಂತಂದರೆ, ಬ್ರಿಟಿಷ್ ಆರ್ಕೈವ್ಸಲ್ಲಿ ಈ ದೇಶದ ಶಿಕ್ಷಣ ವ್ಯವಸ್ಥೆ ಬ್ರಿಟಿಷರು ಬಂದಾಗ ಹೇಗಿತ್ತು ಅನ್ನೋದನ್ನು ಸವಿವರವಾಗಿ ಅವರು ದಾಖಲಿಸಿ ಇಟ್ಟಿದ್ದಾರೆ. ಅವರು ಒಂದೇ ಒಂದು ದಾಖಲೆಯನ್ನು ಹಾಳು ಮಾಡಿಲ್ಲ. ಕರ್ನಾಟಕದಲ್ಲಿ ಎಷ್ಟು ಗುರುಕುಲಗಳು ಇದ್ದವು, ಬಳ್ಳಾರಿ ಪ್ರಾಂತ್ಯದಲ್ಲಿ ಎಷ್ಟು ಗುರುಕುಲಗಳು ಇದ್ದವು, ಆ ಗುರುಕುಲಗಳ ಕ್ವಾಲಿಟಿ, ಗುಣಮಟ್ಟ ಹೇಗಿತ್ತು, ಎಂಥೆಂಥ ಪ್ರಾಚಾರ್ಯರುಗಳು ಇದ್ದರು, ಎಲ್ಲ ಜಾತಿಯ ಮಕ್ಕಳು ಬಂದು ಸಂಸ್ಕೃತವನ್ನೂ ಸೇರಿದಂತೆ ಅನೇಕ ಭಾಷೆಗಳನ್ನು, ಸಂಸ್ಕೃತದಲ್ಲಿ ಮಹಾಕಾವ್ಯಗಳನ್ನು, ನಾಟಕಗಳನ್ನು, ಭಗವದ್ಗೀತೆಯನ್ನು, ಇವೆಲ್ಲವನ್ನೂ ಕೂಡ ಎಲ್ಲ ಜಾತಿಯ ಮಕ್ಕಳು ಯಾವುದೇ ಜಾತಿ ಭೇದವಿಲ್ಲದೆ ಅಧ್ಯಯನ ಮಾಡ್ತಾ ಇದ್ರು. ಎಲ್ಲಿವರೆಗೆ? ಬ್ರಿಟಿಷರು ಕಾಲಿಡುವವರೆಗೆ. ಬ್ರಿಟಿಷರು ಕಾಲಿಟ್ಟು ಮೆಕಾಲೆ ಅದೊಂದು ಸಮಿತಿ ರಚನೆ ಮಾಡಿ ಇವರ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಬದಲಾಯಿಸಬೇಕು, ಈ ದೇಶದ ಬೆನ್ನುಮೂಳೆಯನ್ನು ಮುರಿಬೇಕು ಅಂತಾದ್ರೆ ನಾವು ಇವರ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ನಿರ್ಧಾರ ಕೈಗೊಳ್ಳುವವರೆಗೆ ಸಂಸ್ಕೃತವನ್ನು ಪ್ರತಿ ಮನೆಯಲ್ಲಿ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ರು. ಮೊದಲ ಅಭ್ಯಾಸವೇ, ನೀವು ಸಂಸ್ಕೃತ ಅಭ್ಯಾಸ ಮಾಡ್ತಾ ಹೋದ ಹಾಗೇನೆ ಆ ಶಿಕ್ಷಣ ವ್ಯವಸ್ಥೆಯ ಮೊದಲ ಅಭ್ಯಾಸವೇ ಪಂಚಭೂತಗಳು ಅಂದರೆ ಏನು, ಈ ದೇಹ ಅಂದರೆ ಏನು, ಮನಸ್ಸು ಅಂದರೆ ಏನು, ಬುದ್ಧಿ ಅಂದರೆ ಏನು, ಚಿತ್ತ ಅಂದರೆ ಏನು, ಅಂತಃಕರಣ ಅಂದರೆ ಏನು, ಇದನ್ನೆಲ್ಲ ನಾವು ಪ್ರತಿನಿತ್ಯ ನಿರ್ವಹಿಸಿಕೊಳ್ಳೋದು ಹೇಗೆ. ಇದೇ ಆಗಿತ್ತಲ್ವ ಇಡೀ ಶಿಕ್ಷಣ ವ್ಯವಸ್ಥೆಯಲ್ಲಿ. ಇಂಥದ್ದೇ ವಿಚಾರಗಳನ್ನು, ನಾನೀಗೇನು ಆಧ್ಯಾತ್ಮ ಮತ್ತು ಕ್ಷಾತ್ರ ಅಂತ ಮಾತಾಡ್ತಾ ಇದ್ದೇನೆ, ಇದೇ ವಿಚಾರಗಳನ್ನು ಬಹಳ ಆಳವಾಗಿ ತಿಳಿಸ್ಕೊಡುವಂಥ ಕೆಲಸಗಳಾಗ್ತಾ ಇತ್ತು. ಸೊ ಇವತ್ತಂಥದ್ದಿಲ್ಲ, ನಮಗೆ ಬೇಕಾಗೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ಅದೆಲ್ಲ ಯಾವುದೋ ಒಂದು ವರ್ಗದ ಜನ ಮಾಡ್ಕೊಳ್ಳುವಂಥದ್ದು, ಯಾವುದೋ ಮಠಗಳು ಮಾಡುವಂಥ, ವೇದ ಪಾಠಶಾಲೆಗಳು ಮಾಡುವಂಥ ಕೆಲಸ ನಮಗೆ ಬೇಕಾಗಿಲ್ಲ. ಅದೇನೇ ಫಾರಿನಿಗೆ ಹೋಗಿ ಅಲ್ಲಿಂದ ಅವರು ಸೈಕಾಲಜಿನಲ್ಲಿ ಅಡ್ವಾನ್ಸ್ಡ್ ಸೈಕಾಲಜಿ ರಿಸರ್ಚ್ಗಳನ್ನು ಮಾಡಿ ಇವತ್ತು ನಮಗೆ ನೀವು ಏನೋ ಹೊಸ ವಿಚಾರಗಳನ್ನು, ನಾವು ನಮ್ಮ ಮನಸ್ಸು ದೇಹದ ಹೊರಗೂ ಹೋಗಬಲ್ಲದು, ಮನಸ್ಸು ಭಾಳ ವಿಸ್ತಾರವಾದದ್ದು ಅಂತ ಹೊಸದಾಗಿ ಅವರು ಹೇಳ್ತಾ ಬಂದರೆ, ಹೊಸ ಶಬ್ದಗಳನ್ನು ಕೊಟ್ಟು ಹೇಳ್ತಾ ಬಂದರೆ, ಅವರಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಟು ಅದನ್ನು ಒಪ್ಕೋತೀವಿ. ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಅದನ್ನು ರಿಸರ್ಚ್ ಪೇಪರು ಅಂತ ತರ್ತಾರೆ. ಅದೇ ನಮ್ಮ ಶಿಕ್ಷಣ ವ್ಯವಸ್ಥೆ ಭಾಗ ಆಗಿತ್ತಲ್ವ. ಇವತ್ತು ನಮಗದು ಬೇಡ.
ನಮಗೆ ನಮ್ಮ ಮಕ್ಕಳು ಸೋಕಾಲ್ಡ್ ಕಾನ್ವೆಂಟ್ ಶಾಲೆಗಳಲ್ಲೋ ಮತ್ತಿನ್ನೆಲ್ಲೋ ಓದಬೇಕು, ವಿದೇಶಕ್ಕೆ ಹೋಗಿ ಸೆಟ್ಲ್ ಆಗಬೇಕು. ಮಕ್ಕಳು ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ, ಯಾವುದೇ ವಯಸ್ಸಿನಲ್ಲೂ ಮನುಷ್ಯ ವಿದ್ಯಾಭ್ಯಾಸವನ್ನು ಆರಂಭ ಮಾಡಬಹುದು. ಯಾವುದೇ ವಯಸ್ಸಿನಲ್ಲೂ ಮಾಡ್ತೀವ ನಾವು? ಇದು ಪ್ರಶ್ನೆ. ಆಧ್ಯಾತ್ಮ ಅನ್ನೋ ವಿಚಾರಕ್ಕೆ, ಇದು ಆಧ್ಯಾತ್ಮ ಅಂತ. ಆಧ್ಯಾತ್ಮ ಅಂದರೆ ಅದು ಕಾವಿ ಧರಿಸಿದವರಿಗೆ ಮಾತ್ರ ಆಧ್ಯಾತ್ಮ ಅಂತಂದ್ರೆ, ಈ ಆಧ್ಯಾತ್ಮ ಮಾತಾಡೋರು ಅವರೊಂದು ಬೇರೆ ಕೆಟಗರಿ ಜನಗಳು ಅಂತ. ನಾನೊಬ್ಬ ಜರ್ನಲಿಸ್ಟು, ನಾನು ಆಧ್ಯಾತ್ಮದ ಬಗ್ಗೆ ಮಾತನಾಡ್ತೀನಿ, ಯಾಕಾಗಬಾರ್ದು? ಒಬ್ಬ ಎಂಜಿನಿಯರು, ಒಬ್ಬ ಡಾಕ್ಟ್ರು ಆಧ್ಯಾತ್ಮದ ಬಗ್ಗೆ ಯಾಕೆ ಮಾತನಾಡಬಾರ್ದು? ಹಾಗೆ ಇದ್ದಿದ್ದು ನಮ್ಮಲ್ಲಿ ಹಿಂದೆ. ಅಂಥದ್ದು ಇಲ್ಲದೆ ಹೋದರೆ ಒಬ್ಬ ಎಂಜಿನಿಯರ್ಗೋ ಒಬ್ಬ ಡಾಕ್ಟ್ರಿಗೋ ಮೂಲಭೂತ ಮನುಷ್ಯನ ಸಂರಚನೆಯ ಬಗ್ಗೆ ಅರಿವಿಲ್ಲದೆ ಹೋದರೆ, ನಾನು ಏನು, ಜಗತ್ತು ಏನು, ಮನಸ್ಸೇನು, ಇದಿಲ್ಲದೆ ಹೋದರೆ ಅತ್ಯುತ್ತಮವಾದ ಸಾಧನೆಗಳನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಒಂದೊಂದು ದೇವಾಲಯಗಳನ್ನು ನೋಡ್ತೀವಲ್ಲ, ನಮ್ಮ ಕೋನಾರ್ಕನ ಸೂರ್ಯ ದೇವಾಲಯ ಇರ್ಬೋದು, ತಮಿಳುನಾಡಿನ ಚಿದಂಬರಂನಲ್ಲಿರ್ತಕ್ಕಂಥ ದೇವಾಲಯಗಳು ಇರಬಹುದು, ಅಥವಾ ಅನೇಕ ದೇವಾಲಯಗಳು, ಬೃಹತ್ ದೇವಾಲಯಗಳು, ನಮ್ಮದೇ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ದೇವಾಲಯಗಳು. ಈಗಷ್ಟೇ ನಾವು ಅನಂತೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ನೋಡ್ತಾ ಬಂದೆ. ಆ ಕಲ್ಲುಗಳು, ಅಷ್ಟಷ್ಟು ಭಾರದ ಕಲ್ಲುಗಳನ್ನು 1000 ವರ್ಷಗಳ ಹಿಂದೆ ಹೇಗೆ ಸಾಗಿಸಿರಬಹುದು ಅಲ್ಲಿಗೆ ಅಂತ. ಹೇಗೆ ಸಾಗಿಸಿರ್ಬೋದು, ಹೇಗೆ ಕಟ್ಟಿರ್ಬೋದು ಅದನ್ನೆಲ್ಲ? ನಮ್ಮಲ್ಲಿ ಪ್ರಶ್ನೆಯೇ ಮೂಡೋದಿಲ್ಲ ರೀ, ಹೇಗೆ ಮಾಡಿರಬಹುದು ಅದನ್ನೆಲ್ಲ ಅಂತ. ಖಂಡಿತವಾಗ್ಲೂ ಇದೇ ಮನುಷ್ಯರೇ ಮಾಡಿರೋದಲ್ವಾ? ನಮ್ಮ ಹಾಗೆ ಇದ್ದಂಥ ಮನುಷ್ಯರೇ ಮಾಡಿರೋದಲ್ವ? ನಮಗಿವತ್ತಿರೋಂಥ ಮಿತಿಗಳೇ ಅವ್ರಿಗೂ ಇತ್ತಲ್ವ? ಆದರೆ ಅದನ್ನು ಮೀರೋ ಅಂಥ ವಿದ್ಯೆಗಳು ಆವತ್ತಿದ್ದವು. ಎಂಜಿನಿಯರಿಂಗ್ ವಾಸ್ ಮೋರ್ ಅಡ್ವಾನ್ಸ್ಡ್ ದೆನ್ ಟುಡೇ. ಅವತ್ತಿಗೆ ಬೇಕಾದಷ್ಟು ವೈದ್ಯಕೀಯವೂ ಕೂಡ ಅವತ್ತಿಗೆ ಆಪರೇಷನ್ಸ್ ಮಾಡಲಾಗ್ತಾ ಇತ್ತು ಅನ್ನೋದಕ್ಕೆ ಬೇಕಾದಷ್ಟು ಇವತ್ತಿಗೂ ಕೂಡ ದಾಖಲೆಗಳು ಲಭ್ಯ ಇದ್ದಾವೆ. ಆನಂತರ ಅದು ಆ ವಿದ್ಯೆಗಳೆಲ್ಲ ಬೇರೆ ದೇಶಕ್ಕೆ ಹೋಗುತ್ತೆ, ಜರ್ಮನಿಗೋ ಮತ್ತೆಲ್ಲೋ ಹೋಗುತ್ತೆ. ಅಲ್ಲಿಂದ ಮತ್ತೆ ಹೊಸದಾಗಿ ಅವ್ರು ನಮ್ಗೆ ಅದನ್ನೇ ಹೇಳ್ಕೊಡೋ ಅಂಥದ್ದು. ಸೊ ಎಲ್ಲಿ ಹೋಯ್ತು ಅವೆಲ್ಲವೂ ಕೂಡ? ಅವತ್ತಿನ ಕಾಲದ ಒಬ್ಬ ಇಂಜಿನಿಯರ್ಗೆ, ಒಬ್ಬ ವೈದ್ಯನಿಗೆ ಅವತ್ತು ಆಧ್ಯಾತ್ಮ ವಿದ್ಯೆಗಳ ಮುಖಾಂತರವಾಗಿ ವಿಶೇಷ ಶಕ್ತಿಗಳು ಇಲ್ಲದೆ ಹೋಗಿದ್ದಿದ್ರೆ ಹೇಗೆ ಇಂಥ ಸಂರಚನೆಗಳೆಲ್ಲ ಸಾಧ್ಯ ಆಗ್ತಾ ಇತ್ತು? ಹೇಗೆ ಇಷ್ಟಿಷ್ಟು ದೊಡ್ಡ ದೇವಸ್ಥಾನಗಳನ್ನು ಕಟ್ಟೋದಕ್ಕೆ, ಹೇಗೆ ಇಷ್ಟು ಸಾವಿರ ವರ್ಷಗಳ ಕಾಲ ಕೆಲವೊಂದು ಪದ್ಧತಿಗಳನ್ನು, ಕೆಲವೊಂದು ಆಯುರ್ವೇದ ಪದ್ಧತಿಗಳನ್ನು ಉಳಿಸ್ಕೊಂಡು ಬರೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು? ಖಂಡಿತವಾಗ್ಲೂ ಏನೋ ಇದ್ದಿರಲೇಬೇಕಲ್ವಾ? ಅವ್ರ ಜೀವನ ವಿಧಾನ ಏನೋ ಬೇರೆ ಇದ್ದಿರಲೇಬೇಕಲ್ವಾ? ಇವತ್ತಿನ ಹಾಗೆ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡು, ಮಧ್ಯಾಹ್ನ ಊಟದವರೆಗೂ ಮೊಬೈಲ್ ನೋಡು, ಆಮೇಲೆ ಊಟ ಮಾಡು, ಆಮೇಲೆ ಮೊಬೈಲ್ ನೋಡು, ಸಂಜೆ ಒಂದು 4 TV ಸೀರಿಯಲ್ ನೋಡು, ಆಮೇಲೆ ನಿಧಾನವಾಗಿ 10 ಗಂಟೆಗೆ ಮಲ್ಕೊಂಡ್ಬಿಡು. ಹೀಗಂತೂ ಖಂಡಿತ ಇರಲಿಕ್ಕಿಲ್ಲ ಅವರ ಜೀವನ ವಿಧಾನ ಅಂತ. ಸೊ ನಾವು ಇದನ್ನೆಲ್ಲ ಮತ್ತೆ 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 ಮೇಲಕ್ಕೆ ಹಾಕಿ ಏನು ಮಾಡ್ತಾ ಇದ್ದೀವಿ? ನಾವು ಪ್ರಜ್ಞೆಯಿಂದ ಬದುಕ್ತಾ ಇದ್ದೀವ ಅನ್ನೋದನ್ನು ನಾವು ನೋಡ್ತಾ ಇದ್ದೀವ. ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದೆ. ಜನಿಸಿದ ಮರು ಕ್ಷಣದಿಂದ ಕೃಷ್ಣನ ಬದುಕು ಅದೆಷ್ಟು ಹೋರಾಟಗಳು. ಆದರೆ ಯಾವತ್ತೂ ಕೂಡ ಕೃಷ್ಣ ಆಧ್ಯಾತ್ಮವನ್ನು ಬಿಡಲಿಲ್ಲ. ಹಾಗಂತ ಹೋರಾಟದಿಂದ ಹಿಂದೆಗೆಯಲೂ ಇಲ್ಲ. ಪ್ರತಿ ಹೆಜ್ಜೆಯಲ್ಲೂ ಹೋರಾಟ. ನಾವೇನು ಮಾಡ್ತೀವಿ ಇವತ್ತು? ಕೃಷ್ಣ ಅಷ್ಟೂ ಹೋರಾಟಗಳ ಮುಖಾಂತರ ಏನನ್ನು ತೋರಿಸಿದ? ಒಬ್ಬ ವ್ಯಕ್ತಿಯಲ್ಲಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲಿ ಯಾವ ಮಟ್ಟಿಗಿನ ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ತೋರಿಸಿದ. ಎಷ್ಟು ಪೊಟೆನ್ಷಿಯಲ್ ಇದೆ ಮನ್ಸು ಮಾಡಿದ್ರೆ ಒಬ್ಬ ವ್ಯಕ್ತಿಯಲ್ಲಿ. ನಾನು ಮಾಡ್ತೀನಿ ಅಂತ ಹೊರಟ್ರೆ ನಮಗೆ ಗೊತ್ತಿರೋದಿಲ್ಲ ನಮ್ಮೊಳಗೆ ಎಷ್ಟು ಪೊಟೆನ್ಷಿಯಲ್ ಇದೆ, ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಾವು ಅದರ ಅನಾವರಣವನ್ನೇ ಮಾಡೋದಿಲ್ಲ, ಅದಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ನಾವೇ ಡಿಸೈಡ್ ಮಾಡಿಬಿಡ್ತೀವಿ ಇದು ನಂಗೆ ಆಗಲ್ಲ ಅಂತ. ಹಾಗಲ್ಲ, ಎದುರಿಸ್ತೀನಿ ಜೀವನವನ್ನು ಅಂತ ಹೊರಟ್ರೆ, ವೈಶ್ವಿಕ ದೃಷ್ಟಿಯಿಂದ ಬದುಕನ್ನು ನೋಡ್ತಾ ಹೋದರೆ, ನಾನು ಇಡೀ ವಿಶ್ವಕ್ಕೆ ಒಳ್ಳೇದಾಗಲಿ ಅಂತ ಬದುಕ್ತೀನಿ ಅಂದರೆ ನಮಗೆ ದೈವಿಕತೆಯೂ ನಮಗೆ ಸಹಾಯ ಮಾಡುತ್ತೆ, ನಮ್ಮ ಪರವಾಗಿ ನಿಲ್ಲತ್ತೆ. ಅದನ್ನು ಕೃಷ್ಣ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ನಾವೇನು ಮಾಡ್ತೀವಿ? ಮಕ್ಕಳಿಗೆ ಇವತ್ತು ಕೃಷ್ಣ ಕಥೆಯನ್ನು ಕಥೆ ಅಂತ ಹೇಳ್ಬಿಡ್ತೀವಿ. ಕಥೆ ಹೌದು ಅಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಕೃಷ್ಣ ಕೇವಲ ಕಥಾ ವ್ಯಕ್ತಿ ಮಾತ್ರ ಅಲ್ಲ, ಯಾವುದೋ ಒಂದು ಮಿಥಿಕಲ್ ಕ್ಯಾರೆಕ್ಟರ್ ಮಾತ್ರ ಅಲ್ಲ. ಕೃಷ್ಣ ಇತಿಹಾಸದ ವ್ಯಕ್ತಿ. ನಮಗದನ್ನು ಎದೆ ತಟ್ಕೊಂಡು ಪ್ರಪಂಚಕ್ಕೆ ಸಾರಿ ಹೇಳೋ ಅಂಥ ತಾಕತ್ತು ಇವತ್ತಿದೆಯಾ? ಡಾಕ್ಟರ್ SR ರಾವ್ ಅವರು ಅದನ್ನು ಹೇಳಿದ್ರು, ಜಗತ್ತಿಗೆ ಹೇಳಿದ್ರು, ಪ್ರೂವ್ ಮಾಡಿ ತೋರಿಸಿದ್ರು, ಆರ್ಕಿಯಾಲಜಿಕಲಿ ಪ್ರೂವ್ ಮಾಡಿ ತೋರಿಸಿದ್ರು. ದ್ವಾರಕೆ ಹೇಗೆ ಮುಳುಗಿದ ನಗರ ಇವತ್ತಿಗೂ ಇರ್ತಕ್ಕಂಥದ್ದು, ಕೃಷ್ಣ ಹೇಗೆ ಇತಿಹಾಸದ ವ್ಯಕ್ತಿ ಅನ್ನೋದನ್ನು ತೋರಿಸಿದ್ರು. ಒಬ್ಬ ಇತಿಹಾಸದ ವ್ಯಕ್ತಿಯಾಗಿ ಆತನನ್ನು ಮಕ್ಕಳಿಗೆ ಇದು ಸಾಧ್ಯ ಇದೆ, ಬದುಕೋದಕ್ಕೆ ಸಾಧ್ಯ ಇದೆ ಅಂತ ನಾವು ತೋರಿಸ್ಕೊಡ್ಬೇಕು. ಹೀಗೆ ಬದುಕೋದಕ್ಕೆ ಸಾಧ್ಯ ಇದೆ ಒಬ್ಬ ವ್ಯಕ್ತಿ, ಹೀಗೆ ವಿಶ್ವನಾಯಕನಾಗಿ ಬೆಳಗೋದಕ್ಕೆ ಸಾಧ್ಯ ಇದೆ. ಒಂದು ಸಣ್ಣ ಹಳ್ಳಿಯಲ್ಲಿ, ನಂದಗೋಕುಲದಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ
ವಿಶ್ವನಾಯಕನಾಗಿ ಬೆಳಗೋದಕ್ಕೆ ಸಾಧ್ಯ ಇದೆ. ಎಲ್ಲ ಅಡೆತಡೆಗಳನ್ನು ಎದುರಿಸಿ ಅನ್ನೋದನ್ನು ನಾವು ಅವ್ರಿಗೆ ಹೇಳಬೇಕು. ಇದು ಸತ್ಯ ಅನ್ನೋದನ್ನು ಹೇಳಬೇಕು. ಅಂಥ ಧೈರ್ಯ ನಮಗಿದೆಯಾ? ಹೌದು, ಕೃಷ್ಣ ಭಗವಂತನೂ ಹೌದು. ಅಂಥ ಒಂದು ನೋಟ ಇದೆಯಲ್ಲ, ಇತಿಹಾಸದ ವ್ಯಕ್ತಿಯೂ ಹೌದು, ಭಗವಂತನೂ ಹೌದು. ಅಂಥ ಒಂದು ವ್ಯೂ ಇದೆಯಲ್ಲ, ಅಂಥ ಒಂದು ದೃಷ್ಟಿಕೋನ ಇದೆಯಲ್ಲ, ಅದು ಭಾರತದಲ್ಲಿ ಮಾತ್ರ, ಭಾರತೀಯರಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ಯಾಕಂತಂದರೆ ನಮಗೆ ಇಡೀ ವಿಶ್ವ ಏನು ಅಂತ ಗೊತ್ತು. ದೈವಿಕತೆ ಅಂದರೆ ಏನು ಅಂತ ಗೊತ್ತು. ಪ್ರತಿ ವ್ಯಕ್ತಿಯಲ್ಲೂ ದೈವಿಕತೆ ಇರೋದಕ್ಕೆ ಸಾಧ್ಯ ಅಂತ ಗೊತ್ತು. ಆ ದೈವಿಕತೆಯ ಅನಾವರಣವನ್ನು ಟು ದ ಮ್ಯಾಕ್ಸಿಮಮ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಕೃಷ್ಣ ತೋರಿಸಿಕೊಟ್ಟ. ಭಗವಂತನ ಪೂರ್ಣ ರೂಪನಾಗಿಯೂ ನಿಮ್ಮೆಲ್ಲರ ಹಾಗೆ ನಮ್ಮ ಜೊತೆ ಇದ್ದ ಭಗವಂತ. ಸೊ ಇದೆಲ್ಲವೂ ಸಾಧ್ಯ. ನಮ್ಮ ಭಾರತೀಯ ಮನಸ್ಥಿತಿಗೆ ಮಾತ್ರ, ಲಾಜಿಕ್ನಿಂದ ಹೊರತಾಗಿರ್ತಕ್ಕಂಥ ಭಾರತೀಯ ಮನಸ್ಥಿತಿಗೆ ಇದು ಅರ್ಥ ಆಗತ್ತೆ. ಯಾಕಂತಂದ್ರೆ ನಾವು 15,000 ವರ್ಷಗಳ ಸಂಸ್ಕೃತಿಯನ್ನು ನೋಡಿದವರು, ನಿನ್ನೆ ಮೊನ್ನೆ 500 ವರ್ಷದಿಂದ ಹುಟ್ಟಿದವರಲ್ಲ. ಸೊ ನಮಗಿವೆಲ್ಲವೂ ಗೊತ್ತು, ಹೊಸ ಹೊಸ ವಿಚಾರಗಳು, ಇದೆಲ್ಲವೂ ನಮಗೆ ಗೊತ್ತಿರೋ ಅಂಥದ್ದೇ. ಅಂಥ ಕೃಷ್ಣನನ್ನು ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗತ್ತಾ? ಅಂಥ ಕೃಷ್ಣನನ್ನು ನಮ್ಮಲ್ಲಿ ಮರುಜೀವಿತಗೊಳಿಸ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗತ್ತಾ? ಸೊ ನಾವು ನಮ್ಮ ಸಮಗ್ರ ಬದುಕಿನ ಭಾಗವೇ ಆಗಿದ್ದಂಥ, ಕಲಿಕೆಯ ಭಾಗವೇ ಆಗಿದ್ದಂಥ 64 ವಿದ್ಯೆಗಳು ಅಂತ ಕೇಳ್ತೀವಿ, ಹೌದಾ? ಟೆಕ್ಸ್ಟ್ಗಳಲ್ಲಿ ಕೇಳ್ತೀವಿ 64 ವಿದ್ಯೆಗಳು ಇತ್ತಂತೆ ಅಂತ. ಎಲ್ಲಿ ಹೋದವು ಹಾಗಾದರೆ? ಎಲ್ಲಿ ಹೋಯ್ತು ಆ ವಿದ್ಯೆಗಳು? ಬಹಳ ಗಹನವಾದ ವಿದ್ಯೆಗಳು ಇತ್ತು. ಕೇವಲ 64 ಮಾತ್ರ ಅಲ್ಲ, ಸಾವಿರಾರು ಬಗೆಯ ವಿದ್ಯೆಗಳು ಇದ್ದವು. ಎಲ್ಲಿ ಹೋದವು ಅವೆಲ್ಲ? ಹೇಗೆ ಲುಪ್ತವಾಗಿ ಹೋಗಿದ್ದಾವೆ? ಈಗ ಯಾಕಿಲ್ಲ ಅದು? ಖೆಚರಿ ಅನ್ನುವಂಥ ಒಂದು ವಿದ್ಯೆ ಇತ್ತು. ಹೇಗೆ ಅಂತಂದ್ರೆ, ನಮ್ಮ ನಾಲಿಗೆಯನ್ನು ಆಳಕ್ಕೆ ತಗೊಂಡು ಹೋಗಿ ಗಂಟ್ಲಲ್ಲಿ ಬ್ಲಾಕ್ ಮಾಡಿ ಪ್ರಾಣೋಪಾಸನೆ ಅಂತ ಹೇಳ್ತೀವಿ. ಅಂದರೆ ಪ್ರಾಣಾಯಾಮ ಮಾತ್ರ ಅಲ್ಲ, ಚಕ್ರಗಳನ್ನು ಉದ್ದೀಪನಗೊಳಿಸಿಕೊಳ್ತಾ ಪ್ರಾಣೋಪಾಸನೆಯ ಉನ್ನತ ಹಂತಕ್ಕೆ ತಲುಪಿದಾಗ ಮನುಷ್ಯ ತಾನಾಗೆ ಗಾಳಿಲಿ ತೇಲ್ಕೊಂಡು ಹೋಗ್ತಾ ಇದ್ದಂಥ ಒಂದು ವಿದ್ಯೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮನುಷ್ಯನಿಗೆ ಸಂಚಾರ ಮಾಡೋದಕ್ಕೆ ಬರ್ತಿದ್ದಂಥ ಒಂದು ವಿದ್ಯೆ. ಹೀಗೆ ಅನೇಕ ವಿದ್ಯೆಗಳು, ಸಾವಿರ ವಿದ್ಯೆಗಳು ಭಾರತದಲ್ಲಿ ಇದ್ದವು. ಯಾಕಂತಂದರೆ ಈ ಹ್ಯೂಮನ್ ಬೀಯಿಂಗ್ ಅನ್ನೋಂಥ ಒಂದು ಬೀಯಿಂಗ್ ಏನಿದೆಯಲ್ಲ, ಇದನ್ನು ಅತಿ ದೀರ್ಘ ವರ್ಷಗಳವರೆಗೆ ರಿಸರ್ಚ್ ಮಾಡಿ ಬದುಕಿ ನೋಡಿರ್ತಕ್ಕಂಥ ನೆಲ ಇದು. ಅದು ಎಷ್ಟು ಸಾವಿರ ವರ್ಷಗಳು ಲೆಕ್ಕವೇ ಇಲ್ಲ. ನಾವು ಬದುಕಿಬಿಟ್ಟಿದ್ದೀವಿ, ಹಾಗಾಗಿ ನಮಗೆ ಗೊತ್ತಿದೆ. ಇವತ್ತೇನಾಗಿದೆ ಅಂದರೆ, ನಮಗೆ ಗೊತ್ತಿದೆ ಅನ್ನೋದನ್ನು ತಿರುಗಿ ನೋಡೋದಕ್ಕೆ ನಮಗೆ ಧೈರ್ಯ ಇಲ್ಲ. ಮೆಕಾಲೆ ಕೂತು ಬಿಟ್ಟಿದ್ದಾನೆ ಅಡ್ಡ. ಸೊ ಆ ವಿದ್ಯೆಗಳು ಎಲ್ಲಿ ಹೋದವು? ಇವತ್ತು ಮೆಕಾಲೆ ಮೆರೀತಾ ಇದ್ದಾನಲ್ಲ, ಅದರ ಬದಲಾಗಿ ಯಾಕೆ ನಮ್ಮ ಶಾಲೆಗಳಲ್ಲಿ ಭಗವದ್ಗೀತೆಯನ್ನು ಅಧಿಕೃತವಾಗಿ ಕಲಿಸ್ತಾ ಇಲ್ಲ? ಎಲ್ಲೋ ಅರಬ್ ಕಂಟ್ರೀಸಲ್ಲಿ ರಾಮಾಯಣವನ್ನು ಕಲಿಸ್ತಾರೆ, ಮಹಾಭಾರತವನ್ನು ಕಲಿಸ್ತಾರೆ. ನಮ್ಮ ಶಾಲೆಗಳಲ್ಲಿ ಅಧಿಕೃತವಾದಂಥ ಗ್ರಂಥ, ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಒಂದು ಎಕ್ಸ್ಟ್ರಾ ಕ್ಲಾಸಲ್ಲಿ ಭಗವದ್ಗೀತೆಯನ್ನು ಯಾಕೆ ಕಲಿಸ್ತಿಲ್ಲ? ಕೇಳೋ ಧೈರ್ಯ ಇದೆಯಾ ನಮಗೆ? ನಮ್ಮನ್ನೇ ಕೇಳೋ ಧೈರ್ಯ ಇದೆಯಾ? ನಮ್ಮ ಪ್ರಶ್ನೆಯನ್ನೇ, ನಮ್ಮದೇ ಜನಗಳನ್ನು ಕೇಳುವಂಥ ನಮ್ಮದೇ ಆಡಳಿತಗಾರರನ್ನ ಯಾಕೆ ಸ್ವಾಮಿ ಕಲಿಸ್ತಾ ಇಲ್ಲ? ಕಲಿಸ್ರಿ, ಎಲ್ಲರಿಗೂ ಕಲಿಸ್ರಿ, ಎಲ್ಲ ಜಾತಿ ಜನಾಂಗದವ್ರಿಗೂ ಕಲಿಸ್ರಿ. ಆಪ್ಷನಲ್ ಆಗಿಡಿ ಈ ಕಡೆ ಪಕ್ಷ. ಅದನ್ನು ಕೇಳೋ ಧೈರ್ಯ ಇದೆಯಾ ನಮಗೆ? ಸೊ ಎಷ್ಟು ನಿರ್ವಿಣ್ಯರಾಗಿದ್ದೀವಿ ನಾವು ಅಂತ. ಯಾಕೆ ಹೀಗಾಗ್ತಾ ಇದೆ? ಯಾಕೆ ಅಂತಂದರೆ, ನಮಗೆ ಪರ್ಪಸ್ ಆಫ್ ಲೈಫ್ ಅನ್ನುವಂಥದ್ದು ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಯೋಚನೆನೇ ಮಾಡಿಲ್ಲ. ಈ ಬದುಕಿನ ಉದ್ದೇಶ ಏನು? ನಾವು ಯಾತಕ್ಕಾಗಿ ಇಲ್ಲಿ ಬಂದಿದ್ದೀವಿ? ನಾನು ಹೇಗೆ ಹುಟ್ಟಿದೆ, ಹೇಗೆ ಕೃಷ್ಣನಿಗೆ ಆ ಎಚ್ಚರ ಇತ್ತು, ಆ ಪ್ರಜ್ಞೆ ಇತ್ತು. ಭೂಮಿಗೆ ಬರುವ ಮೊದಲೇ ತಾನು ಯಾವ ಉದ್ದೇಶಕ್ಕಾಗಿ ಬಂದಿದ್ದೇನೆ, ಆ ಜಾಗೃತಿ ನಮ್ಮೆಲ್ಲರಲ್ಲೂ ಬರಬೇಕಾಗಿದೆ. ನಾನು ಈ ಶರೀರ ಹೊತ್ಕೊಂಡು ಯಾಕೆ ಈ ತಂದೆ ತಾಯಿಯ ಹೊಟ್ಟೆಯಲ್ಲಿ ಜನಿಸಿ ಇಲ್ಲಿಗೆ ಬಂದೆ? ಈ ಒಂದು ಪ್ರಶ್ನೆ ಮನುಷ್ಯ ಜೀವಿತದ ಯಾವುದೇ ಹಂತದಲ್ಲೂ ಬರಬೇಕು. ನನ್ನ ಬದುಕಿನ ಉದ್ದೇಶ ಏನು? ಪರ್ಪಸ್ ಆಫ್ ಲೈಫ್ ಏನು? ಯಾಕಾಗಿ ನಾನು ಇಲ್ಲಿದ್ದೀನಿ? ಎಲ್ಲರ ಹಾಗೇನೆ ಉಂಡು ತಿಂದು 3 ಹೊತ್ತು ಸಮಯ ಕಳೆದು ಹೋಗೋದಕ್ಕ? ಡಿ ವಿ ಜಿಯವರ ಒಂದು ಕಗ್ಗದಲ್ಲಿ ಹೇಳ್ತಾರೆ, ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ ಅಂತ. ಇನ್ಯಾವುದೋ ಒಂದು ಜಗತ್ತಿನಲ್ಲಿ ಇನ್ಯಾವುದೋ ಒಂದು ಜೀವ ಉದ್ಭವ ಆಗುತ್ತೆ ಅಂತ ಮುಂದೆ ಬರುತ್ತೆ. ಹಾಗೆ ಹುಳುಗಳ ಹಾಗೆ ಸಾವಿರ ಹುಳುಗಳು, ನೊಣಗಳು ಹುಟ್ಟಿ ಸಾಯ್ತಾವಲ್ಲ, ಪ್ರತಿನಿತ್ಯ ನಡೆಯುವಂಥ ಪ್ರಕ್ರಿಯೆ. ಹಾಗೆ ನಾವು ಕೋಟಿಗಟ್ಟಲೆ ಜನ ಹುಳುಗಳ ಹಾಗೆ ಹುಟ್ಟಿ ಬದುಕಿ ಸಾಯೋದಕ್ಕೆ ಇಲ್ಲಿ ಬಂದಿದ್ದೀವ. ಅದಕ್ಕೆ ಭಗವಂತ ನಮಗೆ ಮನುಷ್ಯ ಜನ್ಮ ಕೊಡಬೇಕಾಯ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ತಾಯಿ ಗರ್ಭದಿಂದ ನಾವು ಹೊರಗಡೆ ಬಂದು ಇಷ್ಟೆಲ್ಲ ಜೀವನ ಸವಿಸ್ಬೇಕಾಯ್ತೆ. ಯಾತಕ್ಕೆ? ಸುಮ್ಮನೆ ಇರೋದಕ್ಕೆ? ಯಾತಕ್ಕೆ ಬಂದಿದ್ದೀನಿ ನಾನು? ನನ್ನ ಜೀವನದ ಪರ್ಪಸ್ ಏನು? ಬಹುಶಃ ಇದನ್ನು ಕೇಳ್ಕೊಂಡಿದ್ದಕ್ಕೇನೆ, ಹಾಗೆ ಬದುಕಿದ್ದಕ್ಕೇನೆ ಕೃಷ್ಣ ಪರಮಾತ್ಮನಾದ, ಭಗವಂತನಾದ ಇಡೀ ಜಗತ್ತಿಗೆ.
ಕ್ಷಾತ್ರ ಪರಂಪರೆ ಅಂತ ನಾವು ನೋಡ್ತಾ ಹೋದರೆ ಭಾರತದಲ್ಲೇನು ಕ್ಷಾತ್ರ ಪರಂಪರೆ ಇಲ್ಲ ಅಂತಿಲ್ಲ. ಪ್ರತಿ ಊರಿನ ಪ್ರತಿ ನೆಲವೂ ಕೂಡ ಕ್ಷಾತ್ರ ರಕ್ತದಿಂದ ತೊಯ್ದಿದೆ ಈ ದೇಶದಲ್ಲಿ. ಅದು ಕಲಿಯುಗದಲ್ಲೇ ನಾವು ನೋಡ್ತಾ ಹೋದರೆ, ದ್ವಾಪರ ಯುಗ ಅಂತೂ ಬಿಡಿ, ಅದು ಕ್ಷಾತ್ರ ಪ್ರಜ್ಞೆಯ ಪರಮೋತ್ಕೃಷ್ಟ ದರ್ಶನವನ್ನೇ ಜಗತ್ತಿಗೆ ಕೊಡ್ತು. ಈ ಕಲಿಯುಗದಲ್ಲೂ ನಾವು ನೋಡ್ತಾ ಹೋದರೆ ಚಾಣಕ್ಯ ಚಂದ್ರಗುಪ್ತನಿಂದ ಹಿಡಿದು ಮುಂದೆ ಪುಷ್ಯಮಿತ್ರ ಶೃಂಗ ಬರ್ತಾನೆ, ಸಮುದ್ರಗುಪ್ತ, ಎರಡನೇ ಚಂದ್ರಗುಪ್ತ, ಕುಮಾರಗುಪ್ತ, ಸ್ಕಂದಗುಪ್ತರು ಬರ್ತಾರೆ. ಹಾಗೆಯೇ ಪುಲಿಕೇಶಿ ಅಂತೂ ನಮಗೆಲ್ರಿಗೂ ಗೊತ್ತಿದೆ. ಪುಲಿಕೇಶಿಯ ಸೈನ್ಯ ಬರ್ತಾ ಇದ್ದರೆ 1 ಕಿಲೋಮೀಟ್ರ್ ದೂರದವರೆಗೂ ನೆಲ ನಡುಗ್ತಿತ್ತಂತೆ, ಅಂಥ ಸೈನ್ಯ ಕಟ್ಟಿದ್ದಂತಹ ಪುಲಿಕೇಶಿ. ಆ ಕಡೆ ಹರ್ಷವರ್ಧನ, ಭೋಜರಾಜನಂಥವರು, ರಾಜರಾಜ ಚೋಳ, ರಾಜೇಂದ್ರ ಚೋಳ, ಎಷ್ಟು ಜನ ಬೇಕು ಕ್ಷಾತ್ರ ಪ್ರಜ್ಞೆಯನ್ನು ಮೆರೆದಿರ್ತಕ್ಕಂಥ ಧೀಮಂತ ರಾಜರುಗಳು. ಹಾಗೆಯೇ ರಾಣಿಯರು ಕೂಡ. ಇನ್ನು ಕರ್ನಾಟಕದಲ್ಲೂ ಹಕ್ಕಬುಕ್ಕರು ನೋಡಿ, ಎಂಥ ಅದ್ಭುತವಾದ ಉದಾಹರಣೆ. ಇಡೀ ದೇಶವನ್ನು ಅನ್ಯ ಕೋಮಿನ ರಾಕ್ಷಸಿ ಭಾವದ ಜನಗಳು ಮುತ್ತಿದ್ದಾಗ ಒಬ್ಬ ಯತಿ, ಶ್ರೀ ವಿದ್ಯಾರಣ್ಯರಂಥ ಒಬ್ಬ ಯತಿಗಳು ಎದ್ದು ನಿಂತು ಅವರ ಪರ್ಪಸ್ ಆಫ್ ಲೈಫನ್ನು ಅವ್ರು ಸಾರ್ಥಕಗೊಳಿಸ್ತಾರೆ. ಏನು? ಸಾಮ್ರಾಜ್ಯ ಕಟ್ಟುತ್ತಾರೆ. ಹೇಗೆ ಕಟ್ಟಿದ್ರು? ಅವರು ನಿಮ್ಮ ಹಾಗೆ ಮನುಷ್ಯ ದೇಹದಲ್ಲೇ ಬಂದವರಲ್ವೇ? ಅವ್ರಿಗೂ ಇತಿಮಿತಿಗಳು ಇದ್ದಿರಬೇಕಲ್ವೇ? ಮೀರಿದ್ರು, ವೈಶ್ವಿಕವಾಗಿ ಯೋಚನೆ ಮಾಡಿದ್ರು. ನಾನು ನನ್ನದು ಅಂತ ಯೋಚನೆ ಮಾಡಿದೆ. ನಾನು ಯಾತಕ್ಕಿಲ್ಲಿ ಬಂದಿದ್ದೀನಿ, ನಾನು ಏನು ಕೊಡುಗೆ ಕೊಡಬಹುದು ಈ ಭೂಮಿಗೆ, ಈ ಅನಾಚಾರ ದುರಾಚಾರವನ್ನು ನಾನು ಹೇಗೆ ನಿಲ್ಲಿಸಬೇಕಾದ ನನ್ನ ಕರ್ತವ್ಯ ಅಂತ ಯೋಚನೆ ಮಾಡಿದ್ರು. ಹಕ್ಕಬುಕ್ಕರನ್ನು ಉದ್ದೀಪನಗೊಳಿಸಿ ಅವರಲ್ಲಿ ಕ್ಷಾತ್ರವನ್ನು ಜಾಗೃತಗೊಳಿಸಿ ಆ ಸಾಮ್ರಾಜ್ಯಕ್ಕೆ ಬುನಾದಿಯನ್ನು ಹಾಕಿದ್ರು. ಎಂಥ ಸಾಮ್ರಾಜ್ಯವನ್ನು ಕಟ್ಟಿದ್ರು ಶ್ರೀ ವಿದ್ಯಾರಣ್ಯರು. ನಮಗೇನಾದರೂ ಅರಿವಿದೆಯಾ ಎಷ್ಟು ದೊಡ್ಡ ಮೊತ್ತದ ಸಂಪತ್ತನ್ನು, ಎಷ್ಟು ದೊಡ್ಡ ಮಟ್ಟದ ಜ್ಞಾನ ಪರಂಪರೆಗಳನ್ನು ನಾವು ಕಳ್ಕೊಂಡಿದ್ದೀವಿ ಅಂತ ನಮಗೇನಾದರೂ ಅರಿವಿದೆಯಾ? ಅದನ್ನು ಮತ್ತೆ ಪುನರ್ ಸಂಶೋಧನೆ ಮಾಡ್ಕೊಳ್ಬೇಕು ಅನ್ನೋದರ ಪ್ರಜ್ಞೆ ನಮಗಿದೆಯಾ? ಮಥುರೆಯ ವಿಚಾರ, ಇವತ್ತು ಅಯೋಧ್ಯೆಯ ವಿಚಾರ ನನಸಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂಚೂರು ಮಥುರೆಯ ವಿಚಾರವನ್ನು ಕೂಡ ನಾವು ಮಾಡಬೇಕು. ಅಯೋಧ್ಯೆಗೇನೋ ಮುಕ್ತಿ ಸಿಕ್ತು, ಸುದಿನ ಬಂತು. ಮಥುರೆಗೆ ಯಾವಾಗ ಮುಕ್ತಿ, ಯಾವಾಗ ಮಥುರೆಗೆ ಸುದಿನ ಬರುವಂಥದ್ದು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕು. ನಾವು ಕೃಷ್ಣನನ್ನು ಹೀಗೆ ಕಲ್ಲು ದೇವರಾಗಿಯೇ ಇನ್ನೂ ಎಷ್ಟು ದಿನ ನೋಡೋದಕ್ಕೆ ಬಯಸ್ತೀವಿ? ಕೃಷ್ಣ ನಿಜವಾದ ಜೀವಂತ ಅಂದರೆ ಇವತ್ತಿಗೂ ಕೂಡ ಎಷ್ಟೋ ಜನ ಇದ್ದಾರೆ ಕೃಷ್ಣನನ್ನು ಕಣ್ಣೆದುರು ಕಾಣಬಲ್ಲಂಥವ್ರು. ಅಂಥ ಕೃಷ್ಣನನ್ನು, ನಿಮ್ಮ ಎಲ್ಲರ ಎದೆಯೊಳಗೆ ಜೀವಂತವಾಗಿರುವಂಥ ಕೃಷ್ಣನನ್ನು ನಾವು ನೋಡೋದಕ್ಕೆ ಬಯಸೋದಿಲ್ಲ. ತಿರುಗಿ ಆತ ಕರೀತಾ ಇದ್ದಾನೆ, ಬಾ ಮಗು ಅಂತ. ನಾವು ಕಂಫರ್ಟ್ ಆರಾಮಾಗಿರಬೇಕು. ಇದು ಈ ನನ್ನ ಮನೆ, ಕಾರು, ಜೀವನ, ಮಕ್ಕಳು, ಇದರಿಂದ ತಿರುಗಿ ನಾವು ಅಂಥ ಒಂದು ಎಚ್ಚರಿಕೆ ನಮಗಿದ್ದಿದ್ದರೆ ಮಥುರೆಯಲ್ಲಿ ಇವತ್ತಿಗೂ ಕೂಡ ಕೃಷ್ಣ ಜನ್ಮಸ್ಥಾನ ಏನಾಗಿದೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೀವಲ್ವ? ಹಾಗೆ ಬಿಡ್ತಿದ್ವೇನ್ರಿ ನಾವು? ಒಂದು ಜನಾಂಗವಾಗಿ, ಒಂದು ಸಮುದಾಯವಾಗಿ ನಮ್ಮ ಭಗವಂತ ಹುಟ್ಟಿದಂಥ ಜಾಗವನ್ನು ಇವತ್ತು ಏನಾಗಿದೆ ಹಾಗೆ ಬಿಡ್ತಿದ್ವಾ? ಆ ಸ್ಥಿತಿಯಲ್ಲಿ ಬಿಡ್ತಿದ್ವಾ ನಾವು ಇವತ್ತು ನಮ್ಮದೇ ದೇಶದಲ್ಲಿ? ಬೇರೆಯವ್ರ ದೇಶದಲ್ಲಿ ಅಲ್ಲ, ನಮ್ಮದೇ ದೇಶದಲ್ಲಿ. ಅದಕ್ಕೆ 1,000 ಜನ ಕರಸೇವಕರು ಬಂದು, ಇನ್ನೊಂದಿಷ್ಟು ಜನ ರಾಜಕೀಯ ನಾಯಕರುಗಳು ಬಂದು ಇನ್ನೊಂದು ಕ್ರಾಂತಿ ಆಗಲಿ ಅಂತ ಕಾಯ್ತಾ ಕೂರ್ಬೇಕಾ? ಯಾರು ಮಾಡ್ಬೇಕದನ್ನು? ಮೋದಿಯವರಿದ್ದಾರೆ, ಮಾಡ್ತಾರೆ. ಯಾಕಂದ್ರೆ ಅವರಿರೋದೇ ಅದಕ್ಕೆ, ನಾವಿರೋದು ಕಂಫರ್ಟ್. ಸೊ ಏನಾಗುತ್ತೆ ಅನ್ನೋದನ್ನು ನೋಡಿ. ನಾನು ಈ ಭಾರತೀಯ ಕ್ಷಾತ್ರ ಪರಂಪರೆ ಅಂತ ಶತಾವಧಾನಿ ಆರ್ ಗಣೇಶ್ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕದ ಕೆಲವು ಸಾಲುಗಳನ್ನು ಉಲ್ಲೇಖ ಮಾಡೋದಕ್ಕೆ ಬಯಸ್ತೀನಿ. ಯಾಕಂದರೆ ಈಗ ನಾವು ಮಾತಾಡಿದ್ರೆ ಏನಾಗುತ್ತೆ ಅಂದರೆ, ಇವರೆಲ್ಲ ಎಂಥದೋ ಭಾಷಣಕಾರರು, ಇವರೆಲ್ಲ ಜನರಲ್ಲಿ ಸಂಘರ್ಷ ಉಂಟು ಮಾಡ್ತಾರೆ, ಅಂಥ ಭಾಷಣ ಮಾಡ್ತಾರೆ ಅನ್ನುವಂಥದ್ದು ಕೆಲವು ವಿಚಾರಗಳು ಈ ಸಾರಿಯ ಸರ್ಕಾರಗಳಲ್ಲಿ ಬಂದಿರೋ ಅಂಥದ್ದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಬಹಳ ಎಚ್ಚರಿಕೆಯಿಂದ ನಾನು ಇದನ್ನು ಹೇಳೋದಕ್ಕೆ ಬಯಸ್ತೀನಿ. ನಾನು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ ಇದು ಭಾರತೀಯ ಕ್ಷಾತ್ರ ಪರಂಪರೆ ಅಂತ ಶತಾವಧಾನಿ ಆರ್ ಗಣೇಶ್ ಅವರು ರಿಸರ್ಚ್ ಮಾಡಿ ಬರೆದಿರುವಂಥ ಪುಸ್ತಕ. ಸೊ ಘಜ್ನಿ ಮಹಮ್ಮದ್ ಬಗ್ಗೆ ಹೇಳ್ತಾರೆ. ಮಥುರೆ ಬಗ್ಗೆ ಮಾತನಾಡ್ತಾ ಇದ್ನಲ್ಲ, ಮಥುರೆಯಲ್ಲಿ ಘಜ್ನಿ ಮಹಮ್ಮದ್ ಏನೇನು ಮಾಡ್ದ ಅನ್ನೋವಂಥದ್ದನ್ನು ನಾವು ಒಂದೊಂದ್ಸಾರಿ ಎಚ್ಚರಿಸ್ಕೊಳ್ಬೇಕಾಗತ್ತೆ. ನೆಹರು ನಿರ್ಲಜ್ಜವಾಗಿ ಕೊಂಡಾಡಿರುವ ಘಜ್ನಿ ಮಹಮ್ಮದನು ದ ಡಿಸ್ಕವರಿ ಆಫ್ ಇಂಡಿಯಾ ಪುಟ 235ರಲ್ಲಿ ನೆಹರು ಅವರು ನಿರ್ಲಜ್ಜವಾಗಿ ಘಜ್ನಿ ಮಹಮ್ಮದನನ್ನು ಕೊಂಡಾಡಿದ್ದಾರೆ ಅನ್ನೋದನ್ನು ಆರ್ ಗಣೇಶ್ ಅವರು ಉಲ್ಲೇಖಿಸ್ತಾರೆ. ಅವನ ಸಹಾಯಕ ಅಲ್ ಉಥಿಯ ಪ್ರಕಾರ, ಘಜ್ನಿ ಮೊಹಮ್ಮದನ ಸಹಾಯಕ ಬರೆದಿರೋ ಪ್ರಕಾರ, ಸುಮಾರು 10 ಕೋಟಿ ರೂಪಾಯಿಗಳಿಗಿಂತಲೂ ಬೆಲೆ ಬಾಳುವ
ಅವತ್ತಿನ ಕಾಲಕ್ಕೆ 10 ಕೋಟಿ. 2 ಶತಾಬ್ದಗಳಷ್ಟು ಕಾಲ ನಿರ್ಮಾಣ ಅವಧಿಯುಳ್ಳ, ಅಂದರೆ 200 ವರ್ಷ ಕನಿಷ್ಠ, ಅಂದರೆ ಸಾವಿರಾರು ವರ್ಷಗಳ ನಿರ್ಮಾಣ ಅವಧಿ ಉಳ್ಳಂತಹ ಮಥುರಾ ನಗರದ ದೇವಾಲಯ ಸಂಕೀರ್ಣವನ್ನು ಆತ ಧ್ವಂಸ ಮಾಡಿದ್ದಲ್ಲದೆ, ನೀವಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಉತ್ಕೃಷ್ಟವಾದ ನಿರ್ಮಾಣ ಅದು ಅಂತ. ಅಂಥದ್ದನ್ನು ಧ್ವಂಸ ಮಾಡಿಬಿಟ್ರಲ್ಲ ಅಂತ ನಮಗೆ ಮೈಯೆಲ್ಲ ಉರಿಯುತ್ತೆ. ಮಥುರಾ ನಗರದ ದೇವಾಲಯ ಸಂಕೀರ್ಣವನ್ನು ಧ್ವಂಸ ಮಾಡಿ ಬೆಂಕಿಗಿಟ್ಟಿದ್ದಲ್ಲದೆ ಮಣಗಟ್ಟಲೆ ತೂಕವಿದ್ದ ಸ್ವರ್ಣ ವಿಗ್ರಹಗಳನ್ನೆಲ್ಲ ಕಸಿದೊಯ್ದು ಕರಗಿಸಿದನು. ಭಗವಾನ್ ಶ್ರೀಕೃಷ್ಣನ ವಿಗ್ರಹಗಳನ್ನು, ಭಗವಂತನ ವಿಗ್ರಹಗಳನ್ನು ತಗೊಂಡೋಗಿ ಕರಗಿಸಿದ್ರು ಅಂತ. ದೇವಾಲಯಗಳನ್ನು ಕೆಡವಿ ಅಲ್ಲಿ ಮಸೀದಿಗಳನ್ನು ಕಟ್ಟಿಸಿದನು ಅಂತ. ಇಡೀ ಯಮುನೆಯಲ್ಲಿ ಹಿಂದೂಗಳ ರಕ್ತ ಹರಿಯಿತು ಅನ್ನೋದನ್ನು ಉಲ್ಲೇಖ ಮಾಡ್ತಾರೆ. ಅಂದರೆ ನಾವು ಸುಮ್ಮನಿದ್ರೆ ಏನಾಗುತ್ತೆ, ನಮ್ಮ ಇವತ್ತಿನ ನಿರ್ವಿಣ್ಣತೆ ಇದೆಯಲ್ಲ ಏನಾಗುತ್ತೆ ಅದು ಅಂತ. ನಮ್ಮ ಇತಿಹಾಸವನ್ನು ಒಮ್ಮೆ ನಾವು ಗಮನಿಸಿಕೊಂಡ್ರೆ ಹಿಂದೆ ಏನಿತ್ತು, ಯಾಕೆ ಹಾಗಾಯಿತು ಅನ್ನೋ ಪ್ರಶ್ನೆಗಳನ್ನು ನಮ್ಮನ್ನೇ ನಾವು ಕೇಳ್ಕೊಂಡ್ರೆ ಮಥುರಾ ಯಾಕೆ ಹಾಗಾಯಿತು, ಅಯೋಧ್ಯೆ ಯಾಕೆ ಹೀಗಾಯಿತು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಉತ್ತರ ಸಿಗದೆ ಹೋಗೋದಿಲ್ಲ. ಸೊ ಕ್ರಿಸ್ತಶಕ 1000 ವರ್ಷ ಇದೆಯಲ್ಲ, 1000 ವರ್ಷ, ಆ ವರ್ಷ ಭಾರತಕ್ಕೆ ದೌರ್ಭಾಗ್ಯವನ್ನು ತಂದಿರತಕ್ಕಂಥ ವರ್ಷ ಅಂತ. ಆ ವರ್ಷವೇ ಘಜ್ನಿ ಮೊಹಮ್ಮದ್ ಮೊದಲಿಗೆ ಭಾರತವನ್ನು ಮುತ್ತಿದ್ದು ಅಂತ. ಆದರೆ ಅಲ್ಲಿವರೆಗೂ ಯಾಕೆ ಹಾಗಾಗಲಿಲ್ಲ? ಘಜ್ನಿ ಮೊಹಮ್ಮದ್ಗಿಂತನೂ ಹಿಂದೆ ಬೇಕಾದಷ್ಟು ನಾವು ಶಕರು ಬಂದರು, ಹೂಣರು ಬಂದರು, ಆಮೇಲೆ ಅಲೆಕ್ಸಾಂಡರ್ ಬಂದ, ಬ್ಯಾಕ್ಟ್ರಿಯಾದಿಂದ ಗ್ರೀಕರು ಬಂದರು. ಅವಾಗೆಲ್ಲ ಅವರೆಲ್ಲ ಏನು ಇಡೀ ದೇಶವನ್ನು ವಶಪಡಿಸ್ಕೊಳ್ಳೋದಾಗಲಿ ತೊಂದರೆ ಕೊಡೋದಾಗಲಿ ಮಾಡಲಿಲ್ವಲ್ಲ. ಬಂದರು ಅವ್ರನ್ನ ಈ ದೇಶ ಜೀರ್ಣಿಸ್ಕೊಂಡು ಬಿಡ್ತು. ಅವ್ರನ್ನ ಸೋಲ್ಸಿದ್ರು, ಆಮೇಲೆ ಅವರು ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದರು, ಆಮೇಲೆ ಅವರು ನಮ್ಮವ್ರು ಆಗೋದ್ರು. ಹಾಗೆ ಈ ದೇಶ ಜೀರ್ಣಿಸ್ಕೊಂಡು ಬಿಡ್ತು. ಆದರೆ ಈ ಕ್ರಿಸ್ತಶಕ 1000 ಇಸ್ವಿಯಲ್ಲಿ ಆದಂಥ ದಾಳಿ ಇದೆಯಲ್ಲ, ಇದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ತಕ್ಷಣಕ್ಕೆ. ಯಾಕವತ್ತು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು? ಭಾರತದಲ್ಲಿ ಮಹತ್ತರವಾದ ಮೌಲ್ಯ ಇತ್ತು. ಆ ಮೌಲ್ಯಕ್ಕೆ ಅನುಸಾರವಾಗಿ ನಾವು ಬದುಕ್ತಾ ಇದ್ವಿ. ಆ ಕಾರಣದಿಂದ ಎಲ್ಲ ದಾಳಿಗಳನ್ನು ಕೂಡ ಜೀರ್ಣ ಮಾಡಿಕೊಳ್ಳಲಾಯಿತು ಅಂತ. ಯಾವುದು ಆ ಮೌಲ್ಯ ಅಂತ ಹೇಳಿದ್ರೆ ಆರ್ಯಾವರ್ತ ಪ್ರಜ್ಞೆ ಎನ್ನುವಂತಹ ಒಂದು ಮೌಲ್ಯ ಅಂತ ಆರ್ ಗಣೇಶ್ ಅವರು ಬರೀತಾರೆ. ಇದು ನಮ್ಮದಿದೆ. ಆರ್ಯಾವರ್ತ ಅನ್ನುವಂಥದ್ದು ಸಜ್ಜನರು ಇರ್ತಕ್ಕಂಥ, ಆರ್ಯ ಅಂದ್ರೆ ಮತ್ತೆ ಇನ್ನೇನಲ್ಲ, ಸಜ್ಜನರು ಇರ್ತಕ್ಕಂಥ, ನಾವು ಒಂದು ಅದ್ಭುತವಾದ ನಾಗರಿಕತೆ ಬೆಳಗ್ತಾ ಇರ್ತಕ್ಕಂಥ ಒಂದು ಜಾಗ. ಇದನ್ನು ನಾವು ಉಳಿಸಬೇಕು ಅಂತ. ಪಾಂಡವರು ತಮಗೆ ರಾಜ್ಯ ಸಿಕ್ಕಲಿಲ್ಲ ಅಂತ ಅಲ್ಲ ಕೇವಲ ಯುದ್ಧ ಮಾಡಿದ್ದು, ಅದು ಒಂದು ಕಾರಣ ಅಷ್ಟೇ, ನೆಪ. ಅದು ಧರ್ಮ ಸಂರಕ್ಷಣೆ ಮಾಡಬೇಕು ಅಂತ. ಏನು ಧರ್ಮ ಸಂರಕ್ಷಣೆ? ಯಾವುದು ಸರಿಯೋ ಅದು ಉಳಿಯಬೇಕು ಅಂತ, ಯಾವುದು ತಪ್ಪೋ ಅದನ್ನು ಖಂಡಿಸಬೇಕು ಅಂತ, ಎದ್ದು ನಿಂತು ಖಂಡಿಸಬೇಕು ಅದನ್ನು ಅಂತ, ಯಾವುದು ಅನ್ಯಾಯವೋ ಅದನ್ನು ನಿಲ್ಲಿಸಬೇಕು ಅಂತ. ಸೊ ನಾವು ಅದನ್ನು ಮಾಡ್ತಾ ಇದ್ದೇವ. ನಾವು ಅದನ್ನು ಮಾಡದೇ ಇದ್ದದ್ದರ ಪರಿಣಾಮ ಮಥುರೆಯ ಈ ಒಂದು ಕಥೆ ನಾನೇನು ಹೇಳಿದ್ನಲ್ಲ ಅದು. ಸೊ ಘಜ್ನಿ ಮೊಹಮ್ಮದ್ ಬಂದಾಗ ನಮ್ಮಲ್ಲಿ ಏನೂ ಕ್ಷಾತ್ರಕ್ಕೆ ಕೊರತೆ ಇರಲಿಲ್ಲ. ಅವತ್ತಿಗೂ ಕೂಡ ಇಡೀ ನಮ್ಮ ಆರ್ಯಾವರ್ತವನ್ನು ಗಮನಿಸಿದ್ರೆ 3 ರಾಜರುಗಳು ಬಹಳ ಸ್ಟ್ರಾಂಗ್ ಆಗಿದ್ದರು ಅವತ್ತು. ಪೃಥ್ವಿರಾಜ್ ಚೌಹಾಣ್ ಇದ್ದಂಥದ್ದು, ಅದೇ ರೀತಿಯಲ್ಲಿ ಜಯಚಂದ್ರ, ಕನೌಜ್ದ ಜಯಚಂದ್ರ ಇದ್ದಂಥದ್ದು, ಹಾಗೆಯೇ ಚಾಲುಕ್ಯ ವಂಶೀಯನಾದ 2ನೇ ಮೂಲ ರಾಜ. ಈ 3 ಜನ ರಾಜರುಗಳು ಒಬ್ಬೊಬ್ಬರೇ ಮನಸ್ಸು ಮಾಡಿದ್ರೂ ಘಜ್ನಿ ಮೊಹಮ್ಮದನ್ನು ಸೋಲಿಸಬಹುದಾಗಿತ್ತು. ಹಾಗೆಯೇ ಒಟ್ಟಾಗಿ ಮನಸ್ಸು ಮಾಡಿದ್ರಂತೂ ಬೇಕಾದಾಗ ಸೋಲಿಸ್ಬೋದಾಗಿತ್ತು. ಸೋಲಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ಒಬ್ಬರ ಮೇಲೆ ಒಬ್ಬರು ಈ ಆರ್ಯಾವರ್ತ ಪ್ರಜ್ಞೆಯ ಕೊರತೆ. ನಾವೆಲ್ಲರೂ ಒಟ್ಟಾಗಿ ಹೋರಾಡೋಣ, ಒಟ್ಟಾಗಿ ಮೌಲ್ಯಗಳನ್ನು ಉಳಿಸೋಣ ಅನ್ನುವಂಥ ಕೊರತೆ. ಹಾಗಾಗಿ ಮಥುರೆಗೆ ಅಂಥ ಸ್ಥಿತಿ ಬಂತು. ನೋಡಿ, A.K. ವಾರ್ಡ್ ಅವರು ಇಂಡಿಯನ್ ಕಾವ್ಯ ಲಿಟ್ರೇಚರ್ ಅನ್ನುವಂಥ ಒಂದು ಪುಸ್ತಕ, ಅದರ ಬಗ್ಗೆ ಬರೆಯುವಾಗ ಹೇಳ್ತಾರೆ ಅಂತ. ಏನು ಹೇಳ್ತಾರೆ? ಎಲ್ಲಿಯವರೆಗೂ ಭಾರತವು ಕೌಟಿಲ್ಯನನ್ನು ನೆಚ್ಚಿಕೊಂಡಿತ್ತೋ, ಶಠಂ ಪ್ರತಿ ಶಾಠ್ಯಂ ಎಂಬಂಥ ಯುಕ್ತಿಯನ್ನು ಬಳಸ್ತಾ ಇತ್ತೋ, ಅಲ್ಲಿಯವರೆಗೆ ಅದು ವಿದೇಶಿಯರ ಆಕ್ರಮಣಗಳನ್ನು ಎದುರಿಸ್ತಾ ಇತ್ತು. ಮುಂದೆ ದಯೆ, ದಾಕ್ಷಿಣ್ಯ, ಔದಾರ್ಯ, ಮರ್ಯಾದೆ ಅನ್ನುವಂಥ ವಿಚಾರಗಳನ್ನು ಇಟ್ಕೊಂಡು ಹಾಳಾಗಿ ಹೋಯಿತು ಅಂತ ಫಾರಿನರ್ ಒಬ್ಬರು ಬರೀತಾರೆ. ಕ್ಷಾತ್ರ ಹ್ರಾಸವಾಗಿದ್ದರ ಪರಿಣಾಮ ಏನಾಯಿತು ಅನ್ನೋದನ್ನು ಅವ್ರು ಬರೀತಾರೆ. ಜಯಚಂದ್ರ ಮತ್ತು ಪೃಥ್ವಿರಾಜ, ಆ ಇಬ್ಬರು ರಾಜರಿಗೂ ಪರಸ್ಪರ ವೈರ ಇತ್ತು. ಹೇಗೆ ಮೋಸಗಳು ನಡೆದವು, ಹೇಗೆ ಸೋಲು ಭಾರತದ ದುರದೃಷ್ಟವಾಗಿ ಬಂತು ಅನ್ನೋದೆಲ್ಲ ಮುಂದೆ ಇತಿಹಾಸ ನಿಮಗೂ ಗೊತ್ತಿದೆ. ನೋಡಿ, ಮಹಾಭಾರತದ ಮತ್ತೊಂದು ಉದಾಹರಣೆಗೆ ಹೋಗ್ತಾರೆ ಇದೇ ಸಂದರ್ಭದಲ್ಲಿ. ಏನು ಅಂತಂದರೆ, ಶ್ರೀಕೃಷ್ಣ ಈ ದುರ್ಯೋಧನನ ವಧೆಯ ಹೊತ್ತಿನಲ್ಲಿ ಧರ್ಮರಾಯನಿಗೆ ಒಂದು ಬುದ್ಧಿಮಾತು ಹೇಳ್ತಾನೆ. ಧರ್ಮರಾಯ ಏನು ಮಾಡ್ತಾನೆ ಗೊತ್ತಾ?
ಈ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಅಡಗಿರ್ತಾನಲ್ಲ, ಆತ ಎದ್ದು ಬಂದಾಗ ದುರ್ಯೋಧನಂಗೆ ಓಪನ್ ಆಫರ್ ಕೊಟ್ಬಿಡ್ತಾನೆ ಧರ್ಮರಾಯ. ಹಿಂದೊಂದು ಸಾರಿ ಮಾಡಿದ ತಪ್ಪು ಸಾಲದು ಅಂತ, ಆ ಜೂಜಾಟಕ್ಕೆ ಕರೆದು ಮಾಡಿದ ತಪ್ಪು ಸಾಲದು ಅಂತ ಇನ್ನೊಂದು ಓಪನ್ ಆಫರ್ ಕೊಟ್ಬಿಡ್ತಾನೆ. ಏನು? ನೀನು ನಮ್ಮ 5 ಜನರಲ್ಲಿ ಯಾರ ಜೊತೆ ಬೇಕಾದರೂ ಯುದ್ಧ ಮಾಡಬಹುದು ಅನ್ನುವಂಥದ್ದು. ಯಾವ ಆಯುಧವನ್ನು ಬಳಸಬೇಕಾದ್ರೂ ಯುದ್ಧ ಅದು ಸರಿನಾ? ಅದು ಯುದ್ಧ ನೀತಿನ? ಅದು ಹಾಗಲ್ಲ ಅದು ಅನ್ನುವಂಥದ್ದು. ಅದಕ್ಕೆ ಕೃಷ್ಣ ಬೈತಾನೆ ಧರ್ಮರಾಯನಿಗೆ, ಮಾಯಾವಿನಂಚ ರಾಜಾನಂ ಮಾಯಾಯೈವ ನಿಕೃಂತತು ಮಾಯಾವಿ ಮಾಯೆಯ ವದ್ಯ ಸತ್ಯಮೇತತ್. ಮಾಯಾವಿಯನ್ನು ಮಾಯೆಯಿಂದಲೇ ಕೊಲ್ಲಬೇಕು ಅಂತ ಹೇಳ್ತಾನೆ. ದುಷ್ಟರನ್ನ ದುಷ್ಟತನದಿಂದಲೇ ಹೊಡೆದು ಹಾಕಬೇಕಾಗತ್ತೆ. ಅವರೆದ್ರಿಗೆ ನಾವು ಕೈ ಜೋಡಿಸಿ ನಿಂತ್ರೆ ಏನು ಮಾಡ್ತಾರೆ? ಅವ್ರ ಕತ್ತಿ ಮಾತಾಡತ್ತೆ. ಸೊ ಹಾಗೆ ಎಲ್ಲೋ ಒಂದು ಕಡೆ ಪೃಥ್ವಿರಾಜ ಅತಿಯಾದ ದಯೆ ದಾಕ್ಷಿಣ್ಯದಿಂದಾಗಿ ಸೋತ ಅನ್ನುವಂಥದ್ದನ್ನು, ಹಾಗೆ ಮೋಸದಿಂದಾಗಿ ಸೋತ ಅಂತ ಕೊನೆಗೂ ನಿಮಗೆ ಗೊತ್ತಿದೆ ಪೃಥ್ವಿರಾಜ ಸೋದಲ್ಲಿ ಆ ಪೃಥ್ವಿರಾಜನ ಕಥೆ ಎಲ್ಲ ಹೇಗೆ ಬರುತ್ತೆ ಅಂತ. ಬಹಳ ಏನು ಇರಲಿಲ್ಲ ಅವತ್ತು. ಆಕ್ರಮಿಕರ ಸಾಮ್ರಾಜ್ಯ ನಾವು ಅಂದ್ಕೋತೀವಲ್ಲ ಇಡೀ ದೇಶವನ್ನೇ ಆಳ್ಬಿಟ್ರು, ಹಾಗಾಗಲಿಲ್ಲ. ಅದು ಹಂತ ಹಂತವಾಗಾಯಿತು. ಕೇವಲ 400 ವರ್ಷಗಳ ಕಾಲ ಆಗಿದ್ದಂಥದ್ದು. ಆದರೆ ಆ 400 ವರ್ಷಗಳಲ್ಲಿ ಎಷ್ಟು ನಮಗೆ ಅವರು ಹಾನಿಯನ್ನು ಉಂಟು ಮಾಡಿದ್ರು. ಆವತ್ತು ಮುಸ್ಲಿಂ ಸಾಮ್ರಾಜ್ಯ ಇದ್ದದ್ದು ದೆಹಲಿಯ ಆಸುಪಾಸಿನ ಸುಮಾರು 250 ಕಿಲೋಮೀಟರ್ ತ್ರಿಜ್ಯದಷ್ಟು ಪ್ರದೇಶದಲ್ಲಿ ಮಾತ್ರ. ಇದನ್ನು ಭಾರತೀಯ ವಿದ್ಯಾಭವನದ ಪುಸ್ತಕಗಳು ಇತಿಹಾಸವನ್ನು ಸತ್ಯನಿಷ್ಠೆಯಿಂದ ಗಮನಿಸಿಕೊಂಡ ಒಂದಷ್ಟು ಜನರು ಹೇಳಿದ್ದಾರೆ. ಆರ್ ಗಣೇಶ್ ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ. ಅಂದರೆ ಬೆಂಗಳೂರಿಂದ ಮಂಗಳೂರವರೆಗೂ ಇರಬಹುದಾದಷ್ಟು ಒಂದು ಚಿಕ್ಕ ಸಾಮ್ರಾಜ್ಯ. ಮುಂದೆ ಅದು ಎಷ್ಟು ಅನಾಹುತಗಳನ್ನು ಮಾಡೋದಕ್ಕೆ ನಾವು ಬಿಟ್ಟಿವಿ. ಅವ್ರು ಮಾಡಿದ್ರು ಅನ್ನೋಕ್ಕಿಂತ ನಾವು ಬಿಟ್ಟಿವಿ. ಹಾಗಾಗಿ ಹೀಗಾಯಿತು. ಯಾಕೆ? ಆಧ್ಯಾತ್ಮವೂ ಮರ್ತು ಹೋಗಿತ್ತು, ಕ್ಷಾತ್ರವೂ ಮರ್ತು ಹೋಗಿತ್ತು ಅಂತ. ಸೊ ಹಾಗಾಗಿ ನಾವಿವತ್ತು ಮತ್ತೆ ಪುನರಾವಿಷ್ಕರಣ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮಗೆ ಮರ್ತು ಹೋಗಿರುವಂತಹ ಆಧ್ಯಾತ್ಮವನ್ನು. ಟೈಮ್ ಪಾಸಿನ ಆಧ್ಯಾತ್ಮವನ್ನು ನಾನು ಹೇಳ್ತಾ ಇಲ್ಲ. ಪರಶುರಾಮರು ಹೇಳಿದ ಆಧ್ಯಾತ್ಮವನ್ನು ನಮಗೆ ಪುನರಾವಿಷ್ಕಾರ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಶ್ರೀಕೃಷ್ಣ ಹೇಳಿದ ಅಥವಾ ಬದುಕಿದ ಆಧ್ಯಾತ್ಮವನ್ನು ನಮಗೆ ಪುನರಾವಿಷ್ಕಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಕ್ಷಾತ್ರದಲ್ಲಿ ನಮಗೆ ಯಶಸ್ಸು ಸಿಗಬೇಕು ಅಂತಂದರೆ, ಒಬ್ಬ ಸಮರ್ಥವಾಗಿ ನಿಂತು ಹೋರಾಟ ಮಾಡಬೇಕು ಅಂತಂದರೆ ಅದಕ್ಕೆ ಆಧ್ಯಾತ್ಮದ ಬಲ ಬೇಕು. ಆತನಿಗೆ ಪ್ರಜ್ಞೆ ಇರಬೇಕು ಮೊದಲನೇದು. ಎರಡನೇದಾಗಿ ಮೋಹದಿಂದ ಆತ ಮುಕ್ತನಾಗಿರಬೇಕು, ಅರಿಷಡ್ವರ್ಗಗಳಿಂದ ಆತ ಮುಕ್ತನಾಗಿರಬೇಕು. ಆಗ ಮಾತ್ರ ನಿಜವಾದ ಹೋರಾಟ ಮಾಡೋದಕ್ಕೆ, ಲಾಂಗ್ ರನ್ನಲ್ಲಿ ನಿಂತು ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣ ಹಾಗೆ ಹೋರಾಟ ಮಾಡ್ತಾನೆ ನೋಡಿ. ಆತನ ಹುಟ್ಟಿನಿಂದ ಶುರುವಾಗಿ ಕೊನೆಯ ಗಳಿಗೆಯವರೆಗೂ ಆತನಿಗೆ ಆ ಲಾಂಗ್ ರನ್ನಲ್ಲಿ ಹೋರಾಟ ಮಾಡೋದಕ್ಕೆ ಯಾಕೆ ಸಾಧ್ಯ ಆಯಿತು? ಕಚ್ಚಿ ನಿಂತು ಹೋರಾಟ ಮಾಡೋದಕ್ಕೆ ಯಾಕೆ ಸಾಧ್ಯ ಆಯಿತು ಅಂತಂದರೆ ಹೃದಯ ದೌರ್ಬಲ್ಯ ಇರಲಿಲ್ಲ, ಅಥವಾ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಏನು ಅಂತ ಆತ ಅರ್ಥ ಮಾಡ್ಕೊಂಡಿದ್ದ. ಅದಕ್ಕೆ ಆಧ್ಯಾತ್ಮ ಸಹಾಯಕವಾಗಿತ್ತು. ಆಧ್ಯಾತ್ಮ ಅನ್ನುವಂಥದ್ದು ಕೇವಲ ಯಾವುದೋ ಒಂದು ಉಪನ್ಯಾಸಕ್ಕೋ ಅಥವಾ ಭಜನೆಗೋ ಅಥವಾ ಯಾವುದೋ ಒಂದಷ್ಟು ಜನ ಕಾವಿಧಾರಿಗಳಿಗೋ ಮಾತ್ರ ಇರುವಂಥದ್ದಲ್ಲ. ಹಾಗಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅತ್ಯಂತ ಸುದಿನ ನಮ್ಮಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ರಾಮ ಮರಳಿ ಮನೆಗೆ ಬರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಮನ ಕ್ಷಾತ್ರ, ರಾಮನ ಆದರ್ಶ, ರಾಮನ ಶೌರ್ಯ, ಧೀರತ್ವ, ರಾಮನ ಉದಾರತೆ, ಪ್ರೀತಿ, ವಾತ್ಸಲ್ಯ ಅಷ್ಟೇ ಅಲ್ಲ, ರಾಮನ ಶತ್ರು ವಿನಾಶಕ ಗುಣ, ದುಷ್ಟ ಶಿಕ್ಷಕ ಗುಣ ನಮ್ಮೆಲ್ಲರಲ್ಲೂ ಕೂಡ ಮರಳಿ ಬರಲಿ. ಆಧ್ಯಾತ್ಮಿಕತೆಯಲ್ಲಿ ದೈವಿಕತೆಯಲ್ಲಿ ತನ್ನ ಬೇರುಗಳನ್ನು ಇರಿಸಿಕೊಂಡಿರುವಂತಹ ಕ್ಷಾತ್ರದ ಉದ್ದೀಪನ ನಮ್ಮೆಲ್ಲರಲ್ಲೂ ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಶ್ರೀಯುತ ML ಸಾಮ್ಗ್ರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಮತಿ ಲಕ್ಷ್ಮೀ ರಾಜ್ಕುಮಾರ್ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಸೊ ಇಂದು ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಶ್ರೀಮತಿ ಲಕ್ಷ್ಮೀ ರಾಜ್ಕುಮಾರ್ ಇವರಿಗೆ ಪುತ್ತಿಗೆ ಪರ್ಯಾಯೋತ್ಸವ 24-26 ಸ್ವಾಗತ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳು.
ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ಸಂವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮುಂದೆ ಶಿವಪ್ರಭಾ ಯಕ್ಷ ವಿಶ್ವ ಬಳಗ ಶಿವಪುರ ಇವರಿಂದ ಯಕ್ಷಗಾನ ಪ್ರದರ್ಶನ. ಎಲ್ರಿಗೂ ನಮಸ್ಕಾರ. ಭಜನಾ ಕಾರ್ಯಕ್ರಮ, ಚಿಂತನಾ ಕಾರ್ಯಕ್ರಮ, ಇದೀಗ ಯಕ್ಷಗಾನ ಕಾರ್ಯಕ್ರಮ 3ನೇ ಕಾರ್ಯಕ್ರಮವಾಗಿ ಪ್ರಾರಂಭಗೊಳ್ಳಲಿಕ್ಕಿದೆ. ಈ ಯಕ್ಷಗಾನವನ್ನು ನಡೆಸಿಕೊಡುವವರು ಶಿವಪ್ರಭಾ ಯಕ್ಷ ವಿಶ್ವ ಬಳಗ ಶಿವಪುರ ಇಲ್ಲಿಯ ಕಲಾವಿದರು ಶ್ರೀ ಮಿಸ್ಟರ್ ಮದಿಮಾಯೆ, ಮಿಸ್ಟರ್ ಮದಿಮಾಯೆ, ಮಿಸ್ಟರ್ ಮದಿಮಾಯೆ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆದಂದು ಅದನ್ನ ಮೊದಲು ವಿಷಯ ಯಾವುದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ತು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ, ರೆಡಿ? 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದಿತ್ತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲೆ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಲೆಗ ಸಂಜೆ ಮರ್ಯಾದೆ. ಏ ಯಾನ್ ಮದ್ವೆ ಮರಿ ಒಂಚೂರು ಮರ್ಯಾದೆ ಕೊರ್ಲಿ ಇರು. ತಾದ ಕೋಲೆ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂಡರ್, ತಲೆ ಪಂತೇಜ್ ಎನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಡಿಕ್ಲೇರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮ್ಮಂಚೂರು ಪಾಡ್ದ ಬರ್ಕ ಮೂಲು ಪಾಡ್ರೆ ಅಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ವಾಡಂಡು
ಏ ದೊಡ್ಡ ಪಾಡ್ಲಿತ್ತ ಪಡ್ತು ಬಿಡ್ತಿದ್ದಿ ತಡಿಯಲ್ಲ ಮೇಂಟೈನ್ ಮಾಡ್ಕೊ ಈ ಇಲ್ಲಡು ಗಂಗಾಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ ಬರ್ರೇಳ ಯೋಗ ಬೋರ್ಡು ಒಟ್ರಾಸಿ ಬರ್ಪುನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ದಾದಾ ಅಲ್ವನು ಅವು ಎಂಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲೆ ಹೋಲೆ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ ನಿನ್ನ ಪೊನ್ನಂತೂ ಅವಳು ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಹಲೋ 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 ಈಚೆ ಹಾಂ ಚೂರು ಹಾಂ ಸಾಕು. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯೀ ಭವ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ವಿಜಯೀ ಭವ. ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನೋ ಅನವರತ. ಮದವೋರ ವಿಘ್ನೇಶ ದೇವಾ ಜಗದೀಶ. ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲೊಳವಲ್ಲ. ಅರರೆ ನಿನ್ನಯ ಮಹಿಮೆಯನ್ನು ಪೊಗಳಲೊಳವಲ್ಲ. ಧರಣಿಯನ್ನು ಪೊತ್ತಿಡ್ದ ಮಹಾಶೇಷ ಗರಿದು ಹರನ ಸುಕುಮಾರ ಸಕಲ ಗಮಕ್ಕೆ ಸಾಕಾರ. ಧರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ಇಲ್ದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ. ಶಗ್ರಾದ್ಯ ಅಮರರಿಂಗೆರಗಿ ಆ ನಾಂದಿಯೊಳು ಅರವ್ಯಾಸ ಮುನಿಪದ ದ್ವಂದ್ವ ಕಾನತರಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ರಾಮಶ್ವಮೇಧ ಎಂಬೀ ಕಥಾಮೃತವ. ಆ
ಅಮೃತವ ತೈ ತೈ ತದ್ದಿನ ಧೇಮ್ ತದ್ದಿನ ತಾತೈ ತದ್ದಿನ ಧೇಮ್ ತಾಧೀಂ ತೈ ತೈ ದಿನ ತೈ ತೈ ದಿನ ತೈ ತೈ ತಾ ದಿತ್ತ ಗಡ್ಗ ತರ್ಗಡ ಗಡ್ಗ ದಿತ್ತ ತೈ ಅತ್ತ ದಿನ ಧೇಮ್ 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 ತಾ ಧೇಮ್ ತಾಮ್ ತಾ ಧೇಮ್ ತಾ ತೈ ತಾ ಧೇಮ್ ತಾ ತೈ ತಾ ಧೇಮ್ ತಾ ಧೇಮ್ ತಾ ತೈ ತಾ ಧೇಮ್ ತಾ ತೈ ತಾ ಧೇಮ್ ತಾ ತೈ ತಾಲೇಮ್ ತಾ ತೈ ತಾ ಧೇಮ್ ತಾ ತೈ ತಾ ಧೇಮ್ ತಾ ತೈ ಧೇಮ್ ತಾಮ್ ಧೇಮ್ ತಾಮ್ ಧೇಮ್ ತಾಮ್ ಧೇಮ್ ತೈ 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 ಧೇಮ್ ತೈ ತಾ ಧೇಮ್ ತೈ ತಾ ಧೇ ತೈ 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 ಧೇಮ್ ತೈ ತಾ ಧೇಮ್ ತೈ ತಾ ಧೇಮ್ ತೈ 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 ಧೇಮ್ ತೈ ತಾ ಧೇಮ್ ತೈ ತಾ ಧೇಮ್ 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 ಇತ್ತತ್ತಂ ತೈ 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 ಧೇಮ್ ತೈ ತಾ ಧೇಮ್ ತೈ ತಾ ಧೇಮ್ ತೊರಗವನು ಶೃಂಗರಿಸಿ ತೊರಗವನು ಶೃಂಗರಿಸಿ ಬೇಗನೆ ಧರಣಿ ಪಾಲರ ಕಪ್ಪಗುಂಬರೆ ಧರಣಿ ಪಾಲರ ಕಪ್ಪಗುಂಬರೆ ಧೀಂ ತೋಂ ತಾಂ ದಿಲಿ 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 ತಾಂ ಬರಿದ ಸೇನೋ ಜಾಲದಲ್ಲಿ ಹೊರಟಿತೋದಲ್ಲಿ ಲೋಕ ಕಲ್ಯಾಣಾರ್ಥವಾಗಿಯೇ ಅವತಾರ ಪುರುಷನಾಗಿ ಜನಿಸಿದವನು ನಮ್ಮಣ್ಣ ಶ್ರೀರಾಮಚಂದ್ರ. ದುರುಳರ ನಾಶವೇ ಜೀವನದ ಗುರಿಯಾಗಿತ್ತು. ಆದರೂ ಬ್ರಹ್ಮಕುಲದಲ್ಲಿ ಜನಿಸಿದ ರಾವಣ ಕುಂಭಕರ್ಣಾದಿಗಳನ್ನು ವಧಿಸಿದ ತನಗೆ ಹಾಗೂ ತನ್ನ ವಂಶಕ್ಕೆ ಬ್ರಹ್ಮಹತ್ಯಾ ದೋಷ ತಟ್ಟಿತು ಎಂದು ಚಿಂತಾಕ್ರಾಂತನಾದಾಗ ಅಗಸ್ತ್ಯ ಮುನಿಗಳ ಬೋಧನೆಯಾಯಿತು. ಅಶ್ವವೇಧವನ್ನು ಮಾಡಿದರೆ ಬ್ರಹ್ಮಹತ್ಯಾ ದೋಷವು ನಿವಾರಣೆಯಾಗುವುದು ಎಂದು. ಹಾಗಾಗಿ ಇಂದು ನಮ್ಮಣ್ಣ ಯಾಗ ದೀಕ್ಷಾಬದ್ಧನಾಗಿ ಸರಯೂ ನದಿಯ ತಟದ ಯಜ್ಞಶಾಲೆಯಲ್ಲಿ ಕುಳಿತಿದ್ದಾನೆ. ದೇಶ ಸಂಚರಿಸುವ ತುರಗದ ರಕ್ಷಣೆಗೆ ನನ್ನನ್ನು ನೇಮಿಸಿ ಹರಸಿ ಕಳುಹಿಸಿದ್ದಾನೆ. ಅವನ ಆಜ್ಞಾನುಸಾರ ಚದುರಂಗ ಸೇನೆಯೊಂದಿಗೆ ಹೊರಟವರಿದ್ದೇವೆ. ಚಿಕ್ಕಪ್ಪ, ಯೋಗ್ಯತೆಯನ್ನ ಅರಿತೆ ಹಿರಿಯ ತಂದೆಯವರು ತುರಗ ರಕ್ಷಣೆಯ ಜವಾಬ್ದಾರಿಯನ್ನ ತಮಗೆ ಕೊಟ್ಟಿರುವುದು ಅಲ್ಲದೆ ವೀರಾದಿ ವೀರರಾದಂತಹ ನಮ್ಮನ್ನೆಲ್ಲ ಹರಸಿ ಕಳುಹಿಸಿದ್ದಾರೆ. ಶತ್ರುಘ್ನ ದೇವ, ದಿಗ್ವಿಜಯ ಕಾಲದಲ್ಲಿ ಎದುರಾಗುವ ಪ್ರತ್ಯೇಕವಾದ ಅನುಸರಿಸಬೇಕಾದ ನೀತಿ ನಿಯಮಗಳನ್ನು ಕೂಡ ನಮಗೆ ಹೇಳಿದ್ದಾರೆ. ನಾವೆಲ್ಲರೂ ಈಗ ತುರಗರನ್ನು ಮುಂದಿಟ್ಟುಕೊಂಡು ಹೊರಡಬೇಕು. ಧೇಮ್ ತೈದ ಧೇಮ್ ತೈದ ಧೇಮ್ ತೈದ ಧೇಮ್ ತೈದ 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 ಧೇಮ್ 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 ತೈದ ಧೇಮ್ ತೈದ ಧೇಮ್
ಈಗ ನಾವು ಸೈನಿಕರೆಲ್ಲ ಸೇರಿ ದೇಶವನ್ನು ಸಂಚರಿಸಿ ಶರಣಾಗತರಾದವರನ್ನು ಮನ್ನಿಸಿ ಯುದ್ಧಕ್ಕೆ ಬಂದವರಲ್ಲಿ ಅವರನ್ನು ಮಣಿಸಿ ಕಪ್ಪವನ್ನು ಪಡೆದು ಮುಂದುವರೆದಿದ್ದೇವೆ. ಹಾಗಾಗಿ ಚಕ್ರಾಂಕಪುರದ ಅರಸು ಬಾಹು ಮಹಾರಾಜ ಮೊದಲು ಕಾಳಗಕ್ಕೆ ಅಣಿಯಾದರೂ ಕೂಡ ಆ ನಂತರದಲ್ಲಿ ಪರಮಾತ್ಮ ಶ್ರೀರಾಮಚಂದ್ರನ ಮಹಿಮೆಯನ್ನು ಅರಿತು ಕಪ್ಪ ಕಾಣಿಕೆಯನ್ನಿಟ್ಟು ಶರಣಾಗಿದ್ದಾನೆ. ಆತನ ಪುತ್ರನಾದ ದಮನ ಶತ್ರುಘ್ನದೇವ ನಮ್ಮ ಬಲವನ್ನು ಸೇರಿ ನಮ್ಮ ಜೊತೆಗೂಡಿ ಬಂದಿದ್ದಾನೆ. ಇನ್ನು ತಡ ಮಾಡುವುದು ಸರಿಯಲ್ಲ. ನಮ್ಮ ಸೇನೆಯು ಉತ್ತರಾಭಿಮುಖವಾಗಿ ಸಾಗಲಿ. ಸೈನಿಕರೇ ನಿಲ್ಲಿ ನಿಲ್ಲಿ ಇಲ್ಲಿಯೇ ನಿಲ್ಲಿ. ಹರಿಯುತ್ತ ಲೋಕ ಪಾವನೆಯಾದ ಯಮುನೆಯೋ ಮೆರೆದಿರೆ ಮುಂದೆಸೆಯೋ ಯಮುನೆಯೋ ಮೆರೆದಿರೆ ಮುಂದೆಸೆಯೋ ಎಲ್ಲರೂ ಇಲ್ಲಿಯೇ ನಿಲ್ಲಿ. ಪುಷ್ಕಳ ದಮನಾದಿಗಳೇ, ನಾವು ಬಂದು ನಿಂತಿರುವಂತಹ ಸ್ಥಳವೇ ಯಮುನಾ ನದಿಯ ತಟ. ಇಲ್ಲಿ ಯಮುನೆಯು ಪವಿತ್ರವಾದ ಪರಿಶುದ್ಧವಾದ ನೀರಿನಿಂದ ತುಂಬಿ ಹರಿಯುತ್ತಿದೆ. ಇಲ್ಲಿ ಬೀಸುವ ತಂಪಾದ ಗಾಳಿ, ನೀರಿನ ಕಲಕಲ ನಿನಾದ ಮನಸ್ಸಿಗೆ ಮುದವನ್ನು ನೀಡಿದೆ. ಚಿಕ್ಕಪ್ಪ, ಈಗಾಗಲೇ ಪ್ರಯಾಣ ಹಾಗೂ ಯುದ್ಧದ ಆಯಾಸದಿಂದ ಬಳಲಿದಂತಹ ನಮ್ಮ ಸೈನಿಕರೆಲ್ಲ ಈಗ ಸ್ವಲ್ಪ ವಿಶ್ರಾಂತಿಯನ್ನ ಬಯಸುತ್ತಿದ್ದಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ? ಹಾಗೆಯೇ ಆಗಲಿ. ಈ ಯಮುನೆಯಲ್ಲಿಯೇ ಸ್ನಾನಾದಿಗಳನ್ನು ಮುಗಿಸಿಕೊಂಡು ಆಯಾಸ ಪರಿಹಾರಕ್ಕಾಗಿ ನೀರನ್ನು ಕುಡಿದು ಸ್ವಲ್ಪ ಹೊತ್ತು ಇಲ್ಲಿಯೇ ವಿಶ್ರಮಿಸಿ ಆಮೇಲೆ ಮುಂದುವರಿಯೋಣ. ಏನಾಶ್ಚರ್ಯ! ನಮ್ಮ ಯಾಗದುರೌಗವು ಈ ಯಮುನೆಯಲ್ಲಿ ಮಾಯವಾಯಿತೆ. ಎಲ್ಲಿ ಹೋಗಿರಬಹುದು? ಏನಾಗಿರಬಹುದು? ಯಾವುದು ಅರ್ಥವಾಗುತ್ತಿಲ್ಲವಲ್ಲ. Oh,
ಅಗತ್ಯ ಇಲ್ಲ. ನಿಮ್ಮ ತರಳನಾದ ಈ ಪುಷ್ಕರಣಿಗೆ ಅಪ್ಪಣೆಯನ್ನು ಕೊಟ್ಟದ್ದೇ ಹೌದಾದರೆ ನಮ್ಮ ತುರಗ ಅತ್ತಳ ವಿತ್ತಳ ಸುತ್ತಳ ಪಾತಾಳ ರಸಾತಳವನ್ನೇ ಸೇರಲಿ ತಂದು ನಿಮ್ಮ ಪಾದ ಕೊಪ್ಪಿಸುತ್ತೇನೆ. ಕೊಡಿ ನನಗಪ್ಪಣೆ. ಹಾಗೆ ದಮನೋ ನೋಗಲೆ ಪಲ್ಗೋಢಯುತಲೆ ದಮನೋ ನೋಗಲೆ ಪಲ್ಗೋಢಯುತಲೆ ದಮನೋ ನೋಗಲೆ ದಮನೋ ನೋಗಲೆ ಪಲ್ಗೋಢಯುತಲೆ ಯಮನಯನು ಶೋಷದ ತಪವನಾಗ ಮಗದಿನ್ ಬಂದಿರುವೆನು ಶತ್ರುಘ್ನದೇವ, ದಮನ ತುರಗದ ಚಿಂತೆಯನ್ನು ಬಿಡಿ. ತುರಗವು ಎಲ್ಲೇ ಮಾಯವಾಯಿದಂತಾದರೆ ಅದನ್ನು ತಂದು ನಿಮ್ಮ ಪಾದಗಳಿಗೆ ತಂದೊಪ್ಪಿಸುವ ಜವಾಬ್ದಾರಿ ನನ್ನದು. ಯಮುನಾ ನದಿಯನ್ನು ಕಲ್ಲೋಲ ಮಾಡಿ ಎಲ್ಲೇ ಇದ್ದರೂ ಅದನ್ನು ತಂದೊಪ್ಪಿಸುತ್ತೇನೆ. ಯಾರೇ ಅಪಹರಿಸಿದಂತಾದರೆ ಅವರನ್ನು ಬಡಿದುರುಳಿಸಿ ನಿಮಗೆ ತಂದೊಪ್ಪಿಸುತ್ತೇನೆ. ಕೊಡಿ ಅಪ್ಪಣೆ. ಒಳ್ಳೆಯದಾಗಲಿ. ಶತ್ರುಘ್ನ ದೇವ, ಈ ಲಕ್ಷ್ಮೀ ನಿಧಿ ಆಡುವ ಮಾತನ್ನು ಆಲಿಸಬೇಕು. ನುಡಿಯನ್ನು ಲೋಲಿಸಬೇಕು ಚೌಂಡೆಯನೇ ತಂತ ಧೀಂ ತತ್ತದಿ ಧೀಂ ತತ್ತದಿ ಧೀಂ ತತ್ತದಿ ಧೀಂ ತತ್ತದಿ ಎತ್ತಂ ತಲಿನತ ನುಡಿಯನ್ನು ಲೋಲಿಸಬೇಕು ಚೌಂಡೆಯನ್ನು ದೊಡ್ಡ ಕಲಾದ ಮರ ಚಿಂತೆಯ ಅಧಿಕ ಕಲಾದ ಮರ ಅಡಿಗಡು ತುಳಸುರ ಪಡೆಯದು ತಡೆಯಲು ಅಡಿಗೆ ಸುರುಳು ಹೇಗೆ ಶತ್ರುಘ್ನ ದೇವ, ಲಕ್ಷ್ಮೀ ನಿಧಿ ರಾಮಾಶ್ವಮೇಧ ನಡೆಬಾರದು ಎಂಬ ನೆಲೆಯಲ್ಲಿ ತುರಗವನ್ನು ಯಾರೇ ಅಪಹರಿಸಿರಲಿ ಅವರನ್ನು ಬಡಿದೊರಳಿಸಿ ತಂದೊಪ್ಪಿಸುತ್ತೇನೆ. ಹಾಗೆಯೇ ಅವರ ಪಕ್ಷದಲ್ಲಿ ಸುರಾದಿ ಪಕ್ಷದವರು ಬಂದರೂ ಕೂಡ ಅವರನ್ನು ಬಿಡದೆ ಸದೆ ಮಾಡಿದ್ದು ತಂದೊಪ್ಪಿಸುತ್ತೇನೆ. ಕೊಡಿ ನನಗಪ್ಪಣೆಯನ್ನು. ಶತ್ರುಘ್ನ ದೇವ, ಬೇಡು ಬೇಡು ಚೌಂಡೆಯನ್ನು ಚಿನ್ನ ಚಿಕ್ಕ ಚಿನ್ನ ಚಿಕ್ಕ ಚಿನ್ನ ಹೇಂ ಶತ್ರುಘ್ನ ದೇವ, ಭಾಗ್ಯ ಬಿಡಿ ನಿಮ್ಮ ಚಿಂತೆಯನ್ನು. ಕುದುರೆಯನ್ನು ತಂದು ಒಪ್ಪಿಸುತ್ತೇನೆ. ಕೊಡಿ ನನಗೆ ಅರ್ಪಣೆ. ಕೊಡಿ ನನಗಪ್ಪಣೆ. ನಿಲ್ಲಿ ನಿಲ್ಲಿ, ಸಮಾಧಾನದಿಂದಿರಿ. ವೀರ ವಿಕ್ರಮನೆಂದೆರೆರೋ ಭೂರಿ ಕ್ರೋಧದಿ ಹೊರಡಿ ಶತ್ರುಗ ಸಾರಿದಲ್ಲಿಗೆ ದುರಗವೆಂಬುದನರಿದು ಮೊದಲಿಗ ಆ ನಿಲ್ಲಿ ನಿಲ್ಲಿ, ಸಮಾಧಾನದಿಂದಿರಿ. ನೀವೆಲ್ಲ ಪರಾಕ್ರಮಿಗಳು ಎನ್ನುವುದನ್ನು ನಾನು ಬಲ್ಲೆ. ನನ್ನ ಅನುಜ್ಞೆ ಆಯಿತು ಎಂದಾದರೆ ತ್ರಿಲೋಕವನ್ನೇ ನಡುಗಿಸಬಲ್ಲವರು ನೀವು. ಆದರೆ ಇಲ್ಲಿ ಸಮಾಧಾನದಿಂದಿರುವುದು ಅಗತ್ಯ. ನನ್ನನ್ನು ಸಮಾಧಾನ ಪಡಿಸುವುದಕ್ಕಾಗಿ ನೀವಾಡಿದ ಮಾತುಗಳು ಸೂಕ್ತವಾದದ್ದು. ಆದರೆ ಮೊದಲು ನಾವಿಲ್ಲಿ ಯೋಚಿಸಬೇಕಾದ ವಿಷಯವಿದೆ. ಈ ಪವಿತ್ರವಾದ ಯಮುನೆಯಲ್ಲಿ ನಮ್ಮ ತುರಗವು ಕಣ್ಣಿಗೆ ಗೋಚರಿಸಿದಂತೆ ಮಾಯವಾಯಿತು ಅಂತಾದರೆ ಅದರಲ್ಲಿ ಅಗೋಚರವಾದ ಸತ್ಯ ಅಡಗಿದೆ. ಹಾಗಾಗಿ ಮೊದಲಿಗೆ ನಾವು ನಮ್ಮ ತುರಗವು ಎಲ್ಲಿ ಹೋಯಿತು, ಯಾರು ಅಪಹರಿಸಿದರು, ಯಾಕಾಗಿ ಅಪಹರಿಸಿದರು ಎನ್ನುವುದನ್ನು ಮೊದಲು ತಿಳಿಯಬೇಕು. ಆಮೇಲೆ ನಿಮ್ಮೆಲ್ಲರ ಪರಾಕ್ರಮಕ್ಕೆ ನಾನೇ ಅವಕಾಶ ಮಾಡಿಕೊಡುತ್ತೇನೆ. ಈಗ ನಾವೆಲ್ಲರೂ ಸೇರಿ ರಾಮಧ್ಯಾನ ಮಾಡೋಣ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ ಸೀತಾಯ ಪದಯೇ ನಮಃ. ರಾಮ
ನಮ್ಮ ತುರಗವು ಈ ಯಮುನೆಯಲ್ಲಿ ಮಾಯವಾಯಿತು ಎಂದು ಚಿಂತಿಸುತ್ತಿದ್ದಾಗ ನಾರದರಾಡಿದ ಮಾತು ಮಾಯಾಪುರಿಯ ಕುಮುದಿನಿ ಓರ್ವ ಯೋಗಿನಿ, ಆಕೆಯ ಅನುಯಾಯಿಗಳಾದ ರಾಣಿ ಮದನಾಕ್ಷಿ, ಮಂತ್ರಿಣಿ ತಾರಾವಳಿಯರು, ರಾಮಭಕ್ತರು, ರಾಮ ನಿರೀಕ್ಷೆಯಲ್ಲಿರುವ ಅವರು ನೀರಿಗಿಳಿದ ನಿಮ್ಮ ತುರಗವನ್ನು ಅಪಹರಿಸಿ ಬಂಧಿಸಿದ್ದಾರೆ ಎಂದು ಹೇಳಿದರಲ್ಲ. ಇನ್ನು ತಡ ಮಾಡದೆ ನಾವೆಲ್ಲರೂ ಸೇರಿ ವರುಣ ಮಂತ್ರವನ್ನು ಜಪಿಸುತ್ತಾ ನೀರಿಗಿಳಿಯೋಣ. ಅಬ್ಬಬ್ಬಾ, ಯಾರ ಮನೆ ಮುರಿಯಲಿಕ್ಕೆ ಹೊರಟಿದ್ದೀರಿ? ಸುಗ್ಗಿಗದ್ದೆಗೆ ದನ ನುಗ್ಗಿದಾಗೆ ನುಗ್ತಾ ಇದ್ದೀರಲ್ಲ. ನಿಮಗೆ ಹೇಳುವವರು ಕೇಳುವವರು ಯಾರು ಇಲ್ವಾ? ಯಾಕೆ ಹೆಜ್ಜೆ ಮುಂದಿಟ್ಟರ ಜಾಗ್ರತೆ, ದೂರ ನಿಲ್ಲಿ. ನಿನ್ನ ಕೈ ಮುರಿದು ಅವನ ಕೈಯಲ್ಲಿ, ಅವನ ಕಾಲು ಮುರಿದು ನಿನ್ನ ಕೈಯಲ್ಲಿ, ನಿನ್ನ ಮಂಡೆ ಮುರಿದುಂಟಲ್ಲ ಉಪ್ಪಿನಕಾಯಿ ಅತ್ತೆ, ಉಪ್ಪಿನಕಾಯಿ. ಅಲ್ಲಿವರೆಗೆ ಸುಮ್ಮನೆ ಕೂರುವವರು ನಾವಲ್ಲ. ಮುದುಕಿಯ ನಿನ್ನ ಮನೇಲಿ ಅಜ್ಜಮ್ಮ ಇಲ್ವಾ? ಅಜ್ಜಮ್ಮ ಅಂತ ಕರಿಬೇಕು, ಮುದುಕಿ ಅಂತ ಕರಿಬೇಕು. ಅಜ್ಜಮ್ಮ, ನಮ್ಮ ಅಶ್ವಮೇಧದ ತುರಗವು ನಿಮ್ಮ ಪುರವನ್ನು ಪ್ರವೇಶ ಮಾಡಿದೆ. ಅದನ್ನು ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಬಂದವರು ನಾವು. ನಮಗೆ ಒಳ ಪ್ರವೇಶಿಸಲು ದಾರಿ ಬಿಡು. ಎಲ್ಲ ಇವನ ದಾರಿ ಬಿಡುವುದಂತೆ? ನಾನು ದ್ವಾರಪಾಲಕಿ, ದಾರಿ ಬಿಡ್ಲಿಕ್ಕೆ ಇಲ್ಲಿ ನಿಂತದಲ್ಲ. ಮೊದಲು ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡು. ಏನು ಕಾಲಿಗೆ ಬೀಳ್ಬೇಕಾ? ಹೌದು, ಮತ್ತೆ ಮತ್ತೆ ಒಳಗೆ ಹೊರಗೆ ನೋಡಿ ಹೇಳದ್ದು. ಇವನ ಈ ಮುದುಕಿಯ ಮಾತು ಅತಿಯಾಗುತ್ತಿದೆ. ಅವಳನ್ನು ನೀನೇ ವಿಚಾರಿಸಿಕೊ. ಆಗಲಿ. ಭಾಗವತ್ರೆ, ಏನಾಯ್ತು? ಒಬ್ಬ ಜಾರಿದ. ಹೌದಪ್ಪ, ಅವನೊಟ್ಟಿಗೆ ಮೂವರು ಜಾರಿದ್ರು. ನಿಮ್ಮನ್ನು ನೋಡಿ. ಅದೇ ನಾವು ಹಾಗೆಲ್ಲ ಜಾರುವವರೆಲ್ಲ ಗೊತ್ತಾಯ್ತಲ್ಲ. ಅದೇ ನೀನು ಒಬ್ಬ ನಿಂತಿದ್ದಿ. ನಿನ್ನನ್ನ ವಿಚಾರಿಸಿಕೊಂಡೇ ಹೋಗ್ಬೇಕಂತ ನಿಂತವ್ ನಾನು. ಮಾತುಂಟ ಪೆಟ್ಟುಂಟಾ? ಯಾವ್ದಕ್ಕೂ ಸರಿ. ಬಾ ಮುಂದೆ, ನಿನ್ನ ಮಾತಲ್ಲ ಯಾರು ಜೀವ ಬಿಡುವುದೇ? ನನ್ನ ಜೀವ ಬಿಡು ಅಂದ್ರೆ ನನ್ನ ಜೀವ ಬಿಡು. ಕೈ ಕೊಡು, ಕೈ ಕೊಡು. ಇಲ್ಲಿ ಕೊಡಿ. ಹೇಳು ಮೇಲೆ. ಏನು ಭಾರಿ ಸೊಕ್ಕಿನ ಮಾತಾಡ್ತೀಯಲ್ವಾ? ಒಳಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಕೈಯನ್ನ ಕಟ್ಟಿದ್ದೇನೆ. ನಾವು ಬಂದಂತಹ ವಿಚಾರ ಅಂದರೆ ಶತ್ರುಘ್ನ ದೇವ ಸೇನಾ ಸಮೇತನಾಗಿ ಇಲ್ಲಿಯವರೆಗಾಗಿ ಬಂದಿದ್ದಾನೆ. ಕಪ್ಪ ಕಾಣಿಕೆಯನ್ನಿಟ್ಟು ಜೊತೆಯಲ್ಲಿ ಹಯವನ್ನ ಬಿಟ್ಟು ಕಾಲಿಗೆ ಶರಣಾದರೆ ಮಾತ್ರ ರಕ್ಷಣೆಯನ್ನು ಕೊಡುತ್ತೇವೆ. ಇಲ್ಲವಾದರೆ ದುರಮುಖೇನು ಏನಂತ ನೋಡಿದ್ದೇವೆ. ಆಗಲಿ, ಆಯ್ತಾಯ್ತು. ಏನಿಲ್ಲ ಏನಿಲ್ಲ. ಓಯ್ ಭಾಗವತ್ರೆ, ಏನು ಈಗ ಏನ್ ಮಾಡುದು ಗೊತ್ತಾ? ಏನ್ ಮಾಡ್ತೀರಿ? ಈ ವಿಚಾರವನ್ನು ನಮ್ಮ ಮಹಾರಾಣಿಯವರಿಗೆ 1ಕ್ಕೆ 9, 9ಕ್ಕೆ 99, 99ಕ್ಕೆ 199 ಸೇರಿ ಆ ಹುಡುಗರ ಹುಚ್ಚು ನಾನು ತೆಗೆಯದಿದ್ರೆ ನಾನು ಮುದುಕಿಯೇ ಅಲ್ಲ, ಹೊತ್ತೇನಂತೆ.
ಪ್ರಭು ಶ್ರೀರಾಮಚಂದ್ರ ನೀನೇ ರಕ್ಷಿಸು. ತಾರಾವಳಿ ಅಮ್ಮ ಮದನಾಕ್ಷಿ ದೇವಿಯವರ ಆಶೋತ್ತರಗಳಿಗೆ ಅನುಗುಣವಾಗಿ ಈ ಮಾಯಾಪುರದ ಮಹಾರಾಣಿಯಾಗಿ ಮಂತ್ರಿಣಿಯಾಗಿ ನೀನು ಸತತವಾಗಿ ರಾಜ್ಯಾಡಳಿತವನ್ನು ನಡೆಸಿಕೊಂಡು ಬಂದಿರುತ್ತೇವೆ. ಹೌದಮ್ಮ, ಈ ರಾಜ್ಯಕ್ಕೆ ಪುರುಷರ ಪ್ರವೇಶವಾಗದಂತೆಯೂ ಅಷ್ಟೇ ಅಲ್ಲ, ಆಡಳಿತ ಸುಗಮವಾಗಿ ನಡೆಯುವಂತೆಯೂ ಜಾಲವಿದ್ಯೆ ಮಾಯಾವಿದ್ಯೆ ಬಲ್ಲವರಾದಂತಹ ನಾವು 1,000 ನಾರಿಯರು ಮಾತೆ ಕುಮುದಿನಿ ದೇವಿಯವರ ಅನುಯಾಯಿಗಳಾಗಿ ಅವರ ಸೇವೆಯನ್ನು ಮಾಡುತ್ತಾ ಇದ್ದೇವೆ. ಅಷ್ಟೇ ಅಲ್ಲಮ್ಮ, ರಾವಣ ಕುಂಭಕರ್ಣಾದಿಗಳ ವಧೆಯಾದ ನಂತರ ಶ್ರೀರಾಮ ಯಾರು, ಅವನ ಅವತಾರದ ಉದ್ದೇಶವೇನು ಎನ್ನುವುದನ್ನು ಅರಿತಂತಹ ನಾವು ಇಲ್ಲಿ ಬಂದು ನೆಲೆಸುವಂತಹ ಮನ ಮಾಡಿದ್ದೇವೆ. ತಾರಾವಳಿ ಅಮ್ಮ, ಶ್ರೀರಾಮನೇ ವಿಶ್ವಾತ್ಮಕನೆಂದು ತನ್ನ ತಂದೆಯಿಂದ ತಿಳಿದ ಮಾತೆ ಕುಮುದಿನಿ ದೇವಿಯವರು ಶ್ರೀರಾಮನ ದರ್ಶನಕ್ಕಾಗಿ ಹಾತೊರೆದು ತಪಸ್ಸಿನಲ್ಲಿ ನಿರತರಾಗಿದ್ದಾರೆ. ಹೌದಮ್ಮ, ಅಷ್ಟೇ ಅಲ್ಲದೆ ನಿನ್ನೆ ನಡೆದ ಘಟನೆಯನ್ನು ನೋಡು. ಹೌದಮ್ಮ, ಒಂದು ಯಾಗತುರಗವು ಯಮುನಾ ನದಿಯ ನೀರಿನಲ್ಲಿ ಬಂದಿಳಿಯಿತು. ಅದನ್ನು ಬಂಧಿಸಿದಾಗ ಅದರ ಹಣೆಯ ಮೇಲಿರುವ ಪತ್ರವನ್ನು ವಾಚಿಸಿದಾಗ ಅದು ರಾಮಾಶ್ವಮೇಧ ತುರಗ ಎಂದು ತಿಳಿಯಿತು. ಹೌದಮ್ಮ, ಆ ತುರಗವನ್ನು ಬಂಧಿಸಿದ್ದು ಮಾತ್ರವಲ್ಲ, ಅದನ್ನು ಭದ್ರವಾದ ಕಾವಲಿನಲ್ಲಿ ಇರಿಸಿಕೊಂಡು ಅದನ್ನು ಬಿಡಿಸಿಕೊಂಡು ಹೋಗಲು ಯಾರು ಬರುತ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದವರು ನಾವು. ಆ ಮೂಲಕವಾಗಿ ಬಂದವರಲ್ಲಿ ಕಾಳಗವನ್ನು ಮಾಡಿ ಶ್ರೀರಾಮನ ಪ್ರವೇಶವನ್ನು ಆಗುವಂತೆ ಮಾಡಿ ಶ್ರೀರಾಮನ ದರ್ಶನವನ್ನು ಪಡೆಯುವುದು ನಮ್ಮ ಆಸೆಯಲ್ಲವೇ? ಹೌದಮ್ಮ. ಏನದು ಬೊಬ್ಬೆ? ಯಾರದು? ಅನಿದರಳು ಮದನಾಕ್ಷಿಯ ಕಾಲಿ ರಘುತ ದುತಿ, ಏನಾಯಿತು? ಏಕೆ ಬೊಬ್ಬೆ ಹೊಡೆಯುತ್ತಾ ಬಂದಿದ್ದಿ? ಇನ್ನ ಈ ಕಷ್ಟಕ್ಕೆ ಏನು ಕಾರಣ ಹೇಳು. ಅಮ್ಮ, ಲಾಲಿಸಬೇಕು. ಮಾತೆ ಮದನಾಕ್ಷಿ ಕೇಳು, ಮಾತೆ ಮದನಾಕ್ಷಿ ಕೇಳು, ಮಾತೆಯಿಂದ ಅಶ್ವವನ್ನು, ಮಾತೆಯಿಂದ ಅಶ್ವವನ್ನು ಯಾತಕ್ಕೆ ನೀ ಬಂಧಿಸಿರ್ಬೆ, ಘಾತಕವಾಗುವುದು ಬೇಳೆ, ಯಾತಕ್ಕೆ ನೀ ಬಂಧಿಸಿರ್ಬೆ, ಘಾತಕವಾಗುವುದು ಬೇಳೆ. ದೈತ್ಯದ ದಿನ, ದೈತ್ಯದ ದಿನ. ಯಾತಕ್ಕೆ ನೀ ಬಂಧಿಸಿರ್ಬೆ, ಘಾತಕವಾಗುವುದು ಬೇಳೆ. ಅಮ್ಮ, ದುತಿ, ನಾವು ಅಲ್ಲಿ ನಿಮ್ಮ ಅನುಮತಿಯ ಮೇರೆಗೆ ಕಾವಲು ಕಾಯ್ತಾ ಇದ್ವಿ ಅಮ್ಮ.
ನಾವೇ ನೇಮಿಸಿದಲ್ಲವೇ ನಿನ್ನನ್ನು? ಅಲ್ಲ ನಿನ್ನೆ ನಮ್ಮಲ್ಲಿ ಒಂದು ಕುದುರೆ ಬಂದಿತ್ತಲ್ಲ? ಹೌದು ಬಂದಿತ್ತು. ಏನಾಯ್ತು ಅದಕ್ಕೆ? ಅಲ್ಲ ಅದನ್ನು ನೀವು ಬಂಧಿಸಿ ಬಿಟ್ರಲ್ಲ? ಬಂಧಿಸಿದ್ದೇವೆ. ಅದರಿಂದ ನಿನಗೆ ಏನಾದರೂ ತೊಂದರೆ ಆಯ್ತೆ? ತೊಂದರೆ ಆಯ್ತಮ್ಮ. ಏನಾಯ್ತು? ಯಾಕೆ ಬಂಧಿಸಿದ್ದು ಎಂದು ನಾನು ಕೇಳು. ಛೆ, ಅಧಿಕ ಪ್ರಸಂಗಿ. ಅದನ್ನು ಬಂಧಿಸಿದ್ದು ಯಾಕೆ ಅಂತ ಕೇಳಲಿಕ್ಕೆ ನೀನ್ಯಾರೇ? ಹಾಗಲ್ಲಮ್ಮ. ಮತ್ತೆ ಈಗ ಶತ್ರುಘ್ನ ಕಡೆಯವರೆಲ್ಲ ನಮ್ಮ ಪುರವನ್ನು ಮುತ್ತಿ ಲೂಟಿ ಮಾಡಿದ್ದಾರೆ. ಏನು? ಬಂದವರು ಯಾರಂತೆ? ಅವರ ಹೆಸರೇನಾದರೂ ಹೇಳಿದರೆ? ಹೌದಮ್ಮ, ಅದು ಗೊತ್ತಾಗಿದೆ. ಶತ್ರುಘ್ನೆಂಬಾದರಂತೆ ಶತ್ರುಘ ಎಂಬಾದರಂತೆ ಬೆತ್ತರೇಪ ಸೈನ್ಯದುದ ಬೆತ್ತರೇಪ ಸೈನ್ಯದುದ ಮುತ್ತಿಗಾನಿ ಪುರಿಯನೀಗ ಚಿತ್ತ ಶುದ್ಧಿಯಿಂದ ಕೇಳು ಮುತ್ತಿಗಾನಿ ಪುರಿಯನೀಗ ಚಿತ್ತ ಶುದ್ಧಿಯಿಂದ ಕೇಳು ಮುತ್ತಿಗಾನಿ ಪುರಿಯನೀಗ ಚಿತ್ತ ಶುದ್ಧಿಯಿಂದ ಕೇಳು ಮಾತೆ ಮದರಚಿ ಕೇಳು. ಅಮ್ಮ, ಬಂದವರಲ್ಲಿ ಅವೊಬ್ಬ ರಿಕೀಟದವ. ಅದು ಹಾಗಲ್ಲವೋ? ಕಿರೀಟದವ. ಹಾಗೆ ತಕೊಳ್ಳಿ. ಮತ್ತೆ ಒಬ್ಬ ಶತ್ರುಗುಣನಂತೆ. ಶತ್ರುಗುಣ. ಅದು ಕೂಡ ಹಾಗಲ್ಲವೋ? ಮತ್ತೆ ಶತ್ರುಘ್ನ. ಹಾಗೆ ತಕೊಳ್ಳಿ. ಇನ್ನೊಬ್ಬವ ಪುಷ್ಕಳ. 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 ಹಾಗೆ ತಕೊಳ್ಳಿ. ಮತ್ತೆ ಬಂದವರಲ್ಲಿ ದೊಡ್ಡ ಮುಂಡಾಸಿನವರು, ಚಿಕ್ಕ ಮುಂಡಾಸಿನವರು ಎಲ್ಲರೂ ನಮ್ಮ ಪುರವನ್ನು ಮುತ್ತಿದ್ದಾರಮ್ಮ. ಏನು? ಅವರು ನಮ್ಮ ಪುರವನ್ನು ಮುತ್ತುವ ತನಕ ನೀನ್ ಏನ್ ಮಾಡುತ್ತಿದ್ದೆ? ನಿನ್ನನ್ನು ಕಾವಲಿಗೆ ನೇಮಿಸಿದಲ್ಲ ನಾವು. ಮತ್ತೆ ನಾವು ಬಿಡ್ತೇವೋ? ಏನ್ ಮಾಡಿ? ನಾವು ಮುಂದೆ ಮುಂದೆ ಹೋಗಿ ಯಾರು ಅಂತ ವಿಚಾರಿಸಿದೆವು. ಮತ್ತೆ ಶುರುವಾಯ್ತು ನೋಡಿ, ನಮಗೂ ಅವರಿಗೂ ಮಾತಮ್ಮ ಮಾತು. ಅದು ಮಾತಿಗೆ ಮಾತು, ಮಾತಿಗೆ ಮಾತು, ಮಾತಿಗೆ ಮಾತು, ಮಾತಿಗೆ ಮಾತು, ಮಾತಿಗೆ ಮಾತು, ಮಾತಿಗೆ ಮಾತು. ಎಷ್ಟು ಸಲ ಹೇಳಿದ್ರು ಒಂದೇ. ಮುಂದೇನಾಯ್ತು ಹೇಳ? ಮುಂದೆ ಮಾತು ಕೈದಾಯ್ತು. ಮತ್ತೆ ಮತ್ತೆ ಪೆಟ್ಟು ಪೆಟ್ಟು ಶುರುವಾದದ್ದು. ಪೆಟ್ಟಿಗೆ ಪೆಟ್ಟು, ಪೆಟ್ಟಿಗೆ ಪೆಟ್ಟು, ಪೆಟ್ಟಿಗೆ ಪೆಟ್ಟು, ಪೆಟ್ಟಿಗೆ ಪೆಟ್ಟು, ಪೆಟ್ಟಿಗೆ ಪೆಟ್ಟು. 1000 ಸಲ ಹೇಳಿದ್ರು ಅದರ ಅರ್ಥ ಒಂದೇ. ಅಲ್ಲ, ಪೆಟ್ಟು ಹೇಗೆ, ಯಾವ ರೀತಿ, ಯಾರು ಯಾರಿಗೆ ಹೊಡೆದ್ರು? ಅವರು ನಮ್ಗೆ ಹೊಡೆದದ್ದು, ನಾವು ಅವ್ರಿಗೆ ಹೊಡೆದದ್ದು. ಅವ್ರು ನಾವು ಹೊಡೆದದ್ದು, ನಾವು ಅವ್ರಿಗೆ ಹೊಡೆದದ್ದು. ಅವ್ರು ನಮ್ಗೆ ಹೊಡೆದದ್ದು, ನಾವು ಅವ್ರಿಗೆ ಹೊಡೆದದ್ದು. ಅಲ್ಲ, ನೀನೇನು ಹೊಡೆದೆ, ಅವ್ರೇನು ಹೊಡೆದ್ರು? ಅಲ್ಲ, ಅವರು ಪೆಟ್ಟು ಹೊಡೆದ್ರಮ್ಮ, ನಾವು ಗಬ್ಬೆ ಹೊಡೆದಮ್ಮ. ಇದು ಅದಕ್ಕೆ ಸರಿ. ಅಲ್ಲ, ಅವರು ಬಂದಂತಹ ಉದ್ದೇಶವೇನಾದರೂ ಹೇಳಿದರೆ? ಅವರಿಗೆ ಕುದುರೆ ಬೇಕಂತೆ, ಮತ್ತೆ ಖರ್ಚಿಗೆ ಸ್ವಲ್ಪ ಹಣ ಇಲ್ಲಂತೆ. ಹಣ ಅದನ್ನೆಲ್ಲ ತೆಗೆದುಕೊಂಡು ಬಂದು ಆ ಶತ್ರುಘ್ನನ ಪಾದಕ್ಕೆ ಒಪ್ಪಿಸಬೇಕಂತೆ. ಇಲ್ಲವಾದಲ್ಲಿ ಅಮ್ಮ ನೀವೇ ಕಾಪಾಡಬೇಕು. ದೂತಿ, ನೀನು ಹೆದರಬೇಡ. ನೀನಿನ್ನು ತೆರಳು, ನಾನು ನೋಡಿಕೊಳ್ಳುತ್ತೇನೆ. ತಾರಾವಳಿ, ದೂತಿಯಾರಿನ ಮಾತನ್ನು ಕೇಳಿದೆಯಾ? ಎಲ ಮಂತ್ರಿ ತಾರಾವಳಿ, ಎಲ ಮಂತ್ರಿ, ಎಲ ಮಂತ್ರಿ ತಾರಾವಳಿ, ತುರಕೀಗ ತೆರಳುವುದೇ ಒಂದು ಬೇರೆ, ತುರಕೀಗ ತೆರಳುವುದೇ ಒಂದು ಬೇರೆ. ತಾರಾವಳಿ, ಅಮ್ಮ ಮದನಾಕ್ಷಿ, ದೂತಿಯಾರಿನ ಮಾತನ್ನು ಕೇಳಿದೆಯಾ? ಹೌದಮ್ಮ. ಈ ನಾರಿಯರು ನಿರ್ವೀರ್ಯರೆಂದು ಭಾವಿಸಿದ್ದಾರೆ ಅವರು. ಆದರೆ ನಮ್ಮ ಉದ್ದೇಶವೇ ಬೇರೆ ಅಲ್ಲವಮ್ಮ. ದುರಗ ರಕ್ಷಕರಾಗಿ ಯಾರೇ ಬರಲಿ ಅವರನ್ನು ದೂರದಲ್ಲಿ ಗಾರುಗೆಡಿಸಿ ಶ್ರೀರಾಮನ ದರ್ಶನವಾಗುವಂತೆ ಮಾಡುವುದೇ ನಮ್ಮ ಉದ್ದೇಶ. ಹೌದು. ಆದರೆ ಅಮ್ಮ, ದುರಗ ರಕ್ಷಕನ ಸೋಲನ್ನು ಕಂಡು ಬರುವಂತ ಶ್ರೀರಾಮಚಂದ್ರ ನಮ್ಮ ವಿರುದ್ಧ ಯುದ್ಧವನ್ನು ಸಾರಲಾರನೆ. ಅದೇ ಈಗ ಸತ್ವ ಪರೀಕ್ಷೆ ನಡೆಯಬೇಕು. ಏನು ಮಾಡಬೇಕಮ್ಮ? ಅದಕ್ಕಾಗಿ ಮಾಡಬೇಕಾದ ಕಾರ್ಯವೇನು ಬಲ್ಲೆ? ಪರಮಾತ್ಮ ಶ್ರೀರಾಮನೋ ಪರಮಾತ್ಮ ಶ್ರೀರಾಮನೋ ಪರಮಾತ್ಮ ಶ್ರೀರಾಮನೋ ಯಮ್ಮ ಪುರವರಗೆ ತಾನೇ ಬರುವನು ಯಮ್ಮ ಪುರವರಗೆ
ಪುರಾವರಕ್ಕೆ ತಾನೇ ಬರುವನು ಚರಣ ಪೂಜೆಯ ಮಾಡುತ್ತಾ ಚರಣ ಪೂಜೆಯ ಮಾಡುತ್ತಾ ಚರಣ ಪೂಜೆಯ ಮಾಡುತ್ತಾ ಕಪ್ಪಾಯ ಬರದೊಳೆವೆನು ನಲಿಯುತ್ತ ಕಪ್ಪಾಯ ಬರದೊಳೆವೆನು ನಲಿಯುತ್ತ ಎಲೆ ತಾರಾವಳಿ ತಾರಾವಳಿ ಮದನಾಕ್ಷಿ ಯಾಗ ದೀಕ್ಷಾಬದ್ಧನಾಗಿ ಶ್ರೀರಾಮ ಕುಳಿತರು ತುರಗವನ್ನು ಬಂಧಿಸಿದವರು ನಿರ್ವೀರ್ಯರೆಂದು ಭಾವಿಸುವುದು ಬೇಡ. ಹೌದಮ್ಮ. ತುರಗ ರಕ್ಷಕರಾಗಿ ಯಾರೇ ಬಂದರು ಅವರನ್ನು ಯುದ್ಧದಲ್ಲಿ ಕೆಡಿಸಬೇಕು. ಮಾತೆ ಕುಮುದಿನಿದೇವಿಯವರ ಆಸೆಯಂತೆ ಶ್ರೀರಾಮನ ಪ್ರವೇಶವಾದೊಡನೆ ನಮ್ಮ ಯುದ್ಧ ಮುಂದುವರಿಯುತ್ತದೆ. ಮುಂದುವರಿಯುವುದಿಲ್ಲ. ಅದಕ್ಕೆ ಬದಲಾಗಿ ಏನು ಮಾಡಬೇಕು? ಕಪ್ಪ ಸಹಿತ ತುರಗವನ್ನು ತಂದೊಪ್ಪಿಸಿ ಶರಣಾಗುವುದು. ಹೌದಮ್ಮ. ನಮ್ಮ ಈ ಉದ್ದೇಶ ನೆರವೇರಬೇಕಾದರೆ ಬಂದಿರುವಂತಹ ತುರಗ ರಕ್ಷಕರಲ್ಲಿ ಯುದ್ಧವನ್ನು ಸೇರಬೇಕಲ್ಲವೇ? ಯುದ್ಧವೇ ನಮ್ಮ ಧ್ಯೇಯ ಅಲ್ಲವೇ? ಹೌದಮ್ಮ. ತಾರಾವಳಿ ಚತುರಂಗ ಸೇನೆಯನ್ನು ಸಿದ್ಧಗೊಳಿಸಿ ಸೇನಾಜಳದ ಮುಂಚೂಣಿಯಲ್ಲಿ ನಿನ್ನು ಈ ಶತ್ರುಘ್ನ ಹಾಗೂ ಅವರ ಬಲದವರ ಸಾಹಸ ಏನೆಂಬುದನ್ನು ಪರೀಕ್ಷಿಸೋಣ. ಕಾಲವಿದ್ಯೆ ಮಾಯವಿದ್ಯೆಯನ್ನು ಬಲ್ಲಂತಹ ನಮ್ಮ ಎದುರು ಆ ಹುಲುಮಾನವರ ಸಾಹಸ ಮೆರೆಯಲಿಕ್ಕಿಲ್ಲಮ್ಮ. ಅಮ್ಮ ಮದನಾಕ್ಷಿ, ಚತುರಂಗ ಸೇನೆಯು ಸಿದ್ಧವಾಗಿದೆ. ಹಾಗಾದರೆ ಹೊರಡಲಿ ನಮ್ಮ ಸೇನೆ. ತೊಂದಾಗಣಗಾದಿ 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 ಅರರೆ ಯಾರು ವೀರ ಕೈ ತಗಲರೆ ಅರರೆ ಯಾರು ವೀರ ನೀನು ದುರಸ ಭಕ್ತನುವುದು ದುರಸ ಭಕ್ತನುವುದು ತರುಣಿಯರನ್ನು ಗೆಲ್ವ ಸರಳ ತೋರು ಎಂದನ ಅರರೆ ವೀರ ಇಲ್ಲಿ ಏನಿಲ್ಲ. ನನ್ನ ಎದುರು ನಿಂತಿರುವಂತಹ ನೀನು ಯಾರು? ಯಾಕಾಗಿ ಇಲ್ಲಿಗೆ ಬಂದೆ? ಅಷ್ಟೇ ಅಲ್ಲ, ಈ ವೀರ ನಾರಿಯರ ಪರಾಕ್ರಮದ ಸಂಪೂರ್ಣ ತಿಳಿವಳಿಕೆ ಇಲ್ಲದೆ ನೀನಿಲ್ಲಿ ಬಂದಿರುವಂತೆ ಕಾಣುತ್ತದೆ. ಹಾಗಿದ್ದರೆ ನಮ್ಮ ಎದುರು ನಿನಗೆ ಜಯವು ಎಂದೂ ಲಭಿಸದು. ನೀನು ಯಾರು ಎನ್ನುವುದನ್ನು ಹೇಳು. ತರಡು ಹಿಂದಕ್ಕೆ. ಬೇಡು ಬೇಡು ವೀರ ನಾವಿಯೇ ರಾಮನ ಯೋಗ್ಯತೆಯನ್ನು ತಿಳಿಯದೆ ಕುದುರೆಯನ್ನು ಕಟ್ಟಿದ್ದೀರಿ. ನಿಮ್ಮ ಅಹಂಕಾರವನ್ನು ಮುರಿದು ಕುದುರೆಯನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ಹಾಗೆಯೇ ನನ್ನ ಸರಳಿನ ರುಚಿ ನಿನಗೆ ನೋಡಬೇಕಾಗುತ್ತದೆ. ಬಾ ಮುಂದೆ. ಧೇಮ್ ದೈದ ಧೇಮ್ ದೈದ ಧೇಮ್ ದೈದ ಧೇಮ್ ದೈದ ದೈದ ಧೇಮ್ ಓಂಗಾದಿ ದೈದ ದೈದ ಧೇಮ್ ದೈದ ದೈದ ಧೇಮ್ ದೈದ ದೈದ ಧೇಮ್ ನಿಲ್ಲೋ ನಿಲ್ಲೋ ವೀರರೇ
ಬಲ್ಲಿಲ್ಲ ಯಾಕೆ ಬಲ್ಲಿಯ ನನ್ನ ಬಾಣಗಳನ್ನು ಹಿಡಿದು ವೀರ ಗಸೆಯನ್ನು ತೊಟ್ಟು ನೀನು ಇಲ್ಲಿಗೆ ಬಂದಾಗಲೇ ತಿಳಿಯಿತು ನನ್ನೊಡನೆ ಸಣಸಟಿಗೆ ಬಂದಿರುವೆ ಎಂದು. ನೀನು ಯಾರು ಎನ್ನುವುದನ್ನು ಹೇಳದೆ ನಿನ್ನ ಪರಾಕ್ರಮವನ್ನು ತೋರಿಸು. ಎಲ್ಲ ವೀರನಾರಿ ಸುರಂದರ ಹೊಂದಿದ್ದರು ಮನವೇದವ ಸುರನರ ಹೊಂದಿದ್ದ ರಾಮನ ಮೇದವ ದುರ್ಗವ ಬಂಧಿಸುತ್ತ ವೇದವ ದುರ್ಗವ ಬಂಧಿಸುತ್ತ ಜಯ ಭಾರತ ಸಾರಿದನು. ಎಲ್ಲ ವೀರನಾರಿ ನೀವು ಮಾಡಿದ ಕಾರ್ಯ ಅನ್ಯಾಯದ ದಾರಿ ಹಿಡಿದಿದೆ ಎಂದು ಸ್ಪಷ್ಟಪಡಿಸುತ್ತಿದ್ದೇವೆ. ಯಾಕೆಂದರೆ ಸುರ ನರ ಕಿನ್ನರ ಕಿಂಪುರುಷ ಗರುಡ ಗಂಧರ್ವಾದಿಗಳಿಂದ ಪೂಜಿಸಲ್ಪಡುವ ಆರಾಧಿಸಲ್ಪಡುವ ಶ್ರೀರಾಮನ ಯಾಗಶ್ವವನ್ನು ಬಂಧಿಸಿ ಇನ್ನು ನಿಮಗೆ ದುರದಲ್ಲಿ ಜಯ ಅಸಾಧ್ಯ. ಕಪ್ಪ ಕಾಣಿಕೆ ಕೊಟ್ಟು ಪಾದ ಕೆಣಕಿದರೆ ಲೇಸು, ಇಲ್ಲವಾದರೆ ಯಮಲೋಕಕ್ಕೆ ತೆರಳಲು ಸಿದ್ಧರಾಗಿ. ಧೇಮ್ ತೈದ ಧೇಮ್ ತೈದ ಧೇಮ್ ತೈದ ಧೇಮ್ ತೈದ ತೈದ ಆರೆಲ್ಲೋ ನಿನ್ನಯ ಪೆಸರೇನದೆ ಪಂತ ಆರೆಲ್ಲೋ ನಿನ್ನಯ ಪೆಸರೇ ನಿರುತ್ತಿದೆ ತೋರಿಸು ವಿಕ್ರಮವ ತೋರಿಸು ವಿಕ್ರಮವ ಸಾರುವುದಲ್ಲಿತು ಹಿಂದಕ್ಕೆ ವಿಜಯವು ಬರದನ್ನಗೆನುತ ಆರೆಲ್ಲೋ ಏನು ನಮ್ಮ ಪುರವನ್ನು ಪ್ರವೇಶ ಮಾಡಿ ದ್ವಾರ ದೂತಿಯನ್ನು ಶಿಕ್ಷಿಸಿದ ನಿಮ್ಮಲ್ಲಿ ಈಗ ಪ್ರಶ್ನೆಯನ್ನು ಕೇಳುವಂತ ಸರದಿ ನಮ್ಮದು. ಏನದು? ನೀನು ಯಾರು? ಬಂದಿರುವಂತಹ ಉದ್ದೇಶವೇನು? ಓಹೋ, ಅಲ್ಲ ನಮ್ಮ ವೀರನಾರಿಯರ ಪರಾಕ್ರಮದ ಬಗ್ಗೆ ತಿಳಿದಿದೆಯೋ? ತಿಳಿದಿದ್ದರೆ ನೀನು ಯಾರು ಅನ್ನೋದನ್ನು ಹೇಳು, ಹಿಂದಕ್ಕೆ ತೆರಳು. ಓಹೋ, ನಿನಗೆ ದ್ವಾರದೂತಿಯನ್ನ ಶಿಕ್ಷಿಸಿದ ಕಾರಣ ಬೇಕು? ಹೌದು. ಜೊತೆಯಲ್ಲಿ ನನ್ನ ಪರಿಚಯವನ್ನು ಹೇಳ್ತೇನೆ, ಕೇಳು. ತರುಣಿ ಕೇಳಯೋದ್ಯ ತರುಣಿ ಕೇಳಯೋದ್ಯ ನಗರ ಅರಸ ರಾಮ ಅನುಜ ಅರಸ ರಾಮನುಜ ದೈತ್ಯವಿದ ಭರತ ತರುಣ ಪುಷ್ಕಳಕ್ಕೆ ಎಲ್ಲ ಶಕ್ತಿವರಿಗಿದೋ. ಎಲ್ಲ ತರುಣಿ, ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಹೆಸರನ್ನ ನೀನು ಕೇಳಿರಬೇಕಲ್ಲವೇ? ಹೇಳಿದ್ದೇನೆ. ಏನಾಯ್ತು ಈಗ? ಆತನ ಅನುಜ ಭರತ, ಭರತನ ತರಳ ಪುಷ್ಕಳ ಎಂದರೆ ನಾನೇ. ಓಹೋ, ಹೊಳಿತಾಯಿತು. ಯಾಕೆ? ತಾವು ಬಂದಿರುವಂತಹ ಉದ್ದೇಶವನ್ನು ಹೇಳಬಹುದೇ? ಖಂಡಿತವಾಗಿ ಹೇಳಬಹುದೇ ಅಲ್ಲ, ಮತ್ತೆ ನೀವು ಕೇಳತಕ್ಕದ್ದು. ಯಾಕೆಂದರೆ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ನಮ್ಮ ಹಿರಿ ತಂದೆಯಾದಂತಹ ಶ್ರೀರಾಮಚಂದ್ರರು ಪೂಜಿಸಿ ಬಿಟ್ಟಂತಹ ಹಯವನ್ನ ನೀವು ಬಂಧಿಸಿದ ಕಾರಣ ಇಲ್ಲಿವರೆಗೆ ನಾವು ಬರುವಂತಾಯ್ತು. ಪುರವನ್ನು ಮುನ್ನುಗ್ಗಲು ಹೊರಟಾಗ ತಡೆದಂತಹ ದ್ವಾರದೂತಿಯನ್ನ ಶಿಕ್ಷಿಸಲೇಬೇಕಾಯಿತು. ಅಲ್ಲದೆ ಹಯವನ್ನ ಬಂಧಿಸಿದ್ದೀರಿ, ಹೌದು, ಯುದ್ಧಕ್ಕೆ ಸನ್ನದ್ಧರಾಗಿದ್ದೀರಿ. ಒಳ್ಳೆಯ ಮಾತಿನಲ್ಲಿ ಹಯವನ್ನ ಬಿಟ್ಟು ಕಪ್ಪ ಕಾಣಿಕೆಯನ್ನಿತ್ತರೆ ಒಳ್ಳೆತು, ಇಲ್ಲವಾದರೆ ಹೆಣ್ಣೆಂಬುದನ್ನ ಲಕ್ಷಿಸದೆ ಶಿಕ್ಷೆಗೆ ಗುರಿಪಡಿಸಬೇಕಾಗ್ತದೆ. ಎಚ್ಚರ ಜಲವೀರ, ನಮಗೆ ಎಚ್ಚರಿಕೆ ಮಾತುಗಳನ್ನು ಹೇಳುವ ನೀನು ಭರತ ಕುಮಾರ ಪುಷ್ಕಳನು ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರತರೋದೆ ಬರದು ನಿನಗೆ ಸೃಷ್ಟಿ ಕ್ರಮವು ಸ್ಥಿರತರೋದೆ ಸ್ಥಿತಿಯ ನರಿಯೇ ಬರದು ನಿನಗೆ ಬರದು ನಿನಗೆ
ಸೃಷ್ಟಿ ಕ್ರಮವು ಸ್ಥಿರಚರಾದಿ ಸ್ಥಿತಿಯ ನರಿಯೇ ಯಾಕೆ ನಗುವ ಸಂದರ್ಭ ಇದಲ್ಲ, ಯುದ್ಧ ಕ್ಷೇತ್ರ ಇದು. ಯಜ್ಞಾಶ್ವವನ್ನು ಬಂಧಿಸಿದಾಗ ಅದರ ಹಣೆಯಲ್ಲಿದ್ದಂತ ಬಿರುದಾಳಿ ಪತ್ರವನ್ನು ಓದಿದಾಗ ತಿಳಿದದ್ದು ಇಷ್ಟೇ. ಏನು? ಬಲ ಉಳ್ಳವರು ಈ ಕುದುರೆಯನ್ನು ಕಟ್ಟು ಕಾದುವುದು. ಹಾಗೇ ಬರೆಸಿದವರು ನಾವು. ಆ ಕುದುರೆಯನ್ನು ನಾವು ಬಂಧಿಸಿದ್ದೇವೆ ಅಂದರೆ ನಿಮ್ಮೊಡನೆ ಕಾದಾಡಲು ನಾವು ಸಮರ್ಥರು ಅಂದಾಯ್ತು. ಹೆಣ್ಣು ಮಕ್ಕಳು ಕಾರಣ ಬುದ್ಧಿಯನ್ನ ಹೇಳ್ತಾ ಇರುವುದು. ಈಗ ಆ ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ನಿಮ್ಮಲ್ಲಿ ಸಾಮರ್ಥ್ಯ ಇದ್ದರೆ ಅದನ್ನು ಯುದ್ಧ ಮುಖೇನ ತೋರಿಸಬೇಕು. ಅದನ್ನು ಬಿಟ್ಟು ಕುದುರೆಯನ್ನು ಬಿಡು, ಕಪ್ಪವನ್ನು ಕೊಡು, ನಿಮ್ಮನ್ನು ಕೊಲ್ಲುತ್ತೇವೆ, ನಿಮ್ಮನ್ನು ಶಿಕ್ಷಿಸುತ್ತೇವೆ ಅಂತ ಹೇಳುತ್ತಿರುವೆಯಲ್ಲ. ನೀನೇನು ತ್ರಿಮೂರ್ತಿಗಳಲ್ಲಿ ಒಬ್ಬನು? ಇಂತಹ ಉದಾಹರಣೆ ಬ್ರಹ್ಮನ ಸೃಷ್ಟಿಕರ್ತನಾಗಿರುವಂತ ಬ್ರಹ್ಮನು ಅಲ್ಲವೇ ಅಲ್ಲ. ಸಕಲ ಚರಾಚರ ಜೀವಿಗಳನ್ನು ಪಾಲಿಸುತ್ತಿರುವಂತಹ ಪಾಲನಕರ್ತನಾದಂತಹ ಶ್ರೀಹರಿಯೋ ಅಲ್ಲ, ಅದು ಅಲ್ಲ. ಹಾಗೆಯೇ ಲಯಕಾರಿಯಾಗಿರುವಂತಹ ಆ ಮುಕ್ಕಣ್ಣನು ಅದು ಅಲ್ಲ. ಹಾಗಾಗಿ ಈ ಒಣ ಗರ್ವದ ಮಾತುಗಳನ್ನು ಬಿಟ್ಟು ನಿನ್ನ ಪರಾಕ್ರಮವನ್ನು ದುರಮುಖೇನ ತೋರಿಸು. ಈ ತಾರಾವಳಿಯ ಕೈಗುರಿಯನ್ನು ನೋಡುವಿಯಂತೆ. ಇಂತಹ ಉದಾಹರಣೆಗಳನ್ನ ಕೊಡುವಂತ ನಿನ್ನನ್ನು ಏನನ್ನ ಬೇಕು ಬಲೆಯ? ಬಿಟ್ಟು ಅದನ್ನ ಮೀರಿ ವರ್ತಿಸಬಾರದು. ನೀನಾಡುವಂತಹ ಮಾತಿಗೂ ನಿನ್ನ ಬಾಯಿಂದ ಬರುವಂತಹ ಈ ಮಾತಿಗೂ ನಿನ್ನ ಕೃತಿಗೂ ಒಂದಕ್ಕೊಂದು ಸಂಬಂಧವೇ ಕಾಣುತ್ತಾ ಇಲ್ಲ. ನೀನು ಹೇಳಬೇಕು. ಆದ್ದರಿಂದಲೇ ನಾನು ನಿನ್ನನ್ನು ಮೂಡೆ ಎಂದು ಕರೆಯುತ್ತೇನೆ. ಒಪ್ಪಿಕೊಳ್ಳಲೇಬೇಕಾಗ್ತದೆ. ಆದ್ದರಿಂದ ಒಪ್ಪಿಕೊಳ್ಳುವುದು ಬಿಡುವುದು ಆಮೇಲೆ ಕುದುರೆಯನ್ನ ಕಟ್ಟಿದ್ದೀರಿ. ಈಗ ಏನು ಹೇಳಿದೆ? ನಿನ್ನನ್ನು ಗೆಲ್ಲಲು ತ್ರೈಮೂರ್ತಿಗಳು ಬರಬೇಕು. ನೀನೇನು ತ್ರಿಮೂರ್ತಿಗಳಲ್ಲಿ ಒಬ್ಬನು ಎನ್ನುವುದ ಕೇಳಿದೆ. ತ್ರಿಮೂರ್ತಿಗಳಲ್ಲಿ ನಾನು ಒಬ್ಬನಲ್ಲದೆ ಇರಬಹುದು, ಆದರೆ ನಿನ್ನಂತ ಒಂದು ಸಾಮಾನ್ಯ ಹೆಣ್ಣನ್ನ ಗೆಲ್ಲಲು ತ್ರಿಮೂರ್ತಿಗಳ ಅವಶ್ಯಕತೆಯೇ ಇಲ್ಲ. ಆ ಶ್ರೀರಾಮಚಂದ್ರನ ಒಲುಮೆ ಒಂದಿದ್ದರೆ ಸಾಕು. ಕೂಡಿದಂತಹ ಒಂದೇ ಒಂದು ಬಾಣದಿಂದ ನಿನ್ನನ್ನ ಯಾವಪ್ಪರಿಗೆ ಅಟ್ಟುತ್ತೇನೆ. ಹೆಣ್ಣಾಗಲಿ ಗಂಡಾಗಲಿ ರಣರಂಗದಲ್ಲಿ ವೀರಾವೇಶದಿಂದ ಕಾದಾಡಿ ಮಡಿದರಂತಾದರೆ ಅವರಿಗೆ ದಕ್ಕುವುದು ವೀರ ಸ್ವರ್ಗ ಅನ್ನುವುದು ನಮಗೆ ತಿಳಿದೇ ಇದೆ. ಅದಿರಲಿ, ಈಗ ಪುರುಷ ಪುಂಗವನಾಗಿರುವಂತಹ ನೀನು ಕೇವಲ ಹೆಣ್ಣೊಬ್ಬಳ ಶರದಿಂದ ಮಡಿದೆ ಅಂತಾದರೆ ನಿನ್ನನ್ನು ರೌರವನ್ನ ರಕದಲ್ಲಿ ಮಾತು ಬಿಡು. ಹಾಗಾಗಿ ಈಗ ನಾನು ಹೂಡುತ್ತಿರುವಂತ ಶರದಿಂದ ಯಾರು ನಡೆಯುತ್ತಾರೆ ನೋಡೋಣ. ಬಾ ಮುಂದೆ. ತೈತ 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 ಏನು ಆಶ್ಚರ್ಯವಿದು? ಏನಾಯ್ತು? ಈವರೆಗೆ ನಾನು ಅದೆಷ್ಟೋ ಬಾಣಗಳನ್ನ ಪ್ರಯೋಗಿಸಿ
ಆಕೆಯಿಂದ ಬಂದಂತಹ ಅದೆಷ್ಟೋ ಬಾಣಗಳನ್ನ ಮಧ್ಯಪಥದಲ್ಲಿಯೇ ತುಂಡರಿಸಿದ್ದೇನೆ. ಆದರೆ ಈಗ ಆಕೆಯನ್ನು ಕೊಲ್ಲಬೇಕೆಂದು ಬಿಲ್ಲಿಗೆ ಬಾಣವನ್ನ ಹೂಡಿದರೆ ಏನಿದು? ಬಾಣ ಬಿಲ್ಲನ್ನ ಬಿಟ್ಟು ಎಷ್ಟು ಎಳೆದರೂ ಕೂಡ ಮುಂದೆ ಹೋಗುತ್ತಾ ಇಲ್ಲ. ಏನು ಆಶ್ಚರ್ಯವಿದು? ಯಾಕಿರಬಹುದು? ಯಾಕೆ? ಓಹೋ, ಇವರು ಮಾಯಾವಿಗಳು, ಜಾಲವಿದ್ಯೆ ಬಲ್ಲವರು. ಇವರ ಜಾಲವಿದ್ಯೆಯ ಪ್ರಯೋಗದಿಂದಾಗಿ ಈ ರೀತಿ ಆಗ್ತಾ ಇದೆ. ಬಿಲ್ಲು ಬಾಣ ಕೈ ಕೊಟ್ಟರೇನಂತೆ, ಹೊರೆಯಲ್ಲಿ ಖಡ್ಗವಿದೆಯಲ್ಲ, ಇದರಿಂದಲೇ ಆಕೆಯ ಕಂಠವನ್ನು ಕತ್ತರಿಸ್ತೇನಂತೆ. ಯಾಕೆ ಹೀಗಾಗ್ತಾ ಇದೆ? ಯಾಕೆ? ಸರಿಯಾಗಿ ಮಸೆದು ಹೊರೆಯಲ್ಲಿ ಇಟ್ಟಂತಹ ಈ ಖಡ್ಗ ಹೊರೆಯಿಂದ ಹೊರಕ್ಕೆ ಬರುತ್ತಾ ಇಲ್ಲವಲ್ಲ, ಏನಿರಬಹುದು? ಓಹೋ, ಈ ಮಾಯಾವಿಯ ಕೃತ್ಯವೇ ಇದು. ಇವಳ ಎದುರಿಗೆ ಆಯುಧಗಳು ನಿಷ್ಫಲವಾಗಿವೆ. ಆದರೆ ಏನು ಮಾಡೋಣ ಹೇಳಿ? ಒಂದು ಹೆಣ್ಣಿನ ಮುಂದೆ ಸೋಲನ್ನು ಒಪ್ಪಿಕೊಳ್ಳಲಿಕ್ಕೆ ಆಗ್ತದೆ ಹೇಳಿ? ಇಲ್ಲಪ್ಪ, ಆಗುವುದಿಲ್ಲ. ಅದಕ್ಕಾಗಿ ಇದೇ ಎಲ್ಲ ತೋಳ್ಬಲ, ಎರಡೂ ಕೈಯಿಂದ ಮುಷ್ಟಿಯನ್ನ ಕಟ್ಟಿ ಆಕೆಯನ್ನ ಗುದ್ದೆ ಪುಡಿ ಮಾಡ್ತೇನಂತೆ. ಇವಳನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ವಿಶ್ರಾಂತಿಯನ್ನು ಪಡೆ, ಇವಳನ್ನು ನಾನು ನೋಡಿಕೊಳ್ಳುತ್ತೇನೆ. ದಮನ, ನಿನಗೂ ಒಂದು ಅವಕಾಶದ ಅವಶ್ಯಕತೆ ಇದೆ ಇಲ್ಲಿ. ಆದ್ದರಿಂದ ಯುದ್ಧ ಮಾಡು. ಆದರೆ ಈ ಮಾಯಾವಿಗಳನ್ನೇ ಜಾಗ್ರತೆಯಿಂದ ಯುದ್ಧ ಮಾಡು, ಆಯ್ತಾ? ನಾನು ನೋಡಿಕೊಳ್ಳುತ್ತೇನೆ, ನೀನು ವಿಶ್ರಾಂತಿಯನ್ನು ಪಡೆ. ಸಂಪೂರ್ಣವಾಗಿ ಬಲ್ಲವಳು ನಾನು. ಹಿಂದೊಮ್ಮೆ ಇದೇ ಯಜ್ಞಾಶ್ವಕ್ಕಾಗಿ ಪುಷ್ಕಳನೊಂದಿಗೆ ಹೋರಾಡಿ ಸೋತು ಹೋದವನು. ಈಗ ಅವನನ್ನು ಹಿಂದಕ್ಕೆ ಕಳಿಸಿ ನಾನಿದ್ದೇನೆ ಎಂದು ನನ್ನಲ್ಲಿ ಯುದ್ಧಕ್ಕೆ ಬಂದಿದೆಯಲ್ಲ, ನಿನಗೇನೆನ್ನಬೇಕು? ಮೊದಲು ಯುದ್ಧ ಸನ್ನದ್ಧಳಾಗಿ ನಿಂತಿರುವಂತ ನನ್ನನ್ನು ಗೆದ್ದು ದುರಧೀರನಾಗು, ಆಮೇಲೆ ಮುಂದಿನ ಮಾತು. ಏನು ಪರಾಕ್ರಮ ಏನಂತ ಹೇಳುವಂತ ಸೋತು ನಿನ್ನನ್ನು
ರಾಕ್ಷಸರಿಯರು ಎಂದು ನಿಮ್ಮನ್ನು ಕರೆಯಬೇಕಾಗುತ್ತದೆ. ಅದಕ್ಕೇನು ಕಾರಣ? ನಾನು ತಿಳಿದಂತೆ ನೀವು ರಾಮ ಭಕ್ತರು, ರಾಮನ ಮೇಲೆ ಪೂಜ್ಯ ಭಾವನೆ ಇಟ್ಟುಕೊಂಡವರು. ಈಗಲೂ ಕೂಡ ಅದೇ ಭಾವನೆ, ಅದೇ ಉದ್ದೇಶ ಇದೆ. ಆದರೆ ನನಗೆ ಹಾಗನ್ನಿಸುವುದಿಲ್ಲ. ನಿಮ್ಮ ಪುರವನ್ನು ಪ್ರವೇಶ ಮಾಡಿದಂತಹ ನಮ್ಮ ರಾಮ ತುರಗವನ್ನು ನೀವು ಬಂಧಿಸಿದ್ದೀರಿ. ಹೌದು, ನಮ್ಮ ಸೇನಾಬಲದವರನ್ನು ನೋಯಿಸಿದ್ದೀರಿ ಎನ್ನುವ ತಪ್ಪಿತಸ್ಥ ಭಾವನೆಯೂ ನಿಮಗೆ ಇದ್ದಂತೆ ಕಾಣುವುದಿಲ್ಲ. ಹಾಗಾಗಿ ನಾನು ಹಾಗೆ ಆತರ ಭಾವಿಸುತ್ತಿದ್ದೇನೆ. ಏನನ್ನು ನೀತಿಯನ್ನು ಹೇಳುತ್ತೀನಿ ಅದಕ್ಕಾಗಿ? ಶೂರನು ದುರುಗಿದರಾಗಿ, ಶೂರನು ದುರಗೆದುರಾಗಿ ಸಮವಿಚಾರ ನಾರಿಯರೆಲ್ಲರೂ ತಲೆಮೇಲಕ್ಕೆ ತೋರುವ ವ್ಯಕ್ತದೊಳು ತಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಿ ನಿಮಗೆ ನಾನು ರಾಮದರ್ಶನವಾಗುವಂತೆ ನೋಡುತ್ತೇನೆ. ಅಯ್ಯ ವೀರನೇ, ಬಲವುಳ್ಳವರು ತುರಗವನ್ನು ಕಟ್ಟಿ ಕಾದಾಡುವರು ಎನ್ನುವ ಭಾವನೆಯಿಂದ ತುರಗವನ್ನು ಬಂಧಿಸಿದ್ದೇವೆ. ಅಷ್ಟೇ ಅಲ್ಲದೆ ಎದುರಾಗಿ ಬಂದ ನಿನ್ನ ಬಲದವರನ್ನು ಕೂಡ ಸೋಲಿಸಿ ಜಯಿಸಿದ್ದೇವೆ. ಈಗ ನೀನು ಯುದ್ಧ ಬೇಡ, ತುರಗವನ್ನು ಕೊಡಿ, ಕಪ್ಪವನ್ನು ಕೊಡಿ ಎಂದು ಹೇಳುತ್ತೀಯಲ್ಲ, ನಾಚಿಕೆಯಾಗುವುದಿಲ್ಲವೋ ನಿನಗೆ? ಇಲ್ಲಿಂದ ಸುಮ್ಮನೆ ನಡಿ, ಇಲ್ಲದಿದ್ದರೆ ನಿನ್ನವರ ಗತಿಯೇ ನಿನಗೆ ಆದೀತು. ಎಚ್ಚರ. ಏನು ನಮ್ಮನ್ನು ಸೋಲಿಸಿ ನೀನು ಜಯಿಸುವುದೇ? ಇದು ಸಾಧ್ಯವೇ? ಪುರುಷರ ಸರಸ ನಾರಿಯರಿಗೆ ತೊಂದರೆಯಿದೆ. ಪುರುಷರ ಸರಸತೆ ಸಾರಿಯರೆಂದಿಗೂ ಪುರದೊಳು ಜಯಿಸುವರೆ, ಪುರದೊಳು ಜಯಿಸುವರೆ. ಸರಸಿದ ನಾಮನು ಒದಗಿಸಿ ನಾವೇ ಬದುಕಿರು ಪುರವಿಕ್ರಮಗದ ಎಲ್ಲ ತರುಣಿ. ಈ ರಣಭೂಮಿ ಅನ್ನುವುದು ಪುರುಷ ಪ್ರಧಾನವಾದ ಕ್ಷೇತ್ರ. ಹೌದು, ಇಲ್ಲಿ ನಾರಿಯರ ಪ್ರವೇಶವಾಗಬಾರದು. ಇಂತಹ ಕಠಿಣತರವಾದ ರಣಭೂಮಿಯಲ್ಲಿ ನಾರಿಯರು ಪುರುಷರ ಮುಂದೆ ಜಯಗಳಿಸುವುದು ಸಾಧ್ಯವೇ? ಎಲ್ಲ ವೀರನೇ, ಜಲ ಜಾಂಬ ಕಣ್ಣಿಗೆ ಸೋದರ ಚಿನ್ನ 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 ಅಯ್ಯ ವೀರನೇ, ನೀನು ಶ್ರೀರಾಮನ ಅನುಜ ಶತ್ರುಘ್ನನೋ? ಹಾಗಾಗಿ ನಮ್ಮ ಮುಂದಿನ ದಾರಿ ಸುಗಮವಾಯಿತು. ಶ್ರೀ ರಾಮ ನಿನ್ನನ್ನು ಬಂಧಿಸಿದ ಕೂಡಲೇ ಶ್ರೀರಾಮಚಂದ್ರ ಖಂಡಿತವಾಗಿ ಇಲ್ಲಿಗೆ ಬರುತ್ತಾನೆ. ನಮ್ಮ ರಾಮದೇವರು ಇಲ್ಲಿಗೆ ಬಂದ ಕೂಡಲೇ ಅವರಿಗೆ ಕಪ್ಪ ಕಾಣಿಕೆ ಸಹಿತ ತುರಗವನ್ನು ಒಪ್ಪಿಸಿ ಶರಣಾಗುತ್ತೇವೆ. ಹಾಗಾಗಿ ಈಗ ಎದುರಾಗಿರುವವರು ಯಾರೇ ಆಗಿರಲಿ ಅವರನ್ನು ಸೋಲಿಸಿ ಯುದ್ಧವೊಂದೇ ನಮ್ಮ ಧ್ಯೇಯವಾಗಿದೆ. ನಾನು ರಾಮನನುಜ ಶತ್ರುಘ್ನ ಈ ಲವಣಾಸುರನನ್ನು ಕೊಂದು ಲವಣಾರಿ ಎನ್ನುವ ಬಿರುದನ್ನು ಪಡೆದವನು. ಓಹೋ, ಹಾಗಾಗಿ ನಿನ್ನಲ್ಲಿ ಯುದ್ಧ ಬೇಡ ಎಂದು ಹೇಳಿದ್ದು. ಹಾಗಾದರೆ ಇದಿರಾಗು. ನನ್ನನ್ನು ಸೋಲಿಸಿ ರಾಮನನ್ನು ಕರೆಸುತ್ತಾಳಂತೆ. ಇನ್ನು ಕನಸಿನಲ್ಲಿಯೇ ರಾಮನನ್ನು ಕಾಣಲಿ. ಇವರ ಮುಂದಿನ ದಾರಿ ಏನು ಎನ್ನುವುದನ್ನು ಕಾದು ನೋಡುತ್ತೇನೆ. ನನಗೆ ಮೂರ್ಛಿಸಲಾಗತಾರ ಒಳಿಯು ಕಾಣುವುದು ಇವರ ಗೆಲುವರೆ ಸುಲಭವಾಗುವುದೆನ್ನುತ್ತ ಕುಮುದಿನಿ ಎಡೆಗೆ ವೇಗದಲ್ಲಿ ತಾರಾವಳಿ ಏನೇ ಓಡೋಡಿ ಬಂದಂತಿದೆ, ಗಾಬರಿ ಪಟ್ಟಂತೆ ಕಾಣುತ್ತಿದೆ. ಏನಾಯ್ತು ಹೇಳು. ಅಮ್ಮ, ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನಂತೆ. ಹೌದು, ನಮ್ಮ ಆರಾಧ್ಯ ದೇವ ಆ ಶ್ರೀರಾಮಚಂದ್ರ ಬ್ರಹ್ಮಕುಲೋದ್ಭವರಾದ ರಾವಣ ಕುಂಭಕರ್ಣಾದಿಗಳನ್ನು ಕೊಂದು ತನಗೆ ಬ್ರಹ್ಮಹತ್ಯಾ ದೋಷ ಬಂತೆಂದು ಅದರ ಪರಿಹಾರಕ್ಕಾಗಿ ಮಾಡುತ್ತಿರುವ ಈ ಯಾಗ ಏನಾಯ್ತು? ಅಮ್ಮ, ಆ ಯಜ್ಞ ತುರಗವು ಲೋಕವನ್ನು ಸಂಚರಿಸುತ್ತಾ ಇಂದು ನಮ್ಮ ಮಾಯಾಪುರಿಗೆ ಪ್ರವೇಶಿಸುತ್ತಮ್ಮ.
ನಮ್ಮ ಮಾಯಾಪುರಿಯನ್ನು ಸೇರಿತೆ. ಹೌದಮ್ಮ. ರಾಮ ರಾಮ, ಧನ್ಯಳಾದೆ ಧನ್ಯಳಾದೆ. ತಾರಾವಳಿ ಅಮ್ಮ, ಮುಂದೇನಾಯ್ತು? ಅಮ್ಮ, ಆ ತುರಗದ ಹಣೆಯಲ್ಲಿದ್ದಂತಹ ಬಿರುದಾವಳಿ ಪತ್ರವನ್ನು ಓದಿದಂತಹ ರಾಣಿ ಮದನಾಕ್ಷಿ ತುರಗವನ್ನು ಬಂಧಿಸಿದಳಮ್ಮ. ಆ ತುರಗವನ್ನು ಬಿಡಿಸಿಕೊಂಡು ಹೋಗಲು ಬಂದವರೊಂದಿಗೆ ನಾನು ಹಾಗೂ ಮದನಾಕ್ಷಿ ರಾಣಿಯು ಈ ಕಾಳಗಕ್ಕೆಯೂ ಸನ್ನದ್ಧರಾದೆವಮ್ಮ. ಆ ದೇವರ ಯಾಗತುರಗವನ್ನು ಬಂಧಿಸಿದಿರೆ? ಹೌದಮ್ಮ. ಯುದ್ಧಕ್ಕೆ ಅಣಿಯಾದಿರೆ? ಅಯ್ಯೋ ದೇವರೇ, ಏನನ್ಯಾಯವಾಯಿತು? ತಾರಾವಳಿ, ಪರಿಣಾಮ ಏನಾಯಿತು? ಅಮ್ಮ, ಬಂದಿರುವಂತ ಎಲ್ಲ ವೀರರನ್ನು ನಾನು ಹಾಗೂ ರಾಣಿ ಮದನಾಕ್ಷಿ ದೇವಿಯು ಸೋಲಿಸಿದವಮ್ಮ. ಆದರೆ ತದನಂತರ ಶ್ರೀರಾಮನ ಅನುಜ ಶತ್ರುಘ್ನ ಬಂದನಮ್ಮ. ಆತನೊಡನೆ ಹೋರಾಡಲು ರಾಣಿ ಮದನಾಕ್ಷಿಯು ಎದುರಾದಳು. ನಡೆದಂತಹ ಕಾಳಗದಲ್ಲಿ ಮದನಾಕ್ಷಿಯು ಮೂರ್ಛೆ ಹೋದಳಮ್ಮ. ಮಾಡಿದಿರಿ ತಾರಾವಳಿ? ಅಮ್ಮ, ತುರಗ ಬಂದ ಕ್ಷಣದಲ್ಲಿ ನನ್ನಲ್ಲಿ ತಿಳಿಸದೆ ರಾಮನ ಬಲದವರಲ್ಲಿ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸಿ ಅವರ ಮನಸ್ಸನ್ನು ನೋಯಿಸಿ ಮನೆಗೆ ಬಂದ ಭಾಗ್ಯದೇವರನ್ನು ಓಡಿಸಿ ನನಗೆ ಈಗ ಬಂದು ತಿಳಿಸುವುದೇ? ಇನ್ನೆಂದು ರಾಮನಿಗೆ ನನ್ನ ಮುಖವನ್ನು ತೋರಿಸಲಿ? ಛೇ, ಅನ್ಯಾಯವಾಯಿತು. ಬನ್ನಿ, ಮೂರ್ಛೆ ಹೋದ ಮದನಾಕ್ಷಿಯನ್ನು ಎಬ್ಬಿಸಿ ತುರಗವನ್ನು ರಕ್ಷಿಸಿ ಶತ್ರುಘ್ನ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ. ಜಯ ಜಯ ಶ್ರೀರಾಮ, ಜಯ ಜಯ ಶ್ರೀರಾಮ ರಘುವರ, ಜಯ ಜಯ ಶ್ರೀರಾಮ ರಾಮ. ಓ ಶತ್ರುಘ್ನ ದೇವ, ಏನು ಈ ಮಾಯಾವಿಗಳು ಮತ್ತೆ ಬಂದವಲ್ಲ? ಬರ ಶಿರವಾಯಿದ್ದೇನೆ. ಹಾ ಹಾ ಹಾ, ಸೌಮಿತ್ರಿ ಶಾಂತರಾಗಿ. ಕರುಣದಿ ಪೋರೆ ಬೋಧನ ಹೇ ಸೌಮಿತ್ರಿ ಚರಣ ಕಿಂಕರಣೋ ನಿನ್ನ. ಹೇ ಸೌಮಿತ್ರಿ ಚರಣ ಕಿಂಕರಾಳು ನಿನ್ನ. ಅರಿಯದಿಗೆಯೋ ಕಟ್ಟಿದಳು ಹಯ ದುರಕೆ ನೋವಿಹಿದಳು. ಪರಮ ಪಾತಕ ಗೈದಳಿಕೆಯ ತರಳೆಯಂದಾದಿ ಸಲಹ ಬೇವುದು. ಕರುಣಾದಿ ಪೊರೆಯುದೆಮ್ಮ ಹೇ ಸೌಮಿತ್ರಿ ಚರಣ ಕಿಂಕಾರಳು ನಿನ್ನ. ಹೇ ಸೌಮಿತ್ರಿ ಚರಣ ಕಿಂಕಾರಳು ನಿನ್ನ ರಾಮ. ಓ ಸೌಮಿತ್ರಿ, ಅಮ್ಮ, ನಿಮ್ಮ ಯೋಗ್ಯತೆಯನ್ನು ಅರಿಯದೆ ಬಂದಿರುವ ತುರಗವನ್ನು ಬಂಧಿಸಿ ನಿಮ್ಮ ಬಲದವರಲ್ಲಿ ದುರವನ್ನು ಗೈದರು. ದುರಮುಖೇನ ನಿಮ್ಮನ್ನು ಮೆಚ್ಚಿಸಿ ಆ ಮೂಲಕ ರಾಮನನ್ನು ಕರೆಸಬೇಕೆಂಬ ಆಸೆಯನ್ನು ಪಟ್ಟರು. ಈ ನಿಜ ವಿಚಾರವು ನನಗೆ ಮೊದಲೇ ತಿಳಿಸಿದ್ದರೆ ಹೀಗಾಗುವುದಕ್ಕೆ ನಾನು ಬಿಡುತ್ತಿರಲಿಲ್ಲ. ಹಾಗಾಗಿ ಅರಿಯದೆ ಮಾಡಿದ ತಪ್ಪನ್ನು ಮನ್ನಿಸಿ ರಕ್ಷಿಸಬೇಕು ದೇವ. ಅಮ್ಮ, ಹಾಗಾದರೆ ನೀನು ನಿನ್ನವರು ಮಾಡಿದ್ದು ನ್ಯಾಯವಾದದ್ದು ಎಂದು ಸಾಧಿಸದೆ ತಪ್ಪನ್ನು ಒಪ್ಪಿದ್ದಿ ಅಂದ ಹಾಗಾಯಿತು. ಇನ್ನು ಇರಲಿ, ನಿಮ್ಮ ವಿಚಾರವೇನೆಂದು ಹೇಳಿ. ತುರಗವನ್ನು ಕಪ್ಪ ಕಾಣಿಕೆ ಸಹಿತ ನಿಮ್ಮ ಪಾದಕ್ಕೆ ಅರ್ಪಿಸಿದ್ದೇವೆ. ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು. ಕುಮುದಿನಿ ದೇವಿ, ಹೇಳಿ, ಎದ್ದೇಳಿ. ಮಾತೆ ಭಕ್ತಿಯುಳ್ಳರಗಿ ವನಿತೆ ಭಕ್ತಿಯೊಳರಗೆ ಶತ್ರು ಕನಿಕರದಿ ಮನ್ನಿಸುತ್ತ ವೇಗದಿ. ಮನದೊಳೆನಿದ ಪೇಳಲದನ ಗೈವೆ ಉಪಕೃತಿಯೋ ಆ ಆ ಆ ಕುಮುದಿನಿ ದೇವಿ, ನಿಮ್ಮ ರಾಮ ಭಕ್ತಿಯ ಆಳ ಇಷ್ಟಿದೆ ಎಂದು ನಾನು ತಿಳಿಯಲಿಲ್ಲ. ನಾರದರಿಂದ ತಿಳಿದದ್ದು. ಇವರು ರಾಮ ಭಕ್ತರು, ರಾಮನ ನಿರೀಕ್ಷೆಯಲ್ಲಿರುವ
ಇರುವವರು ಎಂದು. ಆದರೆ ನಾನು ಈ ಮಾಯಾಪುರವನ್ನು ಪ್ರವೇಶ ಮಾಡಿದಾಗ ನಮ್ಮ ತುರಗವನ್ನು ಬಂಧಿಸಿದ್ದೀರಿ, ನಮ್ಮ ಸೇನೆಯವರನ್ನು ನೋಯಿಸಿದ್ದೀರಿ ಎನ್ನುವುದನ್ನು ತಿಳಿದಾಗ ಕುಪಿತಗೊಂಡ ನಾನು ನಿಮ್ಮವರನ್ನೆಲ್ಲ ಘಾಸಿಗೊಳಿಸಿದೆ. ಅಮ್ಮ, ನಿಮ್ಮ ರಾಮಭಕ್ತಿಯ ಮುಂದೆ ನಾವೆಲ್ಲ ಸಣ್ಣವರು. ನಿಮ್ಮನ್ನು ಕ್ಷಮಿಸದಿದ್ದಲ್ಲಿ ರಾಮನೂ ನನ್ನ ಮೇಲೆ ಸಿಟ್ಟುಗೊಂಡಾನು. ಮುಂದೆ ಏನಾಗಬೇಕೆಂದು ಹೇಳಿ. ಓ ಶತ್ರುಘ್ನ ದೇವ, ನಮಗೆ ಇನ್ನೇನಾಗಬೇಕಾಗಿದೆ? ನಮ್ಮ ಜೀವನದ ಮೂಲ ಉದ್ದೇಶವೇ ರಾಮದರ್ಶನವನ್ನು ಪಡೆಯುವುದು. ತಂದೆ ಮಾರೀಚರಿಂದ ಉಪದೇಶಿಸಲ್ಪಟ್ಟ ಆ ಮೂಲ ಮಂತ್ರವೇ ರಾಮ ಮಂತ್ರ. ರಾಜ್ಯಕೋಶ, ಸಕಲ ಐಶ್ವರ್ಯ ಎಲ್ಲವನ್ನೂ ನಿಮ್ಮ ಪದತಲದಲ್ಲಿ ಅರ್ಪಿಸಿದ್ದೇವೆ. ನಮಗೆ ಶ್ರೀರಾಮ ದರ್ಶನ ಆಗುವಂತೆ ಅನುಗ್ರಹಿಸಬೇಕು. ಅಮ್ಮ, ನೀವು ರಾಮನಿಗಾಗಿ ಇಟ್ಟಂತಹ ಎಲ್ಲವನ್ನು ಆ ರಾಮನಿಗಾಗಿಯೇ ಸ್ವೀಕರಿಸಿದ್ದೇನೆ. ಇಗೋ ಈ ಬೆರಳ ಮುದ್ರಿಕೆಯನ್ನು ಪಡೆದುಕೋ. ರಾಮ ಧ್ಯಾನವನ್ನು ಮಾಡುತ್ತಾ ನೀವು ಮುಂದುವರಿದರೆ ನೀವು ಆ ಅಯೋಧ್ಯ ನಗರವನ್ನು ಸೇರುತ್ತೀರಿ. ಅಲ್ಲಿ ನಿಮಗೆ ರಾಮ ದರ್ಶನವಾಗುತ್ತದೆ. ನಿಮಗೆ ಶುಭವಾಗಲಿ. ವೀರ, ಮುಂದೆ ನಿಮ್ಮ ಯುದ್ಧ ತುರಗ ಹರಭಕ್ತನೋರ್ವನ ಪುರವನ್ನು ಸೇರುವುದು. ಅಲ್ಲಿ ನಡೆಯುವ ಯುದ್ಧದಲ್ಲಿ ಇಗೋ ನಾನೆಯುವ ಈ ದಿವ್ಯಾಸ್ತ್ರವನ್ನು ಪ್ರಯೋಗಿಸಿ ನಿಮಗೆ ಜಯವಾಗುವುದು. ಸಂತೋಷದಿಂದ ಸ್ವೀಕರಿಸಿದ್ದೇನೆ. ನಿಮಗೆ ಒಳ್ಳೆಯದಾಗಲಿ. ರಘುಪತಿ ರಾಘವ ರಾಜ ಪತಿತ ಪಾವನ ರಾಮ ಧ್ಯಾನವನ್ನು ಮಾಡಿದ ಕ್ಷಣ ಈ ರಾಮಾಶ್ವಮೇಧಕ್ಕೆ ಒದಗಿದಂತಹ ಎಲ್ಲ ವಿಘ್ನಗಳು ನಿವಾರಣೆಯಾದವು. ಇನ್ನು ನಮ್ಮ ಸೇನೆಯು ಮುಂದುವರಿಯಲಿ ಎನ್ನುವಲ್ಲಿಗೆ ಈ ಕಥಾಭಾಗವನ್ನು ಯಾರು ಆಡಿ ತೋರಿಸುತ್ತಾರೋ, ಯಾರು ಆಡುತ್ತಾರೋ, ಯಾರು ನೋಡುತ್ತಾರೋ ಅವರೆಲ್ಲರಿಗೂ ಆ ಶ್ರೀರಾಮಚಂದ್ರನ ಅನುಗ್ರಹವಾಗಲಿ. ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು, ಸರ್ವೇ ಜನಃ ಸುಖಿನೋ ಭವಂತು, ಭದ್ರಂ ಶುಭಂ ಮಂಗಳಂ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮ. ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದೆವು. ಈ ವೇಳೆ ನರನಾಗಿ ಇರಬಾರದೆಂದೆಣಿಸಿ ದೇವರಾಮಚಂದ್ರ ಜಗವೆಲ್ಲ ತಾನಾದ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರು ಶ್ರೀರಾಮ. ಇದುವರೆಗೆ ಶಿವಪ್ರಭಾ ಯಕ್ಷ ವಿಶ್ವ ಬಳಗ ಶಿವಪುರ ಇಲ್ಲಿನ ಎಲ್ಲ ಸದಸ್ಯರು ಶ್ರೀ ರಾಮಾಶ್ವಮೇಧ ಎಂಬ ಯಕ್ಷಗಾನ ಪ್ರದರ್ಶನವನ್ನು ನೀಡಿದ್ದಾರೆ. ಈಗ ಶ್ರೀ ಗುರುಗಳಾದಂತಹ ಶ್ರೀ ರತ್ನಾಕರ ಶೆಣೆಯವರು ಅವರನ್ನು ಮಠದ ವತಿಯಿಂದ ಶ್ರೀ ML ಸಾಮಗ್ರವರು ವೇದಿಕೆಗೆ ಬಂದು ಅವರಿಗೆ ಅನುಗ್ರಹ ಪತ್ರ ಮತ್ತು ಪ್ರಸಾದವನ್ನು ನೀಡಬೇಕು ಅಂತ ವಿನಂತಿಸಿದ್ದೆ. ರಾಮಾಶ್ವಮೇಧ ಎಂಬ ಯಕ್ಷಗಾನ ನಡೆಸಿಕೊಟ್ಟಿರುವಂತಹ ಶ್ರೀ ರತ್ನಾಕರ ಶೆಣೆಯವರು ಒಂದೆರಡು ಮಾತನಾಡಬೇಕು ಅಂತ. ಪಡವಿಗೊಡೆಯ ಉಡುಪಿಯ ಶ್ರೀ ಕೃಷ್ಣ ಮುಖ್ಯ ಪ್ರಾಣರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪರ್ಯಾಯದ ಮಠದ ಪುತ್ತಿಗೆ ಮಠದ ಗುರುದ್ವಯರಿಗೆ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ಉಡುಪಿ ಶ್ರೀ ಪುತ್ತಿಗೆ ವಿಶ್ವಗೀತ ಪರ್ಯಾಯೋತ್ಸವ 24-26 ನಮಗೆ ಯಕ್ಷಗಾನ ಪ್ರದರ್ಶನಕ್ಕೆ ಅವಕಾಶ ನೀಡಿರುವಂತಹ ಶ್ರೀ ಪುತ್ತಿಗೆ ವಿಶ್ವಗೀತ ಪರ್ಯಾಯೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರಿಗೂ ನಮ್ಮ ಶಿವಪ್ರಭಾ ಯಕ್ಷ ವಿಶ್ವ ಬಳಗದ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತಾನೆ. ಇದು ಭಾಗ್ಯ ಅಂತ ಹೇಳುತ್ತಾ ಹಲವಾರು ವರ್ಷಗಳಿಂದ ನಾನು ಪರ್ಯಾಯ ಸಮಯದಲ್ಲಿ ಯಕ್ಷಗಾನ ಮಾಡಬೇಕಂತ ಮನಸ್ಸಿತ್ತು, ಆದರೂ ಅದಕ್ಕೆ ಅನುಕೂಲ ಆಗಿರಲಿಲ್ಲ. ಈಗ ಒಂದು ವಾರದ ಹಿಂದೆ ML ಸಾಮಗ್ರು ಫೋನ್ ಮಾಡಿದರು, ಯಕ್ಷಗಾನ ಕಾರ್ಯಕ್ರಮ ಆಗಬೇಕಂತೇಳಿ. ಅದು ದೇವರ ಅನುಗ್ರಹ ಹಾಗೂ ವಿಶ್ವಗೀತ ಪರ್ಯಾಯೋತ್ಸವದ ಎಲ್ಲ ಸದಸ್ಯರಿಗೂ ಪುನೊಮ್ಮೆ ಅನಂತ ಧನ್ಯವಾದವನ್ನು ಹೇಳುತ್ತಾ ಉತ್ತಮವಾದ ವೇದಿಕೆ ಹಾಗೂ ಧ್ವನಿವರ್ಧಕ ಬೆಳಕು ನೀಡಿರಂತಹ ಧ್ವನಿವರ್ಧಕದವರಿಗೂ ಮತ್ತು ಉಡುಪಿ ಸ್ಪಂದನ ಚಾನಲ್ ಹಾಗೂ ಲೈವ್ ಕಾರ್ಯಕ್ರಮ ನೀಡಿರುವ TV ಚಾನಲ್ನವರಿಗೂ ಅನಂತ ಧನ್ಯವಾದವನ್ನು ಹೇಳುತ್ತಾ
ಹಿಮ್ಮೇಳದಲ್ಲಿ ಹಾಗೂ ಮುಮ್ಮೇಳದಲ್ಲಿ ಸಹಕರಿಸಿದ ಸಕಲ ಕಲಾವಿದರಿಗೂ ಹಾಗೂ ನಮಗೆ ಉತ್ತಮವಾದ ವೇಷಭೂಷಣವನ್ನು ನೀಡಿದ ಯಕ್ಷಾಭರಣ ಆರ್ಟ್ಸ್ ಬೈಕಾಡ್ ಇವರಿಗೂ ಅನಂತ ಧನ್ಯವಾದವನ್ನು ಹೇಳುತ್ತಾ, ಮಾತ್ರವಲ್ಲ ಈ ತುಂಬಿದ ಸಭೆ ಯಕ್ಷಗಾನ ಅಭಿಮಾನಿಗಳಿಗೆ ಅನಂತ ಧನ್ಯವಾದವನ್ನು ಹೇಳುತ್ತಾ, ಯಕ್ಷಗಾನಂ ಗೆಲ್ಗೆ ವಿಶ್ವಗಾನಂ. ಭಾಗವಹಿಸಿರುವ ಎಲ್ಲ ಕಲಾವಿದರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀ ಹೊರೆಕಾಣಿಕೆ ವೇದಿಕೆಯಲ್ಲಿ ಅಂದರೆ ಕನಕದಾಸ ವೇದಿಕೆ ಅಲ್ಲಿ ಈಗ ಶ್ರೀಮತಿ ಮಂಜರಿ ಚಂದ್ರ ಇವರಿಂದ ಭರತನಾಟ್ಯ ಬಳಿಕ ಜಾನಪದ ವೈವಿಧ್ಯ ಕಾರ್ಯಕ್ರಮವು ಕೂಡ ಜರುಗಲಿಕ್ಕಿದೆ. ಇಲ್ಲಿ ಭಾಗವಹಿಸಿದವರು ಅಲ್ಲಿ ಕೂಡ ಹೋಗಬೇಕು. ಇಲ್ಲಿ ಈಗ ಅಕ್ಷತಾ ದೇವಾಡಿಗ ಇವರಿಂದ ಸ್ಯಾಕ್ಸೋಫೋನ್ ವಾದನ ಇದೇ ವೇದಿಕೆಯಲ್ಲಿ ಜರುಗಲಿಕ್ಕಿದೆ. ತಾವೆಲ್ಲ ಉಪಸ್ಥಿತರಿದ್ದು ಈ ಎಲ್ಲ ಕಲಾವಿದರನ್ನು ಕೂಡ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಮುಂದಿನ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆಯಲ್ಲಿ ಉಡುಪಿಯ ಯುವ ಕಲಾವಿದ ಶ್ರೀಮತಿ ಅಕ್ಷತಾ ದೇವಾಡಿಗ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕಚೇರಿ ಪ್ರಾರಂಭವಾಗುತ್ತದೆ. ಸುಮಾರು 9-9:30ವರೆಗೆ ಅದು ಜನರನ್ನು ನೋಡಿಕೊಂಡು ಇದಕ್ಕಾಗಿ ವೇದಿಕೆಗೆ ಸಜ್ಜುಗೊಳಿಸಲಿಕ್ಕೆ ಅವರನ್ನು ಸ್ವಾಗತ ಮಾಡ್ತೇನೆ. ವಿಶ್ವಗೀತ ಪರ್ಯಾಯ ಇವತ್ತು 4ನೇ ದಿವಸ ಈ ವೇದಿಕೆಯಲ್ಲಿ 3ನೇ ಕಾರ್ಯಕ್ರಮವಾಗಿ ಅಕ್ಷತಾ ದೇವಾಡಿಗ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ. ಅಕ್ಷತಾ ದೇವಾಡಿಗರು ಭಾಸ್ಕರ ಶೇರಿಗಾರ ಹಾಗೂ ಮಾರುತಿ ಅವರ ದಂಪತಿಗಳ ಸುಪುತ್ರಿಯಾಗಿ ಉಡುಪಿಯ ಪ್ರಸಿದ್ಧ ವಿದ್ವಾನ್ ಓಬು ಶೇರಿಗಾರರ ಮಗಳ ಮಗಳು ಪುಳ್ಳಿ ಅಜ್ಜನ ಆ ವಾದ್ಯ ನುಡಿಕೆಯನ್ನು ನೋಡಿಕೊಂಡೇ ಅದನ್ನು ಅಭ್ಯಸಿಸಿ ಮುಂದೆ ಹರಿದಾಸ್ ಡೋಗರ ವಿದ್ವಾನ್ ಅವರಿಂದಲ ಹೆಚ್ಚಿನ ಪಾಠಗಳನ್ನು ಅಭ್ಯಸಿಸಿ ಇವತ್ತಿಗೆ ಉಡುಪಿಯಲ್ಲಿ ಒಂದು ಶಾಸ್ತ್ರೀಯವಾಗಿ ವಾದ್ಯ ನುಡಿಸುವಂಥ ಒಂದು ಕಲಾವಿದೆ. ಆಕಾಶವಾಣಿಯಲ್ಲಿಯೂ ಅವಳ ಸ್ಯಾಕ್ಸೋಫೋನ್ ವಾದನ ಪ್ರಸಾರವಾಗಿದೆ. ಹಲವಾರು ಬಿರುದುಗಳನ್ನು ಅವರು ಲೀಸ್ಟ್ ಕೊಟ್ಟಿದ್ದಾರೆ. ಅದನ್ನು ಓದಲಿಕ್ಕೆ ಸಾಧಾರಣ 1 ಗಂಟೆ ಬೇಕಾದಿತ್ತು. ಹಾಗಾಗಿ ಒಳ್ಳೊಳ್ಳೆಯ ಪ್ರಸಿದ್ಧ ಅವರಿಗೆ ಪ್ರಶಸ್ತಿಗಳು ದೊರಕಿರ್ತವೆ. ಅದರಲ್ಲಿ ಮೊನ್ನೆ ನೋಡುವಂಥದ್ದು ಅವಳು
ಸಂಗ್ರಹಿಸಿ ನಾವು ಇಲ್ಲಿ ತಂದಿದ್ದೇವೆ. ಹಾಗೆ ತಂದಾಗ ನಾವು ಇಂಥ ಒಂದು ಕಾರ್ಯಕ್ರಮ ಇದೆ ಅಂತ ನಾವು ಎಣಿಸಿರಲಿಲ್ಲ. ಆದರೆ ವಿಶೇಷವಾಗಿ ಇಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ, ಬಹಳ ಸಂತೋಷ ವಿಷಯ. ಉಡುಪಿ ಜಿಲ್ಲಾ ಬ್ರಾಹ್ಮಣ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಸುಧಾಕರ್ ಭಟ್ ಅವರೇ ಹಾಗೂ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಶ್ರೀಗಳಿಗೆ ಸಂಬಂಧಿಸಿದ ಸರ್ಟಿಫಿಕೇಟ್ ಮತ್ತು ಪ್ರಸಾದಗಳನ್ನು ಹೆಸರು ಕೊಟ್ಟು ನೀವು ಶೇಖರಿಸಿಕೊಂಡು ಅವರವರಿಗೆ ಪ್ರಸಾದ ಮುಟ್ಟುವಂತೆ ಮಾಡಬೇಕಾಗಿ ವಿನಂತಿಸ್ತೇವೆ. ಇಂದು ರಾಜ್ಯದಲ್ಲಿ ಈ ಜಾನಪದ ವೈವಿಧ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಲಾಮಯ ಇಂದ್ರಾಣಿ ತಂಡದಿಂದ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹೆಚ್ಚಿನವರಿಗೆ ಇದನ್ನು ಪ್ರಚಾರ ಮೂಲಕ ತಿಳಿಸಿ, ಪ್ರತಿನಿತ್ಯ ಕನಕದಾಸ ಮಂಟಪದಲ್ಲಿ 2 ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಹಾಗೆ ರಥಬೀದಿಯಲ್ಲಿ 4ರಿಂದ 9ರ ತನಕ 4 ಕಾರ್ಯಕ್ರಮಗಳು ನಾಡಿದ್ದು 17ರ ತನಕ ಇದೆ. ತಾವೆಲ್ಲರೂ ಕಲಾ ಪ್ರೋತ್ಸಾಹವನ್ನು ನೀಡಿ ಸಹಕರಿಸಬೇಕಾಗಿ ವಿನಂತಿಸ್ತೇನೆ. ಶ್ರೀಕೃಷ್ಣ ನಡುವೆ ಸಲ್ಲಿದೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಬಂದಂತಹ ನಿಮಗೆಲ್ಲರೂ ಆ ಭಗವಂತ ಶ್ರೀಕೃಷ್ಣ ಮೃತ ಪ್ರಾಣ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿತು.
ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಪುರಪ್ರವೇಶ ಮತ್ತು ಪರ್ಯಾಯದ ಎಲ್ಲಾ ಕಾರ್ಯಕ್ರಮಗಳಿಗೆ ಶುಭ ಕೋರುವ ಸ್ವಾಗತ ಸಮಿತಿ ಪುತ್ತಿಗೆ ಪರ್ಯಾಯ 2024 ಭಕ್ತಾಭಿಮಾನಿಗಳಿಗೆ ಹಾರ್ದಿಕ ಸ್ವಾಗತ. ಈ ಬಾರಿಯ ಪರ್ಯಾಯವನ್ನು ನಾವು ವಿಶ್ವಗೀತಾ ಪರ್ಯಾಯ ಎಂಬುದಾಗಿ ಘೋಷಣೆ ಮಾಡಿದ್ದೇವೆ. ಪ್ರತಿಯೊಬ್ಬರಿಗೂ ಕೂಡ ಉಡುಪಿ ಶ್ರೀಕೃಷ್ಣನ ಈ ಒಂದು ಪರ್ಯಾಯಕ್ಕೆ ಆಧಾರದ ಆಮಂತ್ರಣ. ವಿಶ್ವಗೀತಾ ಪರ್ಯಾಯದ ಓಕೆ ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮೊದಲು ವಿಷಯ ಯಾವುದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ದು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂತ ಓಕೆ ರೆಡಿ 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ ಸರ್ಬತ್ ಬರ್ಯಾರ ಬರ್ಲೆ ಸರ್ಬತ್ ಬರ್ಲೆ ಬರ್ಲೆ ಜ್ಯೂಸ್ ಬರ್ಲೆ ಬರ್ಪೆ ಬರ್ಲೆಗ ಸಂಜೆ ಬರ್ಯಾರಿ ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ ಇರು ತಾದ ಕೋಲ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂತೇಜ್ ಇದನ್ನ ಸುರುತ್ತ ಪ್ರಯೋಗ ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆರ್ಲೇರು ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಓಕೆ ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮೊದಲು ವಿಷಯ ಯಾವುದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ದು ನಮಗೆ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂತ ಓಕೆ ರೆಡಿ 5 4 3 2 1 and there we go.
ರಜತಪೀಠಪುರ ಉಡುಪಿಯ ಈ ಪ್ರಸಿದ್ಧ ಪವಿತ್ರ ರಥಬೀದಿಯ ಆನಂದ ತೀರ್ಥ ಮಂಟಪದಲ್ಲಿ ವಿಶ್ವಗೀತ ಪರ್ಯಾಯೋತ್ಸವ ಶ್ರೀ ಪುತ್ತಿಗೆ ಪರ್ಯಾಯೋತ್ಸವದ ಈ ಸುಸಂದರ್ಭದಲ್ಲಿ ಚತುರ್ಥ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಖ್ಯಾತ ಸ್ಯಾಕ್ಸೋಫೋನ್ ವಾದಕಿ ಅಕ್ಷತಾ ದೇವಾಡಿಗ ಇವರ ಒಂದು ಸ್ಯಾಕ್ಸೋಫೋನ್ ವಾದನ ಸಂಪನ್ನಗೊಂಡಿದೆ. ಭಾಸ್ಕರ್ ಸೇರಿಗಾರ್ ಮತ್ತು ಮಾಲತಿಯವರ ದಂಪತಿಗಳ ಪುತ್ರಿ ಖ್ಯಾತ ಸ್ಯಾಕ್ಸೋಫೋನ್ ವಾದಕ ಓಬು ಸೇರಿಗಾರ್ ಅವರ ಮೊಮ್ಮಗಳು ಹಾಗೂ ಶಿಷ್ಯೆ ಇಂದು ಶ್ರಾವ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಅವರಿಗೆ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಅವರಿಗೆ ಹಿಮ್ಮೇಳ ಪ್ಲೀಸ್ ಪ್ಲೀಸ್ ನೀನು ಬರಬೇಕು. ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ ಮಿಸ್ಟರ್ ಮದಿಮಾಯೆ. ಓಕೆ, ಮಿಸ್ಟರ್ ಮದಿಮಾಯೆ ಟೈಟಲ್ ಕೇಂದ್ರೆ ಮಸ್ತ್ ಎಕ್ಸೈಟಿಂಗ್ ಆಗುಂಡು ಅದನ್ನ ಮೊದಲು ವಿಷಯ ಅದು ಪುನಃ ಎಲ್ಲ ಕ್ಯೂರಿಯಾಸಿಟಿ ಕಾತೊಂದಿಲ್ಲ ಟ್ರೈಲರ್ ತು ಕೊಂಚ ಐಡಿಯಾ ಬರೋ ಎಂಚುಂಡು ಸಿನಿಮಾ ಅಂದ್ರೆ. ಓಕೆ ರೆಡಿ, 5 4 3 2 1 and there we go. ಈ ಪಟ್ಟಣಕ್ಕೆ ಏನಾಗಿದೆ? ಧೂಮ್ರಪಾನಕ್ಕೆ ಬೆಲೆ ತೆರಬೇಕಾದೀತು. ಹೊಗೆಯೋ ಹೊಗೆ. ಜ್ಯೂಸ್ ಬರ್ಯಾರ, ಸರ್ಬತ್ ಬರ್ಯಾರ, ಬರ್ಲೆ ಸರ್ಬತ್ ಬರ್ಲೆ, ಬರ್ಲೆ ಜ್ಯೂಸ್ ಬರ್ಲೆ, ಬರ್ಪೆ ಬರ್ಲೆಗ ಸಂಜೆ ಬರ್ಯಾರಿ. ಏ ಯಾನ್ ಮದ್ವೆ ಮರಿ ಕೊಂಚೂರು ಮರ್ಯಾದೆ ಕೊರ್ಲೆ ಇರು. ತಾದ ಕೋಲೆ ಒಂದು ನಿನ್ನ ಡ್ರೆಸ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ತಲೆ ಪಂಡರ್ ದಾಳ ಪಂತೇಜ್ ಎನ್ನ ಸುರುತ್ತ ಪ್ರಯೋಗ. ಕಾಸ್ತ ವಿಷಯ ಟೆನ್ಷನ್ ಮಲ್ಪೊಡ್ಚಿ ಏತ್ ಖರ್ಚಂಡಲ್ಲ ಅಣ್ಣೆಲ್ಲಿರು ಮದುವೆ ಸ್ವಲ್ಪ ರಕ್ಕಸದ ಯಾಕೆ ಬಾರಿ ಜಾಗ್ರತೆ ಆಡ್ ಬರ ಇಕ್ಲಿಯರ್ಲ ಹೊಸ ಬೇರೆದು ಗೊತ್ತಾರ ಇಲ್ಲಿ ಪೂರ ಪಾಡ್ದ ಆಡತ್ತ ನಮ್ಮೊಂಚೂರು ಪಾಡ್ದ ಮೂಲು ಪಾಡ್ರೆ ಎಲ್ಲ ಪಾಡ್ರೆ ಪೂಪುನ್ ಪುಡೆಂಗ್ ಪಾಡ್ರಂಡು ಏ ದೊಡ್ಡಕ್ ಪಾಡ್ಲೆತ್ತ ಪುದಿಯರಿ ಪಡ್ತು ಪುಡ್ದಿದಿ ತಡಿಯಲ್ಲ ಮೇಂಟೈನ್ ಮಲ್ಪು. ಈ ಇಲ್ಲಡು ಗಂಗಸರ ಪರಿಹಾರ ಪರ್ಮಿಷನ್ ಕೊಡ್ತೀನಿ ನಿಕ್ಲಿಗೆ. ಬರ್ರೆಲ್ಲ ಯೋಗ ಬೋರ್ಡು ಒಟ್ರಾಸಿ ಬರ್ಪನತ್ತೆ ಫೋಟೋಗ್ರಾಫರ್ ಅದೇ ಅನ್ನ ನಾನು ದಾದಾ ಅಲ್ಗುನು ಅವು ಏಕುಲ್ ಮೇಕಪ್ ಮಲ್ಪುನ್ ಮಗ ಮದ್ಮೆಗೆ ಅಂದ ಪಳ್ಳಕ್ಕೆ ಏನ ಪೊಣ್ಣು ಮದ್ಮೇಲ್ ಓಲೆ ನೈ ನೈ ಅವತ್ತು ದಾದನ ಬದಲಾವಣೆ ಉಂಟು ಮಗ. ನಿನ್ನ ಪುಣ್ಣಂತೂ ಲವ್ಲು ಭಾವನ ಕತೆ ಮುಗಿಂಡ ಈ ಮದುವೆ ಉಂಟುಂಡು. ಈ ಮದ್ಮೆ ಎಂಚ ಆಪುಣ್ ತೂಪೆ ಅವ
ಯಾನ್ ಎರನ್ ತೋಚ್ಪಾವೆ ಆ ಜನ ನಮ್ಮ ಫಿನಿಶ್ ಮಲ್ಪೋಡು ದೇವರು ವರವನ್ನು ಕೊಟ್ರೆ ನಾ ನಿನ್ನೆ ಕೋರುವೆ ಚೆಲುವ ಟಂಟನ ಯಾವ ಟೆಂಕಲ್ನ ಮದ್ವೆಗೆ ಬಲೆ ತೈರ ಒಂಚೂರು ಸ್ಮೈಲ್ ಕೊರ್ಲಿ ನಿಕುಲ್ದಲ್ಲ ಪಂಡ ಮಿಸ್ಟರ್ ಮದಿಮಾಯ ಒಂಜಿ ಬಾರಿ ಎಡ್ಡೆ ಟೈಟಲ್ ದೀತೆರ್ ಆಯ್ತು ಒಟ್ಟುಗು ಟ್ರೇಲರ್ ತೂನಾಗ ಡೆಫಿನೆಟ್ಲಿ ಸಿನಿಮಾ ಬತ್ತು ಓಡ್ದ ಅಪ್ಪ ನಾನು ಮಾತಾಡೋ ರಿಕ್ವೆಸ್ಟ್ ಮಲ್ಪುನು ಸುರುತ ವರ್ಣ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಎಂಕಂತ ಇನ್ವಿಟೇಷನ್ ಬೈದನೆ ಸೊ ನಿಕ್ಲಿಲ್ಲ ಎಲ್ಲ ಮುಖ್ಯನ ಇನ್ವಿಟೇಷನ್ ಇಂಕ ಕೊರೊಂದಿಲ್ಲ ನಿಕ್ಲ ಕೈತಲ್ದ ಥಿಯೇಟರ್ ಆಡ್ಬೋದು ಮಿಸ್ಟರ್ ಮದಿಮಾಯ ಸಿನಿಮಾ ತೂಲೆ ಮಿಸ್ಟರ್ ಮದಿಮಾಯ ಮಲ್ಲ ಸಕ್ಸಸ್ ಆಗ್ಲಾಗ ನಿಕ್ಲ ಆಲ್ ದ ಬೆಸ್ಟ್ ಪನ್ಲೆ ಸಿನಿಮಾ ತೂದು ಎನ್ನ ಕಡೆ ಹಿಡಿದು ಆಲ್ ದ ವೆರಿ ಬೆಸ್ಟ್